ಓಂ ಶಾಂತಿ. ಈ ದಿನ ನಾವು ವ್ಯರ್ಥ ಚಿಂತನೆಯಿಂದ, ವ್ಯರ್ಥವಾದ ಆಲೋಚನೆಗಳಿಂದ ಮತ್ತು ಓವರ್ ಥಿಂಕಿಂಗ್ ಇಂದ ಏನೆಲ್ಲ ನಷ್ಟಗಳಾಗತ್ತೆ, ನೆಗೆಟಿವ್ ಯೋಚನೆಗಳು ಅಂತಲೂ ಸಹ ನಾವು ಹೇಳ್ತೀವಿ. ಇವೆಲ್ಲದರಿಂದ ಏನೆಲ್ಲ ನಷ್ಟ ಆಗತ್ತೆ ಮತ್ತು ಶರೀರದ ಆರೋಗ್ಯದ ಮೇಲೇನೂ ಸಹ ಹೇಗೆ ಅದು ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ಈ ದಿನ ತಿಳ್ಕೊಳ್ಳೋಣ. ಬಾಬ್ದಾದ ತಿಳಿಸ್ತಾರೆ, ಮಕ್ಕಳೇ, ಸದಾ ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ನನ್ನನ್ನು ಸ್ಮೃತಿ ಮಾಡ್ತಾ ಜ್ಞಾನದ ಮನನವನ್ನ ಮಾಡ್ತಾ ಇರಿ. ಆಗ ವ್ಯರ್ಥ ಸಂಕಲ್ಪಗಳು ಸಮಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ನಾವು ಅರ್ಧ ಕಲ್ಪದಿಂದ ಈ ಒಂದು ಸ್ವಭಾವ ಸಂಸ್ಕಾರದಲ್ಲಿ ಬಂದ್ಬಿಟ್ಟಿದ್ದೀವಿ, ವ್ಯರ್ಥವಾಗಿ ಯೋಚನೆ ಮಾಡುವಂತಹದ್ದು. ಒಂದು ವಿಷಯ ಇದ್ರೆ ಸಾಕು, ಒಂದು ವಿಷಯ, ಅದ್ರ ಬಗ್ಗೆ ಎಷ್ಟು ಯೋಚನೆಗಳು, ಎಷ್ಟು ಸಂಕಲ್ಪಗಳು ನಡೆಯುತ್ತೆ ಮನಸ್ಸಲ್ಲಿ ಅಲ್ವಾ. ಇದು ನಾವು ದ್ವಾಪರ ಯುಗದಿಂದ ಇದು ನಮಗೆ ನ್ಯಾಚುರಲ್ ನೇಚರ್ ಆಗೋಗ್ಬಿಟ್ಟಿದೆ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಈಗ ನೀವು ಜ್ಞಾನವನ್ನ ಮನನ ಮಾಡ್ತಾ ಹೋಗಿ, ಆಗ ವ್ಯರ್ಥ ಸಂಕಲ್ಪಗಳು ಬರೋದಿಲ್ಲ. ಯಾಕೆ ಅಂದ್ರೆ ಮಾಯೆ ಮೊದಲ ಬಾಣನೇ ವ್ಯರ್ಥ ಸಂಕಲ್ಪಗಳ ರೂಪದಲ್ಲಿ ಹಾಕತ್ತೆ, ಬಾಣವನ್ನ ಬಿಡುತ್ತೆ. ಯಾವಾಗ ನೀವು ಜ್ಞಾನ ಮನನದಲ್ಲಿ ಇರ್ತೀರಾ, ಸ್ಮೃತಿಯಲ್ಲಿ ಇರ್ತೀರಾ, ಪರಮಾತ್ಮನ ಸ್ಮೃತಿ, ಆತ್ಮದ ಸ್ಮೃತಿಯಲ್ಲಿ ಇರ್ತೀರಾ, ಅದು ಬರೋದಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಾರೆ. ಒಂದು ಕೆಲಸ ಕಾರ್ಯ, ಏನೇ ಒಂದು ವ್ಯಾಪಾರ ವ್ಯವಹಾರ, ಆಫೀಸು, ಮನೆಯಲ್ಲಿ, ಎಲ್ಲೇ ನಾವು ಕರ್ಮಗಳನ್ನು ನಾವು ಮಾಡ್ತಿದ್ರೂ ಕೂಡ ನಮಗೆ ಆತ್ಮದ ಸ್ಮೃತಿ, ಬಾಬಾರವರ ಸ್ಮೃತಿಯಲ್ಲಿರ್ತಾ ಯಾವುದಾದ್ರೂ ಒಂದು ಸ್ವಮಾನದ ಒಂದು ಸ್ಮೃತಿಯಲ್ಲಿದ್ರೂ ಸಾಕು. ಸ್ವಮಾನಗಳು ಎಷ್ಟು ಕೊಟ್ಟಿದ್ದಾರೆ ಅಲ್ಲ. ನಾನು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೀನಿ, ತ್ರಿಕಾಲದರ್ಶಿಯಾಗಿದ್ದೀನಿ, ಸಹಯೋಗಿಯಾಗಿದ್ದೀನಿ, ಏನೆಲ್ಲ ಟೈಟಲ್ಸ್ ಕೊಟ್ಟಿದ್ದಾರೆ ಬಾಬಾ. ಈ ಟೈಟಲ್ಸ್ ಅನ್ನುವಂತಹದ್ದು ನಮಗೆ ಬಿರುದು ಏನ್ ಕೊಟ್ಟಿದ್ದಾರೆ, ಇದೆಲ್ಲ ಸ್ವಮಾನಗಳು ಅಲ್ವಾ. ಇವು ನಮ್ಮ ಒಂದು ಆತ್ಮದ ಉನ್ನತಿ ಮತ್ತೆ ಗೌರವವನ್ನ ಜಾಸ್ತಿ ಮಾಡುವಂತಹದ್ದು. ನಾವು ಈಗ ಕೆಲವು ಟೈಮಲ್ಲಿ ನಾವು ಬಾಬಾ ಮುರುಳಿಗಳಲ್ಲಿ ಏನೆಲ್ಲ ಧಾರಣೆ ಪಾಯಿಂಟ್ಸ್ ಕೊಟ್ಟಿರ್ತಾರೆ, ಅವುಗಳನ್ನ ನಾವು ನಮಗಿಷ್ಟ ಆಗಿರೋ ಒಂದು ಪಾಯಿಂಟ್ ಬಗ್ಗೆ ವಿಚಾರ ಸಾಗರ ಅಂತ ನಮ್ಮ ಮನಸ್ಸಲ್ಲೇ ನಾವು ಮಾಡ್ತಾ ಹೋಗ್ಬೋದು. ಮತ್ತೆ ನಾವು ಸ್ವಮಾನ ಕರ್ಮಗಳನ್ನ ಮಾಡುವಾಗ ಮನೆಯಲ್ಲೋ ಆಫೀಸಲ್ಲೋ ಯಾವುದಾದ್ರೂ ಒಂದು ಸ್ವಮಾನದಲ್ಲಿ ಇರ್ತಾ ನಾವು ಆ ಒಂದು ಕರ್ಮಗಳನ್ನು ಸಹ ನಾವು ಮಾಡ್ಬೋದು. ಯಾಕೆಂದ್ರೆ ಆ ಸ್ವಮಾನಗಳು ನಮ್ಮದೇ, ಆ ಟೈಟಲ್ಸ್ ನಮ್ಮದೇ ಆಗಿದೆ. ಬೇರೆಯವರದ್ದಲ್ಲ ಅಲ್ವಾ, ನಮಗೆ ಕೊಟ್ಟಿರುವಂತಹದ್ದು ಆ ಸ್ವಮಾನಗಳು ಬಾಬಾ. ಆದ್ದರಿಂದ ನಾವು ನೆಗೆಟಿವ್ ಆಗಿ ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಅಂದ್ರೆ ಅಲ್ಲ, ನಾವು ಯಾವ ರೀತಿ ಸ್ಮೃತಿ ಮಾಡ್ತೀವೋ, ಯಾವ ರೀತಿ ಯೋಚನೆ ಮಾಡ್ತೀವೋ ಅದೇ ರೀತಿ ನಾವು ಆಗ್ತೀವಿ ಅನ್ನೋದು ಸಹ ನಮಗೆ ಗೊತ್ತಿದೆ ಅಲ್ವಾ. ಆದ್ದರಿಂದ ನಾವು ಸ್ವಮಾನಗಳ ಒಂದು ಸ್ಮೃತಿಯಲ್ಲಿ ನಾವು ಇರ್ತೀವಿ ಅಂತಂದ್ರೆ ಆ ಸ್ವಮಾನಗಳ ಒಂದು ಸ್ಥಿತಿ ನಮಗೆ ತಯಾರಾಗತ್ತೆ. ಆ ಸ್ವರೂಪದಲ್ಲಿ ನಾವು ಬರ್ತಾ ಹೋಗ್ತೀವಿ. ಮತ್ತೆ ಜ್ಞಾನವನ್ನ ನಾವು ಮನನ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಜ್ಞಾನ ಇನ್ನು ವೃದ್ಧಿ ಆಗ್ತಾ ಹೋಗುತ್ತೆ, ದಿವ್ಯ ಬುದ್ಧಿ ಶಕ್ತಿಶಾಲಿಯಾಗಿರುತ್ತೆ.
ನಿನ್ನೆ ಸಾಕಾರವಾಣಿಯಲ್ಲೂ ಸಹ ಕೊಟ್ಟಿದ್ರಲ್ಲ ಬಾಬಾ. ಅಂದ್ರೆ ದಿವ್ಯ ಬುದ್ಧಿನೂ ಸಹ ಶಕ್ತಿಶಾಲಿಯಾಗಿರುತ್ತೆ. ಜ್ಞಾನವಂತನ ಜೊತೆಗೆ ಸ್ವಮಾನದ ಒಂದು ಸ್ಥಿತಿಯಲ್ಲಿರುವಂತಹದ್ದು. ಕೆಲಸ ಕಾರ್ಯ ಮಾಡ್ತಾ ಇದ್ರು ಕೂಡ ಅಮೃತ ವೇಳೆನೂ ಅಷ್ಟೇನೆ ಹೇಳಿದಾರಲ್ಲ ಬಾಬಾ, ಯಾವ್ದಾದ್ರೂ ಒಂದು ಸ್ವಮಾನ ತಗೊಳ್ಳಿ, ಅದರಲ್ಲಿ ಸ್ಥಿತರಾಗ್ಬಿಡಿ, ಬುದ್ಧಿ ಶಕ್ತಿಶಾಲಿ ಆಗುತ್ತೆ, ದಿವ್ಯ ಬುದ್ಧಿ ಶಕ್ತಿಶಾಲಿ ಆಗುತ್ತೆ, ಬಲಹೀನ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾವಾಗ ವ್ಯರ್ಥ ಸಂಕಲ್ಪಗಳು ಬರುತ್ತೆ? ಬುದ್ಧಿ ಬಲಹೀನ ಇದ್ದಾಗ ವ್ಯರ್ಥ ಸಂಕಲ್ಪಗಳು ಬರುತ್ತೆ. ಇಲ್ಲ ಅಂದ್ರೆ ಸಮರ್ಥ ಸಂಕಲ್ಪಗಳೇ, ಶ್ರೇಷ್ಠ ಸಂಕಲ್ಪಗಳೇ, ಶಕ್ತಿಶಾಲಿ ಸಂಕಲ್ಪಗಳೇ ನಡೆಯುತ್ತೆ. ಆ ಬುದ್ಧಿ ಬಲಹೀನ ಇದ್ದಾಗ ಮಾತ್ರನೇ ಮಾಯೆ ದಾಳಿ ಮಾಡುವಂತಹದ್ದು. ಅದಕ್ಕೋಸ್ಕರ ನಾವು ಸದಾ ನಾನು ಆತ್ಮ, ನಾನು ಶರೀರ ಅಲ್ಲ, ಈ ಶರೀರಕ್ಕೆ ನಾನು ರಾಜ, ಯಜಮಾನಿ, ಮಾಲೀಕ ಆಗಿದ್ದೀನಿ. ಈ ಶರೀರದ ಮೂಲಕ ಈ ಕರ್ಮಗಳನ್ನ ಮಾಡೋದಕ್ಕೆ ನಾನು ನಿಮಿತ್ತನಾಗಿದ್ದೀನಿ. ಮಾಡಿಸುವಂತವರು ಬಾಬಾ ಆಗಿದ್ದಾರೆ ಅಲ್ವಾ? ಈ ಸ್ಮೃತಿ ಎಲ್ಲನೂ ಸಹ ಬರುತ್ತೆ. ಯಾವಾಗ ನಾನು ಆತ್ಮ, ನನ್ನ ಒಂದು ಟೈಟಲ್ಸ್ ಏನೇನೆಲ್ಲ ನನಗೆ ಕೊಟ್ಟಿದ್ದಾರೆ ಬಾಬಾ, ಆ ಒಂದು ಟೈಟಲ್ಸ್ ಅಲ್ಲಿರುವಂಥದ್ದು, ಆ ಸ್ವರೂಪದಲ್ಲಿ ನಾವು ಬರುವಂತಹದ್ದು, ಮತ್ತೆ ಜ್ಞಾನ ಮನನ ಮಾಡುವಂಥದ್ದು. ಆಗ ವ್ಯರ್ಥ ಏನಾಗ್ಬಿಡುತ್ತೆ? ಸಮಾಪ್ತಿ ಆಗ್ತಾ ಹೋಗುತ್ತೆ. ಹೇಗೆ ಬುದ್ಧಿ ಶಕ್ತಿಶಾಲಿ ಆಗುತ್ತಲ್ಲ, ದಿವ್ಯ ಬುದ್ಧಿ ಶಕ್ತಿಶಾಲಿಯಾಗಿದ್ದಾಗ ಅಲ್ಲಿ ಸಮರ್ಥ ಸಂಕಲ್ಪಗಳೇ ನಡೆಯುತ್ತೆ, ಶ್ರೇಷ್ಠ ಸಂಕಲ್ಪಗಳು, ಜ್ಞಾನ ಯೋಗಕ್ಕೆ ಸಂಬಂಧಪಟ್ಟಿರೋ ಸಂಕಲ್ಪಗಳೇ ನಡೆಯುತ್ತೆ, ಕಲ್ಯಾಣಕಾರಿಯಾಗಿನೇ ಇರುತ್ತೆ ಕೂಡ. ಅದು ಪಾಸಿಟಿವ್ ವೈಬ್ರೇಷನ್ ಅನ್ನ ಕ್ರಿಯೇಟ್ ಮಾಡುತ್ತೆ. ನಾವು ದೇಹಾಭಿಮಾನದಲ್ಲಿರ್ತೀವಿ, ಆಗ ನಮ್ಗೆಲ್ಲರಿಗೂ ಸಹ ಗೊತ್ತಿದೆ ಅಲ್ಲ, ನಾವು ದೇಹಾಭಿಮಾನದಲ್ಲಿ ಬಂದಾಗ ನೆಗೆಟಿವ್ ಆಲೋಚನೆಗಳು ಬರುತ್ತೆ, ಬುದ್ಧಿ ಬೀಗ ಕ್ಲೋಸ್ ಆಗ್ಬಿಡುತ್ತೆ, ದಿವ್ಯ ಬುದ್ಧಿ ಕ್ಲೋಸ್ ಆಗುತ್ತೆ, ಬಲಹೀನ ಆಗ್ಬಿಡತ್ತೆ. ಆಗ ವ್ಯರ್ಥ ಸಂಕಲ್ಪಗಳೇ ಜಾಸ್ತಿ. ಅದರಿಂದ ಎಲ್ಲಾ ತರದ ಒಂದು ಬಲಹೀನತೆನೂ ಸಹ ಬಂದ್ಬಿಡತ್ತೆ. ನಿರಂತರ ಯೋಗಯುಕ್ತವಾಗಿ ಯೋಗಿ ಜೀವನವನ್ನ ನಡೆಸೋದಕ್ಕೆ ಕೆಲವು ವಿಧಿಗಳು ಸಹ ಲಾಸ್ಟ್ ಕ್ಲಾಸಲ್ಲಿ ಬಾಬಾ ತಿಳಿಸಿದ್ದಾರೆ. ಅಮೃತ ವೇಳೆಯಿಂದ ಹಿಡಿದು ನಿದ್ದೆ ಮಾಡೋವರೆಗೂ, ನಿದ್ದೆಯಲ್ಲೂ ಸಹ ಯೋಗ ನಿದ್ರೆ ಹೇಗ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಸಹ ಲಾಸ್ಟ್ ಕ್ಲಾಸಲ್ಲಿ ಬಾಬಾ ತಿಳಿಸಿದ್ದಾರೆ. ಯಾರಾದ್ರೂ ಕೇಳಿಲ್ಲ ಅಂದ್ರೆ ಆ ಕ್ಲಾಸನ್ನ ಕೇಳಿ. ಅಂದ್ರೆ ನಾವು ವ್ಯರ್ಥವನ್ನ ಸಮಾಪ್ತಿ ಮಾಡಿಕೊಳ್ಳುವಂತಹ ವಿಧಿ ಅದು. ಅಂದ್ರೆ ಇದು ಶರೀರಕ್ಕೆ ಬೇಡವಾದಂತಹ ಊಟವನ್ನ ನಾವು ಆಹಾರವನ್ನ ಕೊಟ್ಟಾಗ ಶರೀರದ ಆರೋಗ್ಯ ಏನಾಗುತ್ತೆ? ಕೆಡುತ್ತೆ ಅಲ್ವಾ? ಆರೋಗ್ಯವಾದಂತಹ ಆಹಾರವನ್ನೇ ನಾವು ಕೊಡಬೇಕು ಅಲ್ವಾ? ಬೇಕಾಗಿರುವ ಆಹಾರವನ್ನೇ ನಾವು ಕೊಡಬೇಕು. ಆಗ ಶರೀರ ಶಕ್ತಿಶಾಲಿಯಾಗಿ ಆರೋಗ್ಯವಾಗಿರುತ್ತೆ ಅಲ್ವಾ? ಬೇಡದೇ ಇರೋದು ಕೊಟ್ಟಾಗ ಶರೀರದ ಆರೋಗ್ಯ ಕೆಟ್ಟೋಗುತ್ತೆ. ಹಾಗೇನೆ ಆತ್ಮಕ್ಕೆ ಬೇಡವಾದಂತಹ ಊಟ, ಆಹಾರನೇ ವ್ಯರ್ಥ ಸಂಕಲ್ಪಗಳು, ನೆಗೆಟಿವ್ ಯೋಚನೆಗಳು. ಇವನ್ನ ನಾವು ಕೊಡ್ತೀವಿ ಅಂತಂದ್ರೆ ಆತ್ಮದ ಆರೋಗ್ಯ ಹದಗೆಡುತ್ತೆ, ಮನಸ್ಸು ಬುದ್ಧಿನೂ ಸಹ ಬಲಹೀನ ಆಗುತ್ತೆ. ಆ ನೆಗೆಟಿವ್ ಆಲೋಚನೆಗಳು ಏನ್ ಮಾಡ್ಬಿಡುತ್ತೆ? ಆತ್ಮದ ಶಕ್ತಿಯನ್ನ ಎಲ್ಲನೂ ಸಹ ಹೀರ್ಕೊಂಡ್ಬಿಡುತ್ತೆ. ಆಗ ಫುಲ್ ವೀಕ್ನೆಸ್ ಅಂದ್ರೆ ಬಲಹೀನ ಆಗ್ಬಿಡ್ತೀವಿ. ನಾವು ಬೇರೆ ಎಲ್ಲಾದ್ರಲ್ಲೂ ನಾವು ವಿಜಯವನ್ನ ಪಡ್ಕೋಬಹುದು, ಆದ್ರೆ ಈ ವ್ಯರ್ಥ ಸಂಕಲ್ಪಗಳಿದೆಯಲ್ಲ ಇದರಲ್ಲಿ ಜಾಸ್ತಿ ಬರುತ್ತೆ. ಮಹಾರಥಿಗಳಿಗೆ ವ್ಯರ್ಥ ಸಂಕಲ್ಪಗಳೇ ಜಾಸ್ತಿ ಅಂತಲೂ ಸಹ ಬಾಬಾ ವ್ಯಕ್ತವಾಣಿಯಲ್ಲಿ ಹೇಳಿದ್ದಾರೆ. ಎಲ್ಲಾದ್ರಲ್ಲೂ ಟ್ರೈ ಮಾಡತ್ತೆ, ಆಗಿಲ್ಲ ಅಂತಂದಾಗ ಈ ವ್ಯರ್ಥ ಸಂಕಲ್ಪಗಳ ಮೂಲಕ ಅದು ಬರುತ್ತೆ. ಅದು ಬೇರೆ ಬೇರೆ ರೂಪವನ್ನ ಧಾರಣೆ ಮಾಡಿ ಬರುತ್ತೆ. ಯಾಕೆಂದ್ರೆ ಅದು ನಮಗೆ ಗಟ್ಟಿ ಮಾಡೋದಕ್ಕೆ ಬರುವಂತಹದ್ದು. ನಮ್ಮಲ್ಲಿ ಏನಿಲ್ಲ ಅದನ್ನ
ಕೊಡು, ಅದನ್ನ ಏನಿಲ್ವೋ ಅದನ್ನ ಅದಕ್ಕೆ ಕೊಡು ಅಂತ, ಆತ್ಮದಲ್ಲಿ ಏನಿಲ್ವೋ ಅದನ್ನ ಆತ್ಮಕ್ಕೆ ಕೊಡು ಅಂತ ತಿಳಿಸ್ಕೊಡೋದಕ್ಕೆ ಅವೆಲ್ಲ ಸಹ ಬರುವಂತಹದ್ದು. ಈಗ ವ್ಯರ್ಥ ಸಂಕಲ್ಪಗಳು ನಾವು ಮಾಡಿಲ್ಲ ಅಂತಂದ್ರೆ, ನಾವು ಬರೀ ಸಮರ್ಥ ಸಂಕಲ್ಪಗಳನ್ನ ಮಾಡ್ತಿದೀವಿ, ಜ್ಞಾನ ಮಂಥನದಲ್ಲಿ ಇದೀವಿ ನಾವು ಅಂತಂದ್ರೆ, ಬುದ್ಧಿ ಶಕ್ತಿಶಾಲಿ ಇದೆ, ದಿವ್ಯ ಬುದ್ಧಿ ಶಕ್ತಿಶಾಲಿ ಇದೆ ಅಂತ, ಬಲಹೀನ ಇಲ್ಲ ಅಂದ್ರೆ ವ್ಯರ್ಥ ಸಂಕಲ್ಪ ಯಾಕೆ ಬರುತ್ತೆ? ವ್ಯರ್ಥ ಸಂಕಲ್ಪ ನಾವು ಮಾಡ್ತಿದೀವಿ ಅಂತಂದ್ರೆ ಅದು ಏನಕ್ಕೆ ಬಂದಿದೆ? ವ್ಯರ್ಥ ಸಂಕಲ್ಪ, ನೀನು ಸಮರ್ಥ ಸಂಕಲ್ಪಗಳನ್ನ, ಪಾಸಿಟಿವ್ ಸಂಕಲ್ಪಗಳನ್ನ ನೀನು ಮಾಡಿಲ್ಲ, ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ನೀನು ಮಾಡು, ಆಗ ನಾನು ಬರೋದಿಲ್ಲ. ನಮಗೆ ಕಲಿಸೋದಕ್ಕೆ ಅದು ಬರುವಂತಹದ್ದು. ಅದು ಯಾವುದೇ ಆದರೂ ಕೂಡ ನಮಗೆ ಬೇಡವಾದದ್ದು ಬರ್ತಿದೆ ಅಂತಂದ್ರೆ ಬೇಕಾಗಿರುವಂತಹದ್ದನ್ನ ನಾವು ಕೊಡ್ತಿಲ್ಲ, ಆದ್ದರಿಂದನೇ ಬೇಡವಾದಂತಹದ್ದು ನಮ್ಮವರೆಗೂ ಅದು ಬರ್ತಿದೆ. ಅದು ಯಾವುದೇ ಇರ್ಬೋದು, ಬೇಕಾಗಿರುವಂತಹದ್ದು ನಾವು ಕೊಡಬೇಕಾಗಿರುವಂತಹದ್ದನ್ನ ಕೊಡಬೇಕು, ಆಗ ಬೇಡದೇ ಇರುವಂತಹದ್ದು ಅದು ನಮ್ಮ ಹತ್ರ ಬರೋದಿಲ್ಲ. ನಾವು ಕೊಟ್ಟಿರುವಂತಹದ್ದೇ ಬರುತ್ತೆ ಕೂಡ ನಮ್ಮ ಹತ್ರ. ಆದ್ದರಿಂದ ವ್ಯರ್ಥ ಸಂಕಲ್ಪಗಳು, ಒಂದು ವಿಷಯ ಇತ್ತು ಅಂದ್ರೆ ನಮ್ಗೆಲ್ಲರಿಗೂ ಸಹ ಅನುಭವ ಇರುತ್ತಲ್ಲ, ಯಾವುದಾದ್ರೂ ಒಂದು ವಿಷಯ, ಈಗ ನೋಡಿ ಯಾರಾದ್ರೂ ಬಂದ್ರು, ಏನಾದ್ರೂ ಒಂದು ಮಾತು ಬೈದ್ಬಿಟ್ರು, ಅವರು ಹೊರಟೋದ್ರು, ಮರ್ತೋದ್ರು ಅವರು. ಆದ್ರೆ ನಾವೇನ್ ಮಾಡ್ತೀವಿ? ಮಲಗಿದ್ರು ಅದೇ ಯೋಚನೆ, ಈ ತರ ಅಂದ್ಬಿಟ್ರು, ಈ ತರ ಮಾತಾಡ್ಬಿಟ್ರು, ಊಟ ಮಾಡೋವಾಗ್ಲು ಅಲ್ವಾ, ಕೆಲಸ ಕಾರ್ಯ ಮಾಡೋವಾಗ್ಲು, ಬಟ್ಟೆ ಒಗೆಯುವಾಗ್ಲು, ಆಫೀಸಲ್ಲಿ ಇದ್ರು, ಎಲ್ಲೇ ಇದ್ರು, ಈ ತರ ಅಂದ್ಬಿಟ್ರು, ಆ ತರ ಅಂದ್ಬಿಟ್ರು, ಅದೇ ಸ್ಮೃತಿ ಬರ್ತಿರುತ್ತೆ. ಮತ್ತೆ ಇನ್ನೊಬ್ಬರ ಹತ್ರ ಹೋಗಿ ಹೇಳ್ತಿರ್ತೀವಿ, ಹಂಗನ್ಬಿಟ್ರು ಅಂದ್ರೆ ಅದನ್ನ ಸ್ಪ್ರೆಡ್ ಕೂಡ ಮಾಡ್ತಿರ್ತೀವಿ. ಅಂದ್ರೆ ಅವ್ರ ಅಂದು ಹೊರಟೋದ್ರು, ಅದನ್ನ ನಾವೇನ್ ಮಾಡ್ತೀವಿ? ಅದನ್ನೇ ಇಟ್ಕೊಂಡು ದೊಡ್ಡದ್ ಮಾಡ್ಬಿಡ್ತೀವಿ, ಚಿಕ್ಕದನ್ನ ದೊಡ್ಡದ್ ಮಾಡ್ಬಿಡ್ತೀವಿ. ಆ ಸಮಯದಲ್ಲಿ ಅವ್ರಂದ್ರು ಅಂದಾಗ ಎಷ್ಟೊಂದು ಯುಕ್ತಿಗಳನ್ನ ಹೇಳ್ಕೊಟ್ಟಿದಾರಲ್ಲ ಬಾಬಾ, ನಮಗೆ ಅವಮಾನ ಮಾಡ್ಲಿ, ನಿಂದನೆ ಮಾಡ್ಲಿ, ಏನೇ ಮಾಡಿದ್ರು ಕೂಡ ಆ ಸಮಯದಲ್ಲಿ ಎಷ್ಟು ಯುಕ್ತಿಗಳನ್ನ ಹೇಳ್ಕೊಟ್ಟಿದ್ದಾರೆ ಬಾಬಾ. ಸದಾ ಸ್ಮೃತಿಯಲ್ಲಿರಿ, ಬಾಬಾ ಸ್ಮೃತಿಯಲ್ಲಿರಿ. ಆತ್ಮ ಮಾಯೆಗೆ ವಶ ಆಗಿದೆ ಅಂತ ತಿಳ್ಕೊಳ್ಳಿ, ಅಜ್ಞಾನಿ ಆಗಿದೆ ಆ ಸಮಯದಲ್ಲಿ ಅಂತ ತಿಳ್ಕೊಳ್ಳಿ. ಅದು ಜ್ಞಾನಿಗಳೇ ಇರ್ಬೋದು, ಅದು ಅಜ್ಞಾನಿ ಆತ್ಮಗಳೇ ಇರ್ಬೋದು, ಬಾಬಾ ಮಕ್ಕಳೇ ಇರ್ಬೋದು, ಹೊರಗಡೆ ಇರುವಂತವರೇ ಇರ್ಬೋದು. ಆದ್ರೆ ಸಮಯಕ್ಕೆ ಅವರು ಅಜ್ಞಾನಕ್ಕೆ ವಶ ಆಗಿರ್ತಾರೆ, ಮಾಯೆಗೆ ವಶ ಆಗಿರ್ತಾರೆ. ಅದರಿಂದ ಆ ರೀತಿ ನಡೀತಿದೆ. ಮತ್ತೆ ಆ ಸಮಯದಲ್ಲಿ ನಾವು ಸಹಯೋಗದ ಮೂಲಕ ಬಾಬಾರವರ ಸ್ಮೃತಿಯಲ್ಲಿರ್ತಾ ನಾವು ಆ ಒಂದು ಯಾವ ಒಂದು ಕೊರತೆ ಇದೆ, ಆ ಒಂದು ಗುಣ ಶಕ್ತಿಯ ಒಂದು ವೈಬ್ರೇಷನ್ ಅನ್ನು ಅವರಿಗೆ ನಾವು ಸಹಯೋಗದ ಮೂಲಕ ಕೊಡ್ತಾ ಹೋಗ್ಬೇಕು. ಅದೇ ನಾವು ಅವ್ರು ಕೊಡುವಂತಹ ಸಹಯೋಗ ಅಲ್ವಾ. ಎಷ್ಟು ಯುಕ್ತಿಗಳನ್ನ ಬಾಬಾ ತಿಳಿಸಿದ್ದಾರೆ. ಮತ್ತೆ ಏನೇ ಅಂದ್ರೂ ಅದೊಂದು ಇಂದಿನ ಜನ್ಮದ ಒಂದು ಲೆಕ್ಕಾಚಾರ ಅಂತಾನೂ ಸಹ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಲೆಕ್ಕಾಚಾರ ಅಂತಾನೂ ಸಹ ತಿಳ್ಕೊಳ್ಳಿ, ಸಮಾಪ್ತಿ ಆಗಿದೆ. ಮತ್ತೆ ಈಗ ನಾನು ಏನ್ ಮಾಡ್ಬೇಕು, ಯಾವ ರೀತಿ ನಾನು ಅವ್ರಿಗೆ ರಿಯಾಕ್ಟ್ ಮಾಡಬೇಕು ಬಂದಿರುವಂತ ಪರಿಸ್ಥಿತಿಗೆ ಅನ್ನೋದ್ರ ಬಗ್ಗೆನೂ ಸಹ ಗಮನ ಕೊಡಿ ಅಂತನೂ ಸಹ ಬಾಬಾ ಹೇಳ್ತಾರೆ. ಅಂದ್ರೆ ಆತ್ಮಕ್ಕೆ ಬೇಡವಾದಂತಹ ಆಹಾರ ಯಾವುದಾಗಿದೆ? ಈ ವ್ಯರ್ಥ ಸಂಕಲ್ಪಗಳು, ನೆಗೆಟಿವ್ ಥಾಟ್ಸ್, ಮತ್ತೆ ಓವರ್ ಥಿಂಕಿಂಗ್. ಒಂದ್ ಸ್ವಲ್ಪ ಯೋಚನೆ ಮಾಡಿ ಅಂತೂ ನಾವಂತೂ ಬಿಡೋದಿಲ್ಲ, ಅದ್ರ ಬಗ್ಗೆನೇ ಓವರ್ ಆಗಿ ಯೋಚನೆ ಮಾಡ್ತಿರ್ತೀವಿ. ಮತ್ತೆ ಈ ತರ ಅಂದ್ರು, ಮುಂದೆ ಹೇಗೋ, ಆ ತರ ಅಂತಾರೇನೋ, ಈ ತರ ಅಂತಾರೇನೋ, ಆ ತರ ಮಾಡ್ತಾರೇನೋ, ಈ ತರ ಮಾಡ್ತಾರೇನೋ, ಫುಲ್ ಓವರ್ ಥಿಂಕಿಂಗ್ ಅಲ್ಲೂ ಸಹ ನಾವು ಹೊರಟೋಗ್ಬಿಡ್ತೀವಿ. ಮತ್ತೆ ನಾವು ಸಂಪಾದನೆ ಮಾಡ್ಕೊಂಡಿರೋದೆಲ್ಲ ಏನಾಗ್ಬಿಡುತ್ತೆ? ಸಮಾಪ್ತಿ ಆಗ್ಬಿಡುತ್ತೆ. ಆ ವ್ಯರ್ಥ ಒಂದು ಆ ಸಂಕಲ್ಪಗಳೇ ಏನ್ ಮಾಡ್ಬಿಡುತ್ತೆ? ಆ ಓವರ್ ಥಿಂಕಿಂಗ್ ಏನಿದೆಯಲ್ಲ ಅದೆಲ್ಲನೂ ಸಹ ಏನಾಗುತ್ತೆ? ಆ ಶಕ್ತಿಯನ್ನ, ಆತ್ಮದ ಶಕ್ತಿಯನ್ನ, ಆ ಒಂದು ನಾವೇನ್ ಸಂಪಾದನೆ ಮಾಡ್ಕೊಂಡಿರ್ತೀವಿ ಅದನ್ನೆಲ್ಲ ಸಮಾಪ್ತಿ ಮಾಡ್ಬಿಡತ್ತೆ. ಆಯ್ತಾ? ಮತ್ತೆ ನಾವು ಅರ್ಧ ಕಲ್ಪದಿಂದನೂ ಸಹ ನಾವು ಈ ಒಂದು ಎಮೋಷನ್ಸ್ ಏನಿದೆ ಅದನ್ನ ನಾವು
ಸ್ಟೋರ್ ಮಾಡ್ಕೊಳ್ತಾ ಬಂದಿದ್ದೀವಿ ಅರ್ಧಕಲ್ಪದಿಂದಲೂ. ಈ ಒಂದು ಜನ್ಮದಲ್ಲೇನೆ ನಾವು ಎಷ್ಟೊಂದು ಸ್ಟೋರ್ ಮಾಡಿರೋದಿಲ್ಲ ಅಲ್ವಾ? ಬ್ಲಾಕೇಜ್, ಎಮೋಷನಲ್ ಬ್ಲಾಕೇಜ್ ಅಂತ ಹೇಳ್ತಾರೆ. ಆ ಎಮೋಷನ್ಸನ್ನು ನಾವೇನು ಮಾಡಿರ್ತೀವಿ, ಸ್ಟೋರ್ ಮಾಡಿರ್ತೀವಿ, ಅದೆಲ್ಲ ಸ್ಟಕ್ ಆಗಿರುತ್ತೆ ಆಯ್ತಲ್ಲ. ಅವುಗಳನ್ನ ನಾವು ಕೆಲವೊಂದನ್ನು ನಾವು ರಿಲೀಸ್ ಮಾಡಿರೋದಿಲ್ಲ ಕೂಡ. ಅಂದರೆ ನಮ್ಮ ಮನಸ್ಸಿಂದ ನಾವು ಏನೇನೆಲ್ಲ ನಾವು ಥಿಂಕಿಂಗ್ ಮಾಡ್ತೀವಲ್ಲ, ಯೋಚನೆಗಳನ್ನು ನಾವು ಮಾಡ್ತೀವಲ್ಲ, ಅವೆಲ್ಲ ಏನಾಗಿರುತ್ತೆ, ಅಲ್ಲೇನೆ ಸ್ಟೋರ್ ಆಗಿರುತ್ತೆ. ನಾವು ಮನಸ್ಸಲ್ಲಿ ಯೋಚನೆ ಮಾಡ್ತೀವಿ, ಬಾಯಲ್ಲಿ ಬಂದ್ಬಿಡುತ್ತೆ, ಅದು ಕರ್ಮಗಳಲ್ಲಿ ಬಂದ್ಬಿಡುತ್ತೆ. ಅದು ಕೆಲವೊಂದು ಆ ಥರನೂ ಆಗಿರುತ್ತೆ, ಕೆಲವೊಂದು ಹೇಳದೆ ಒಳಗಡೆನೆ ಹಿಡಿದಿಟ್ಕೊಳ್ತಾ ಅದನ್ನು ಸ್ಟೋರ್ ಮಾಡಿರ್ತೀವಿ, ಬ್ಲಾಕ್ ಆಗಿರುತ್ತೆ ಅವೆಲ್ಲನೂ ಸಹ. ಆ ಬ್ಲಾಕೇಜ್ ಅದನ್ನು ನಾವು ಕ್ಲಿಯರ್ ಮಾಡಿರೋದಿಲ್ಲ. ಆ ಬ್ಲಾಕ್ ಸಹ ಆಗಬಾರದು ಅಂದ್ರೆ ಸಂಕಲ್ಪಗಳೇ ನಾವು ಮಾಡಬಾರದು ಅಂತ. ಬ್ಲಾಕ್ ಆಯ್ತು ಅಂದ್ರೆ ನಾವು ಹಿಂದೆ ಅರ್ಧಕಲ್ಪದಿಂದ ನಾವು ಏನು ಬ್ಲಾಕ್ ಮಾಡಿಟ್ಕೊಂಡ್ಬಂದಿದ್ದೀವಿ ಅದನ್ನು ನಾವು ಯೋಗದ ಮೂಲಕ, ಜ್ಞಾನದ ಮೂಲಕ ಅದನ್ನು ನಾವು ರಿಲೀಸ್ ಮಾಡಬೇಕು. ಅಂದ್ರೆ ಅದೇನಾಗ್ಬಿಡತ್ತೆ, ಅದು ಸಮಾಪ್ತಿ ಆಗ್ಬಿಡತ್ತೆ ಯೋಗದ ಶಕ್ತಿಯಿಂದ, ಅಗ್ನಿಯಿಂದ ಅಲ್ವಾ? ಆದ್ರೆ ಒಂದು ಯೋಗದ ಮೂಲಕ, ಇಲ್ಲ ಅದು ಮಾತುಗಳಲ್ಲಿ, ಕರ್ಮಗಳಲ್ಲಿ ಅದು ಈಚೆ ಬಂದ್ಬಿಡುತ್ತೆ, ಅದರಿಂದ ಪಾಪ ತಯಾರಾಗ್ಬಿಡತ್ತೆ ಅಲ್ವಾ? ಒಂದು ಬಾಬಾರವರ ನೆನಪಲ್ಲಿ ಯೋಗದ ಮೂಲಕನೇ ಈಗ ನನಗೆ ಯಾರಿಗಾದ್ರೂ ಬೈಬೇಕು ಅಂತ ಅನಿಸ್ತಿರುತ್ತೆ, ಸಂಕಲ್ಪ ಬರುತ್ತೆ ಆಯ್ತಾ. ಯಾವುದೇ ಇರ್ಬೋದು, ನೆಗೆಟಿವ್ ಆಗಿ ನಾನು ಅವ್ರು ಆ ಥರ ಇದ್ದಾರೆ, ಇವ್ರು ಡೈರೆಕ್ಟ್ ಆಗಿ ಓಪನ್ ಆಗಿ ಹೇಳೋದಿಲ್ಲ, ಅವರು ಮುಂದೆ ಬಾಯಿಂದ ಹೇಳೋದಿಲ್ಲ, ಒಳಗಡೆನೆ ಸಂಕಲ್ಪಗಳು ಮಾತಾಡ್ಕೊಳ್ತಿರ್ತೀನಿ ನಾನು ಅವ್ರ ಜೊತೆ ಮನಸ್ಸಿಂದ ಮಾತಾಡ್ತಿರ್ತೀನಿ ಹೊರತು ಬಾಯಿಂದ ಮಾತಾಡ್ತಿರೋದಿಲ್ಲ. ಅವ್ರ ಎದುರುಗಡೆ ಇದ್ರೂ ಕೂಡ ನೀನು ಆ ಥರ ಇದೆಯಾ, ನೀನು ಈ ಥರ ಇದೆಯಾ, ಹಾಗೆ ಹೀಗೆ ಅಂತೆಲ್ಲ ಒಳಗಡೆನೆ ನಾನು ಮಾತಾಡ್ತಾ ಇರ್ತೀನಿ ಆಯ್ತಾ. ಮತ್ತೆ ಅದು ನಾನು ಈಚೆ ರಿಲೀಸ್ ಮಾಡಿರೋದು, ಅದು ಬಾಯಲ್ಲಿ ಬಂದಿರೋದಿಲ್ಲ, ಅರ್ಥ ಆಯ್ತಲ್ಲ. ಅದು ಏನಾಗ್ಬಿಡುತ್ತೆ, ಬಾಯಲ್ಲಿ ಅಂದ್ರೆ ಒಳಗಡೆ ಯೋಚನೆ ಮಾಡಿದ್ರು ಕೂಡ ಅದೇನಾಗ್ಬಿಡುತ್ತೆ, ಸೂಕ್ಷ್ಮವಾದ ಪಾಪ ಅಂತ ಬಾಬಾ ಹೇಳಿದ್ದಾರೆ. ಅದನ್ನ ನಾವು ಹೊರಗಡೆ ಬಿಟ್ಟಾಗ ಅದೇನಾಗುತ್ತೆ, ಸ್ಪ್ರೆಡ್ ಆಗುತ್ತೆ, ಕರ್ಮಗಳ ಮೂಲಕ ಬರುತ್ತೆ, ಇತರರಿಗೂ ಏನಾಗುತ್ತೆ, ಅದು ಸ್ಪ್ರೆಡ್ ಆಗುತ್ತೆ, ಅದು ಡಬಲ್ ಪಾಪ ಆಗುತ್ತೆ ಅಂತ ಹೇಳಿದ್ದಾರೆ. ನಾವು ಯೋಗದ ಮೂಲಕ ನಾವು ಅದನ್ನ ಸಮಾಪ್ತಿ ಮಾಡ್ಕೋತೀವಿ ಅಂದ್ರೆ ಯಾರಿಗೂ ತೊಂದರೆ ಇರೋದಿಲ್ಲ ಅಲ್ವಾ? ಒಳಗಡೆನೆ ಅದೇನಾಗಿರುತ್ತೆ, ಸಮಾಪ್ತಿ ಆಗಿರುತ್ತೆ. ಆದ್ದರಿಂದ ಹೇಳ್ತಾರೆ, ಈಗ ನಾವು ಯೋಗದಲ್ಲಿರ್ತಾ, ಆತ್ಮದ ಸ್ಮೃತಿ, ಬಾಬಾರವರ ಸ್ಮೃತಿಲಿರ್ತಾ ನಾವು ಜ್ಞಾನ ಮಂಥನದಲ್ಲಿ ಸ್ವಮಾನಧಾರಿಯಾಗಿ ನಾವು ಇರ್ತೀವಿ ಅಂತಂದ್ರೆ ಯಾರ ಬಗ್ಗೆನೂ ನಮಗೇನೋ ಸಂಕಲ್ಪಗಳು ನಡೆಯೋದಿಲ್ಲ, ಅವ್ರು ಯಾರೇನಾದ್ರೂ ಅಂದ್ಕೊಳ್ಳಿ. ನಾವು ಯಾಕಂದ್ರೆ ನಾವು ಜ್ಞಾನಯುಕ್ತರಾಗಿ ಯೋಗಯುಕ್ತರಾಗಿ ನಾವು ಇರ್ತೀವಿ. ಅದರಿಂದ ಯಾರು ಏನು ಅಂದುಕೊಂಡ್ರೂ ಸಹ ಅದು ನಮ್ಮ ಮೇಲೆ ಪ್ರಭಾವ ಬೀರೋದಿಲ್ಲ, ಆ ವೈಬ್ರೇಷನ್ ನಮ್ಮವರೆಗೂ ತಲುಪೋದಿಲ್ಲ. ಆದ್ರೆ ನಾವು ಅರ್ಧಕಲ್ಪದಿಂದ ನಾವೇನೆಲ್ಲ ನಾವು ಅವೆಲ್ಲನೂ ನಾವು ಸ್ಟೋರ್ ಮಾಡಿಟ್ಕೊಂಡ್ಬಂದಿದ್ದೀವಿ, ಅವೆಲ್ಲನೂ ಸಹ ನಾವು ಯೋಗದ ಮೂಲಕನೇ ಭಸ್ಮ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಅದು ಮನಸ್ಸು ಬಲಹೀನ, ಬುದ್ಧಿ ಬಲಹೀನ, ಮತ್ತೆ ಅದು ಶರೀರದ ಮೇಲೆ ಆರೋಗ್ಯ ಅಂದ್ರೆ ಶರೀರದ ಮೇಲೆ ಪ್ರಭಾವ ಬೀರುತ್ತೆ. ಅದು ಏನಾಗುತ್ತೆ, ಕಾಯಿಲೆಗಳಾಗಿ ಕನ್ವರ್ಟ್ ಆಗ್ಬಿಡುತ್ತೆ, ಅದು ಕಾಯಿಲೆಗಳು ಬರೋ ರೂಪದಲ್ಲಿ ಕನ್ವರ್ಟ್ ಆಗ್ಬಿಡುತ್ತೆ. ಯಾವತ್ತೂ ಅಷ್ಟೇನೆ, ಅದಕ್ಕೇನೆ ಹೇಳ್ತಾರೆ ನೋಡಿ, ಏನೇ ಒಂದು ಸಂಕಲ್ಪ, ವ್ಯರ್ಥ ಸಂಕಲ್ಪ ಬರ್ತಿದೆ ಅಂತಂದ್ರೆ ಅಲ್ಲೇನೆ ನಾವು ಎಚ್ಚೆತ್ಕೊಂಡ್ಬಿಡ್ಬೇಕು, ಅಲರ್ಟ್ ಆಗಿರ್ಬೇಕು. ಆ ಸಮಯದಲ್ಲಿ ವ್ಯರ್ಥ ಸಂಕಲ್ಪ ಮಾಡಬಾರ್ದು, ಬಾಬಾ ಹೇಳಿದ್ದಾರೆ. ಆ ಸಮಯದಲ್ಲಿ ಬಾಬಾರವರ ನೆನಪು, ಆತ್ಮದ ನೆನಪು ಬಂದ್ಬಿಡ್ತು ಅಂದ್ರೆ ಅದ್ರಲ್ಲಿ ಸ್ಟಾಪ್ ಆಗ್ಬಿಡತ್ತೆ. ನಾವು ಆ ಸಂಕಲ್ಪಗಳನ್ನ ನಾವು ಮಾಡ್ತಾ ಹೋಗ್ತೀವಿ ಅಂದ್ರೆ ಅದು ಇನ್ನೂ ಸಂಸ್ಕಾರ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತಲ್ಲ. ಆ ಸಂಸ್ಕಾರ ನಾವು ಆ ಥರ ನೆಗೆಟಿವ್ ಆಗಿ ಯೋಚನೆ ಮಾಡುವಂತಹದ್ದು, ಮತ್ತೆ ಅದೇ ವೈಬ್ರೇಷನ್ ನಾವು ಇತರರಿಗೂ ಸಹ ಕಳಿಸ್ತಿರ್ತೀವಿ ಅಲ್ವಾ. ಈಗ ನೋಡಿ, ನಾನೇನಾದ್ರೂ ಯೋಚನೆ ಮಾಡ್ತಿದ್ದೀನಿ ಅಂತಂದ್ರೆ
ಅದು ಇತರರಿಗೂ ಸಹ ವಾಯುಮಂಡಲ ಸೇರ್ತಿರುತ್ತೆ, ವೈಬ್ರೇಷನ್, ಪ್ರಕೃತಿ ಸೇರ್ತಿರುತ್ತೆ, ಆತ್ಮಗಳಿಗೆ ಸೇರ್ತಿರುತ್ತೆ ಅಲ್ವಾ. ಅದೆಲ್ಲ ಹಾಳಾಗೋದಕ್ಕೆ ನಾನೇ ಕಾರಣ ಆಗ್ಬಿಡ್ತೀನಿ. ಅದರಿಂದ ಬಾಬಾ ಹೇಳ್ತಾರೆ, ವ್ಯರ್ಥ ಸಂಕಲ್ಪಗಳು ಏನಿದೆ ನೆಗೆಟಿವ್ ಆಗಿ ನಾವು ಯೋಚನೆ ಮಾಡುವಂತಹದ್ದು ಪಾಸಿಟಿವ್ ಆಗಿರಬೇಕು. ನಮ್ಮ ಒಂದು ಥಿಂಕಿಂಗ್ ಏನಾಗಿರಬೇಕು, ಪಾಸಿಟಿವ್ ಆಗಿರಬೇಕು, ನೆಗೆಟಿವ್ ಆಗಿ ಇರಬಾರದು. ಅದು ನೆಗೆಟಿವ್ ಆ ಒಂದು ಎನರ್ಜಿ ಅನ್ನುವಂತಹದ್ದು ಎಲ್ಲದನ್ನು ಬಲಹೀನ ಮಾಡಿಬಿಡುತ್ತೆ. ಶರೀರದಿಂದ ಹಿಡಿದು ಸೂಕ್ಷ್ಮವಾಗಿ ಮತ್ತು ಸ್ಥೂಲವಾಗಿ ಎರಡು ಕಡೆನೂ ಏನ್ ಮಾಡ್ಬಿಡುತ್ತದು, ಬಲಹೀನ ಮಾಡಿಬಿಡುತ್ತೆ. ಈಗ ನಾವು ಕೆಲವೊಂದು ಬಾಯಿಂದ ನಾವು ಹೇಳಿಲ್ಲ ಅಂದ್ರೂ ಕೂಡ ಮನಸ್ಸಲ್ಲಿ ನಾವು ಅದ್ರ ಬಗ್ಗೆ ನಾವು ಯೋಚನೆ ಮಾಡಿರ್ತೀವಿ ಅಲ್ವಾ. ಈ ಥರ ಎಲ್ಲ ಆಗ್ತಿರುತ್ತೆ, ಯೋಚನೆಗಳು ಮಾಡ್ತಿರ್ತೀವಿ. ಅಂದರೆ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಅಲ್ಲಿ ಏನು ಪ್ರಭಾವ ಬೀರೋದಿಲ್ಲ ಕೆಟ್ಟದಾಗಿ. ಆದ್ರೆ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ. ಈಗ ನೋಡಿ, ಶರೀರದಲ್ಲಿ ಕೆಲವೊಂದು ಕಾಯಿಲೆಗಳು ಬರುತ್ತೆ ಶರೀರಕ್ಕೆ, ನಿಜ ತಾನೇ. ಆದರೆ ಅವು ಕೆಲವೊಂದು ವಾತಾವರಣದಿಂದ, ನಾವು ತಿನ್ನೋ ಫುಡ್ಡಿಂದ ಅಲ್ವಾ, ಒಂದು ದೈಹಿಕವಾಗಿ ಅಂದರೆ ಸ್ಥೂಲವಾಗಿಯೂ ಸಹ ನಮ್ಮ ಒಂದು ಫುಡ್ಡು ಅದು ಇದು ಅವುಗಳಿಂದನೂ ಸಹ ಬರುತ್ತೆ ಅಲ್ವಾ. ಒಂದು ವಾತಾವರಣ ಇರ್ಬೋದು, ಇಲ್ಲ ನಾವು ತಗೊಳ್ಳುವಂಥ ಫುಡ್ಡು ಆ ಥರ ಇದೆ. ಆದ್ದರಿಂದ ಕೆಲವೊಂದು ಅದರಿಂದನೂ ಬರುತ್ತೆ, ಶರೀರದ ಒಂದು ಅನಾರೋಗ್ಯ ಅದರಿಂದನೂ ಆಗತ್ತೆ. ಇನ್ನೊಂದು ಈ ಒಂದು ಎಮೋಷನ್ಸಿಂದ ಶರೀರದ ಅನಾರೋಗ್ಯ ಬರುತ್ತೆ, ಆರೋಗ್ಯ ಕೆಡುತ್ತೆ. ಈಗ ಯಾರಲ್ಲಿ ನೋಡಿದ್ರು ನಾವು BP, ಶುಗರು ಅಂತ ಹೇಳ್ತಿರ್ತೀವಿ ಅಲ್ವಾ. ಹೈ BP ಮತ್ತೆ ಹೈ ಶುಗರು, ಲೋ BP ಎಲ್ಲ ಥರದ್ದು ಸಹ. ಅದು ಹೇಗೆ ಬರುತ್ತೆ ನೋಡಿ, ಯಾರಲ್ಲಿ BP ಇರುತ್ತೆ ನೋಡಿ, ಅವರ ಒಂದು ಸಂಕಲ್ಪಗಳು ಯಾವ ರೀತಿ ಇರುತ್ತೆ ಗೊತ್ತಾ, ಅವರ ಎಮೋಷನ್ಸ್, ಅವರ ಒಂದು ಸಂಕಲ್ಪಗಳು ಯಾವ ರೀತಿ ಇರುತ್ತೆ ಗೊತ್ತಾ. ಅಂದರೆ ಇವ್ರು ಈ ಥರ ಇರಬೇಕು, ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾನು ಅಂದ್ಕೊಂಡಿರೋ ಥರನೇ ಇರಬೇಕು ಅಂದರೆ ಅವರು ಇವ್ರು ಈ ಥರ ಇರಬೇಕು, ಇದು ಈ ಥರ ಇರಬೇಕು, ಇದೇ ರೀತಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ನಾವು ಅನ್ಕೊಂಡಿರೋ ರೀತಿಯಲ್ಲಿ ಅವ್ರು ಅದೇ ಥರ ಇರಬೇಕಂತ ಏನಿಲ್ಲ ಅಲ್ವಾ. ಅವರ ಸಂಸ್ಕಾರ, ಅವರ ಒಂದು ಪಾತ್ರದನುಸಾರವಾಗಿ ಅವ್ರು ಇರ್ತಾರೆ. ಬಟ್ ನಾವೇನು ಮಾಡ್ಬಿಡ್ತೀವಿ, ಎಕ್ಸ್ಪೆಕ್ಟ್ ಮಾಡ್ತೀವಿ ಇವ್ರು ಹಿಂಗೇ ಇರಬೇಕು, ಇದು ಈ ರೀತಿನೇ ಇರಬೇಕು, ಈ ವಸ್ತು ಹೀಗಿರಬೇಕು, ವ್ಯಕ್ತಿ ಹೀಗಿರಬೇಕು, ಈ ಮನೆ ಹೀಗಿರಬೇಕು, ಅವ್ರು ಹೀಗಿರಬೇಕು, ಇವ್ರು ಹೀಗಿರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅವ್ರು ಇರೋದಿಲ್ಲ. ಆಗ ಏನಾಗ್ಬಿಡುತ್ತೆ, ಕೋಪ ಜಾಸ್ತಿ ಆಗ್ಬಿಡುತ್ತೆ ಅಲ್ವಾ. ಅದು ಪ್ರೆಷರ್ ಆಗ್ಬಿಡುತ್ತೆ. ಆ ಥಿಂಕಿಂಗ್ ಅನ್ನುವಂಥದ್ದು ಏನಾಗ್ಬಿಡುತ್ತೆ, ಪ್ರೆಷರ್ ಥಿಂಕಿಂಗ್ ಆಗ್ಬಿಡುತ್ತೆ ಅವಾಗ. ಅದು ಅಂದ್ರೆ ಸಣ್ಣದಕ್ಕೂ ಸಹ ಅಲ್ಲಿ ಒತ್ತಡ ಅನ್ನುವಂತಹದ್ದು ಬೀಳ್ತಿರುತ್ತೆ. ಈಗ ನೋಡಿ, ಕುಕ್ಕರು ಯಾವಾಗ ಅದು ವಿಸಿಲ್ ಬರುತ್ತೇಳಿ, ಸೌಂಡ್ ಬರುತ್ತೇಳಿ, ಪ್ರೆಷರ್ ಜಾಸ್ತಿ ಆದಾಗ, ನಿಜ ತಾನೆ, ಪ್ರೆಷರ್ ಜಾಸ್ತಿ ಆದಾಗ ಅದು ಈಚೆ ಬರುತ್ತೆ. ಇದು ಅಷ್ಟೇ, ಪ್ರೆಷರ್ ಜಾಸ್ತಿ ಆದಾಗೇನೆ ಏನಾಗ್ಬಿಡುತ್ತೆ, ಹೈ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂತಾರಲ್ಲ, ಅದರ ಒಂದು ಪ್ರೆಷರ್ ಅನ್ನುವಂತಹದ್ದು ಜಾಸ್ತಿ ಆಗ್ಬಿಡುತ್ತೆ. ಆಗ ಏನಾಗ್ಬಿಡುತ್ತೆ, ಅದು ಆಂಗರ್, ಒಂದು ರೀತಿಯಲ್ಲಿ ಕೋಪ, ಆವೇಶ ಎಲ್ಲ ಬಂದ್ಬಿಡುತ್ತೆ ತಾನೆ ಆ ಸಮಯದಲ್ಲಿ. ಅವಾಗ ಅದು BP ಆಗಿ ಏನಾಗ್ಬಿಡುತ್ತೆ, ಕನ್ವರ್ಟ್ ಆಗುತ್ತೆ, BP ಬರುತ್ತೆ. ಅಂದ್ರೆ ಹೀಗಿರ್ಬೇಕು, ಹಾಗಿರ್ಬೇಕು, ಅವ್ರ ರೀತಿ ಇರಬೇಕು, ಅವ್ರ ಆ ಥರ ಇರಬೇಕು, ಫುಲ್ ಎಕ್ಸ್ಪೆಕ್ಟೇಷನ್ಸ್ ಅನ್ನೋಂಥದ್ದು ಇಟ್ಕೊಂಡಿರ್ತಾರಂತೆ ನೋಡಿ. ಆ ಒಂದು ಸಂಸ್ಕಾರ ಇದೆ, ಆ ಒಂದು ಎಮೋಷನ್ಸ್ ಇದಾವೆ, ಆ ಒಂದು ಸಂಕಲ್ಪಗಳನ್ನು ಅವ್ರು ಮಾಡ್ತಿದ್ದಾರೆ ಅಂದ್ರೆ ಆಗ BP ಬರುವಂತಹ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಒಂದು ಹೆರಿಡಿಟಿಯಿಂದನೂ ಬರುತ್ತೆ ಅಂತಾನೂ ನಾವು ಹೇಳ್ತೀವಿ, ಆಯ್ತಲ್ಲ. ಅಂದ್ರೆ ಅವರಲ್ಲಿ ಆ ಥರ ಯೋಚನೆ, ಮನೆಯಲ್ಲಿ ಯಾರಾದರೂ ಇದ್ರೆ ಅವರು ಆ ಥರ ಯೋಚನೆಗಳನ್ನ ಮಾಡಿ BP ತರಿಸ್ಕೊಂಡಿದ್ರೆ, ಮತ್ತೆ ಅವರ ಒಂದು
ಹೆರಿಡಿಟಿ ಅದರಿಂದನೇ ಇವ್ರಿಗೂ ಬಂದ್ಬಿಡುತ್ತೆ. ಮತ್ತೆ ಇವರಲ್ಲೂ ಸಹ ಅದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಹೆರಿಡಿಟಿ ಇದ್ರೂ ಕೂಡ ಜೀನ್ಸ್ ಬಂದ್ಬಿಡುತ್ತೆ ಅಂತಲೂ ಸಹ ಹೇಳ್ತಾರೆ. ಬಿ ಪಿ ಶುಗರ್ ಏನಾದರೂ ಇದ್ರೂ ಕೂಡ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಎಕ್ಸ್ಪೆಕ್ಟೇಷನ್ ಆ ರೀತಿ ಇರಬೇಕು ಈ ರೀತಿ ಇರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಅನ್ನೋಂಥದ್ದು ಇಟ್ಕೋಬಾರ್ದು ಅಂತ ಬಾಬಾ ಹೇಳ್ತಾರೆ ತಾನೆ. ಯಾಕೆಂದ್ರೆ ನಾವು ಆ ರೀತಿ ಇರೋದಕ್ಕೆ ಟ್ರೈ ಮಾಡಬೇಕು. ನಾವು ಇಲ್ಲದೆ ಇತರರನ್ನ ಆ ರೀತಿ ಇರಬೇಕು ಅಂತ ನಾವು ಟ್ರೈ ಮಾಡ್ತೀವಿ ಅಂತಂದ್ರೆ ಆಗ ಏನಾಗ್ಬಿಡುತ್ತೆ. ಈಗ ನೋಡಿ, ಅವರ ಪಾತ್ರ ಏನಿದೆ, ಅವರ ಕರ್ಮಗಳೇನಿದೆ, ಅವರ ಸಂಸ್ಕಾರ ಏನಿದೆ, ಅದ್ರ ಪ್ರಕಾರವಾಗಿ ಅವ್ರ ಪಾತ್ರ ಮಾಡ್ತಿರ್ತಾರೆ. ನಾವು ಹೋಗ್ಬಿಟ್ಟು ನನಗಿಷ್ಟ ಆದಂಗೆ ನೀನು ಹಿಂಗಿರೋ ಹಂಗಿರೋ ಅಂದ್ಬಿಟ್ರೆ ಅವ್ರು ಹೆಂಗ್ ಚೇಂಜ್ ಆಗಕ್ಕೆ ಸಾಧ್ಯ? ಅವ್ರ ಪಾತ್ರನೇ ಬೇರೆ, ಅವ್ರ ಸಂಸ್ಕಾರನೇ ಬೇರೆ. ಬಟ್ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನನ್ನ ಒಂದು ಸ್ಥಿತಿಯನ್ನ ನಾನು ಹಾಳು ಮಾಡ್ಕೋತಿದ್ದೀನಿ ಅಲ್ವಾ? ಇದು ಈ ಒಂದು ಸಂಸ್ಕಾರ ಇರೋದ್ರಿಂದ, ಈ ತರ ನಾವು ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ಬಿ ಪಿ ಬರುತ್ತೆ. ಎಮೋಷನ್ಸ್ ಇಂದನೂ ಸಹ, ಅದಕ್ಕೆ ಎಮೋಷನಲ್ ಬ್ಲಾಕೇಜ್ ಏನಿದೆ ಅದರಿಂದ ಏನಾಗ್ತಾ ಹೋಗುತ್ತೆ ಅಂದ್ರೆ ನಾವು ಒಂದ್ಸರಿನೇ ಮಾಡಿರೋದಿಲ್ಲ ಅಲ್ಲ, ಎಷ್ಟು ಸರಿ ನಾವು ಪ್ರತಿಯೊಂದು ವಿಷಯದಲ್ಲೂ ಈ ತರ ಇರಬೇಕು ಆ ತರ ಇರಬೇಕು ಅಂತ ಎಲ್ಲ ಸ್ಟೋರಿ ಇರುತ್ತೆ ತಾನೆ, ಒಳಗಡೆ ಬ್ಲಾಕ್ ಆಗಿರುತ್ತೆ ತಾನೆ, ಸ್ಟಕ್ ಆಗಿರುತ್ತೆ. ಅರ್ಧಕಲ್ಪದಿಂದ ಬೇರೆ ಇದೆ, ಮತ್ತೆ ಈ ಜನ್ಮದ್ದು ಸಹ ಆಯ್ತಲ್ಲ. ಮತ್ತೆ ಈ ಲೋ ಬಿ ಪಿ ಯಾರಿಗ್ ಬರುತ್ತೆ? ನಾನು ಒಂಟಿಯಾಗಿದ್ದೀನಿ, ನನ್ಗೆ ಯಾರು ಇಲ್ಲ, ಒಂಟಿತನವನ್ನ ಯಾರು ಫೀಲ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಲೋ ಬಿ ಪಿ ಬರುತ್ತಂತೆ. ಅಂದ್ರೆ ಬಿ ಪಿ, ಹೈ ಬಿ ಪಿ ಅಂತಂದ್ರೆ ಈ ಎಕ್ಸ್ಪೆಕ್ಟೇಷನ್ಸ್ ಅದು ಇದು ಅದು ಹೈ ಆಗಿರುತ್ತಂತೆ ಎನರ್ಜಿ, ಆಯ್ತಾ. ಲೋ ಬಿ ಪಿ ಅಂತಂದ್ರೆ ಲೋ ಎನರ್ಜಿ ಇರುತ್ತೆ. ಯಾವುದು ಲೋ ಎನರ್ಜಿ ಅಂತಂದ್ರೆ ನಾನು ಒಂಟಿ, ಆಯ್ತಾ, ಮತ್ತೆ ನನಗೆ ಯಾರು ಇಲ್ಲ, ನಾನೇನೇ ಮಾಡಿದ್ರು ಯಾರಿಗೂ ಇಷ್ಟ ಆಗೋದಿಲ್ಲ, ಹಾಗೆ ಹೀಗೆ ಅನ್ನೋವಂತಹದ್ದು ಇರುತ್ತೆ. ಮತ್ತೆ ನೋಡಿ, ಅವರಲ್ಲಿ ಲೋ ಬಿ ಪಿ ಇರೋರಲ್ಲಿ ಆಕ್ಟಿವ್ನೆಸ್ ಅನ್ನೋವಂಥದ್ದು ಕಡಿಮೆ ಇರುತ್ತಂತೆ, ಲೋ ಇರುತ್ತಂತೆ. ಮತ್ತೆ ಲೇಜಿನೆಸ್ ಇರುತ್ತೆ, ತುಂಬಾ ಲೇಜಿನೆಸ್, ಜೊತೆಗೆ ಯಾವುದ್ರ ಮೇಲೇನೂ ಸಹ ಇಂಟ್ರೆಸ್ಟ್ ಇರೋದಿಲ್ಲ, ಆ ರೀತಿ ಇರುತ್ತೆ. ಅಂದ್ರೆ ಲೋ ಬಿ ಪಿ ಇರುವಂಥವರಿಗೆ, ಅಂದ್ರೆ ತುಂಬಾ ಒಂಟಿತನವನ್ನ ಯಾರು ಫೀಲ್ ಮಾಡ್ತಿರ್ತಾರೆ ಅಂಥವ್ರಿಗೆ ಲೋ ಬಿ ಪಿ ಬರೋ ಚಾನ್ಸಸ್ ಇರುತ್ತೆ ಅಂತಲೂ ಸಹ ಹೇಳ್ತಾರೆ. ಇಲ್ಲಿ ನಾವು ಒಂಟಿ ಅಲ್ಲ, ನಾವು ಬಾಬಾ ಅವ್ರ ಮಕ್ಕಳು, ನಾವು ಒಂಟಿ ಅಲ್ಲ. ನಮ್ಮ ಜೊತೆ ಯಾರಿದ್ದಾರೆ? ಬಾಬಾ ಇದ್ದಾರೆ, ಸರ್ವ ಸಂಬಂಧಿಯಾಗಿದ್ದಾರೆ. ಅಪ್ಪ ಆಗಿ, ಅಮ್ಮ ಆಗಿ, ಅಣ್ಣ ತಮ್ಮ, ಬಂಧು ಬಳಗ, ಪತಿ ಪತ್ನಿ, ಮಕ್ಕಳು ಮೊಮ್ಮಕ್ಕಳು ಎಲ್ಲನೂ ಸಹ ಸರ್ವ ಸಂಬಂಧಿ ಬಾಬಾ ಆಗಿದ್ದಾರೆ. ನಾವು ಆತ್ಮದ ನಿರಾಕಾರ ಒಂದು ಸ್ಮೃತಿ ಸ್ಥಿತಿಯಲ್ಲಿ ಇರ್ತೀವಿ ಅಂದ್ರೆ ನಿರಾಕಾರ ತಂದೆ ನಮಗೆ ಎಲ್ಲ ಸರ್ವ ಸಂಬಂಧದ ರೂಪದಲ್ಲಿ ಅವ್ರು ನಮಗೆ ನೆನಪು ಬರ್ತಿರ್ತಾರೆ. ಮತ್ತೆ ನಾವಿಲ್ಲಿ ಒಂಟಿಯಲ್ಲ. ಆಗ ಒಂಟಿಯಲ್ಲ, ನಮ್ಮ ಜೊತೆಯಲ್ಲಿ ಅವ್ರು ಇದ್ದಾರೆ ಅಂದ್ರೆ ಇದು ಯಾವುದು ಸಹ ಬರೋದು ಇಲ್ಲ. ಅಂದ್ರೆ ನಮ್ಮಲ್ಲಿ ಇದೆಲ್ಲ ಇದೆಯಾ ಅನ್ನೋದನ್ನ ನಾವು ಚೆಕ್ ಮಾಡ್ಕೊಳ್ತಾ ಹೋಗ್ಬೇಕು ಅಷ್ಟೆ. ಅಂದ್ರೆ ಎಲ್ಲರೂ ಒಂದೇ ತರ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಬಟ್ ಕೆಲವೊಂದು ವಾತಾವರಣ, ಫುಡ್ಡಿಂದನೂ ಬರ್ತಿರುತ್ತೆ, ಕೆಲವರಿಗೆ ಎಮೋಷನ್ಸ್ ಇಂದನೂ ಸಹ ಬರ್ತಾ ಹೋಗುತ್ತೆ, ಆಯ್ತಲ್ಲ. ಮತ್ತೆ ಶುಗರ್ ಯಾರಿಗೆ ಬರುತ್ತೆ? ಶುಗರ್ ಅನ್ನುವಂತಹದ್ದು ಅವರು ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇನೆ ಹ್ಯಾಪಿನೆಸ್ ಅನ್ನುವಂತಹದ್ದನ್ನು ಅವರು ಫೀಲ್ ಮಾಡ್ತಿರೋದಿಲ್ಲವಂತೆ. ಪ್ರತಿಯೊಂದು ವಿಷಯದಲ್ಲೂ ಅವರು ಹ್ಯಾಪಿನೆಸ್ ಅನ್ನುವಂತಹದ್ದನ್ನು ಅವರು ಫೀಲ್ ಮಾಡೋದಿಲ್ಲ. ಅಂದ್ರೆ ಅವರಿಗೆ ಹ್ಯಾಪಿ ಮೂಮೆಂಟ್ಸ್ ಅನ್ನುವಂತಹದ್ದೇ ಅವರ ಜೀವನದಲ್ಲಿ ಅವರದನ್ನ ಅನುಭವ ಮಾಡೋದಿಲ್ವಂತೆ. ಯಾರು? ಈ ಶುಗರ್ ಇರುವಂತವರು, ಆಯ್ತಾ. ಅಂದ್ರೆ ಕೆಲವೊಂದು ಕಹಿ ಘಟನೆಗಳಿರುತ್ತೆ, ಆಯ್ತಾ. ಕೆಲವೊಂದು ಕಹಿ ಘಟನೆಗಳು, ಆ ಘಟನೆಗಳು ಏನಾಗಿರುತ್ತೆ ಮನಸ್ಸಲ್ಲಿ, ಬುದ್ಧಿಯಲ್ಲಿ ಏನಾಗಿರುತ್ತೆ, ಸ್ಟೋರ್ ಆಗಿರುತ್ತೆ. ಅದರಿಂದ ಶುಗರ್ ಬರುವಂತಹ
ಚಾನ್ಸಸ್ ಇರುತ್ತೆ. ಯಾರು ಆ ಥರ ಇಟ್ಕೊಂಡಿರ್ತಾರ ಅವ್ರಿಗೆ. ಈಗ ನಮಗೆಲ್ಲರಿಗೂ ಗೊತ್ತಿದೆ, ಇನ್ಸುಲಿನ್ ಪ್ರೊಡಕ್ಷನ್ ಇಲ್ಲ ಅಂದರೂ ಕೂಡ ಶುಗರ್ ಬರುತ್ತೆ ಅನ್ನೋದು ಸಹ ಗೊತ್ತಿದೆ. ಕೆಲವ್ರಿಗೆ ಶುಗರ್ ಯಾಕೆ ಬರುತ್ತೆ ಅಂದರೆ ಈ ಮಾನಸಿಕವಾಗಿನೇ ಮೆಂಟಲಿ ಏನಾಗಿರ್ತೀವಿ ನಾವು, ಈ ಓವರ್ ಥಿಂಕಿಂಗ್, ತುಂಬಾ ಯೋಚನೆಗಳು, ಆ ಯೋಚನೆಗಳು, ಈ ಯೋಚನೆ ನೆಗೆಟಿವ್, ಇವೆಲ್ಲ ನೆಗೆಟಿವ್ ಎಮೋಷನ್ಸ್ ಅಂತಾನೆ ನಾವು ಹೇಳ್ಬೋದು. ಇವೆಲ್ಲನೂ ಸಹ ಆಯ್ತಲ್ಲ, ನೆಗೆಟಿವ್ ಆಗಿ ಯೋಚನೆ ಮಾಡುವಂಥದ್ದು. ಏನೇ ಇದ್ರೂ ಕೂಡ ಅದನ್ನ ಖುಷಿಯಿಂದ ನಾವು ಅದನ್ನ ಏನ್ ಮಾಡ್ಬೇಕಾಗತ್ತೆ, ಜೀವನವನ್ನ ನಡೆಸಬೇಕಾಗತ್ತೆ. ಈಗಂತೂ ನಮಗೆ ಬಾಬಾರವರ ಮಕ್ಕಳಿಗೆ ಪ್ರತಿಯೊಂದು ಸೆಕೆಂಡು ಸಂತೋಷದಿಂದ ಕೂಡಿರುವಂತಹದ್ದೇ. ಯಾಕೆಂದ್ರೆ ಬಾಬಾ ಹೇಳಿದ್ದಾರೆ, ನೀವು ಮಕ್ಕಳು ಬ್ರಾಹ್ಮಣರು ಸಂತೋಷದ ಜೀವನವನ್ನು ನಡೆಸುವಂಥವರು, ಕಲ್ಯಾಣಕಾರಿ ಬ್ರಾಹ್ಮಣರು. ಇಲ್ಲಿ ನಮ್ಮ ಜೊತೆ ಸರ್ವಶಕ್ತಿವಂತ ಇದ್ದಾರೆ, ಪರಿವಾರ ಇದೆ ಅಲ್ವಾ. ಇಲ್ಲಿ ಸದಾ ಸಂತೋಷನೆ, ಅತೀಂದ್ರಿಯ ಸುಖವನ್ನ ನೀವು ಅನುಭವ ಮಾಡಬೇಕು. ಇವೆಲ್ಲ ಸಹ ಹೇಳ್ತಿರ್ತಾರೆ. ಮತ್ತೆ ಪ್ರತಿ ಸೆಕೆಂಡು ನಮಗೆ ಬಾಬಾ ನಮ್ಮ ಜೊತೆ ಇರೋದ್ರಿಂದ ನಮಗೆ ಖುಷಿನೇ ಇರಬೇಕು, ಹ್ಯಾಪಿನೇ ಇರಬೇಕು ಅಲ್ವಾ. ಸದಾ ಜ್ಞಾನ, ಯೋಗ, ಧಾರಣೆ, ಸೇವೆ ಇವುಗಳಲ್ಲಿ ಬ್ಯುಸಿಯಾಗಿರ್ತೀವಿ ಅಂತಂದ್ರೆ ಈ ಜ್ಞಾನ ಅನ್ನುವಂಥದ್ದು ನಶೆ ಕೊಡುತ್ತೆ. ಬಾಬಾರವರ ಒಂದು ನೆನಪು, ಅವರ ಒಂದು ಜ್ಞಾನ ನಮಗೆ ನಶೆಯನ್ನು ಕೊಡುತ್ತೆ, ಉಲ್ಲಾಸ, ಉತ್ಸಾಹವನ್ನ ಕೊಡುತ್ತೆ ಅಲ್ವಾ. ಇವೆಲ್ಲ ಖುಷಿಯಿಂದ ಜೀವನವನ್ನು ನಡೆಸೋದಕ್ಕೆ ನಮಗೆ ಮಾರ್ಗದರ್ಶಿ ಆಗಿರುತ್ತೆ. ನಮಗೆ ಬಾಬಾರವರ ಮಕ್ಕಳಿಗಂತೂ ಇವು ಕಡಿಮೆ ಬರುವಂಥದ್ದು. ಅಂದ್ರೆ ಯಾರು ಆ ಒಂದು ಫಾಲೋ ಮಾಡ್ತಾರೆ ಬಾಬಾರವರು ಹೇಳಿದಾಗೆ ಅಂಥವ್ರಿಗೆ ಇವೆಲ್ಲನೂ ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಅರ್ಧಕಲ್ಪದ್ದು ಮತ್ತೆ ಈ ಸಮಯದ್ದು ಕೂಡ ಎಲ್ಲನೂ ಸಹ ಯೋಗದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೇನೆ ಪಾಸಿಟಿವ್ ಆಗಿ ಯೋಚನೆಗಳನ್ನ ಮಾಡಬೇಕು, ನೆಗೆಟಿವ್ ಆಗಿ ಯೋಚನೆಗಳನ್ನ ಮಾಡಬಾರ್ದು ಅಂತ ಅದಕ್ಕೇನೆ ಹೇಳ್ತಾರೆ. ಆಯ್ತಲ್ಲ. ನೋಡಿ, ಆಲ್ಮೋಸ್ಟ್ ಆಲು ಏನ್ ಗೊತ್ತಾ, ಜಾಸ್ತಿ ಅಣ್ಣಂದ್ರಿಗೇನೆ ಬರುವಂತಹದ್ದು ಈ ಶುಗರ್ ಇರ್ಬೋದು. ಅಕ್ಕಂದ್ರಿಗೂ ಬರುತ್ತೆ, ಇಲ್ಲ ಅನ್ನೋದಿಲ್ಲ. ಶುಗರು, ಹಾರ್ಟ್ ಪ್ರಾಬ್ಲಮ್ಸು, ಮತ್ತೆ ಹೈ BP, ಇವೆಲ್ಲನೂ ಸಹ ಅಣ್ಣಂದ್ರಿಗೆ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅವರು ಈಗ ನೋಡಿ, ಅಕ್ಕಂದ್ರಾದ್ರೆ ಈಗ ನಾವು ನ್ಯಾಚುರಲ್ ಆಗಿ ನಾವು ಹೇಳಬೇಕು ಅಂತಂದ್ರೆ, ಕಾಮನ್ ಆಗಿ ನಾವು ಹೇಳಬೇಕು ಅಂತಂದ್ರೆ, ಅಕ್ಕಂದ್ರೆ ಏನ್ ಮಾಡ್ತಾರೆ, ಯಾವುದನ್ನು ಬಚ್ಚಿಡೋದಿಲ್ಲ, ಎಲ್ಲನೂ ಸಹ ಓಪನ್ ಆಗಿ ಹೇಳ್ಕೊಂಡ್ಬಿಡ್ತಾರೆ. ಮತ್ತೆ ಕಣ್ಣಲ್ಲಿ ನೀರು ಹಾಕೋತಾರೆ, ಅಳ್ತಾರೆ, ಎಮೋಷನ್ಸ್ ಎಲ್ಲ ಈಚೆ ಬಂದ್ಬಿಡುತ್ತೆ ಅಲ್ವಾ. ಆದ್ರೆ ಅಣ್ಣಂದ್ರ ಆ ಥರ ಅಲ್ಲ, ಎಲ್ಲ ಒಳಗಡೆನೆ ಇಟ್ಕೊಂಡಿರ್ತಾರೆ, ಹೇಳ್ಕೊಳ್ಳೋದಿಲ್ಲ. ಎಲ್ಲಾದ್ರೂ ಹೇಳ್ಕೊಟ್ರೆ ಎಲ್ಲಿ ನಮ್ಮ ಮರ್ಯಾದೆ ಹೋಗ್ಬಿಡುತ್ತೋ, ಎಲ್ಲಿ ವೀಕ್ ಆಗ್ಬಿಡ್ತೀನೋ, ನಾವ್ಯಾರೋ ಪುರುಷರಾಗಿದ್ದೀವಿ, ನಾವು ಆ ಥರ ಅಕ್ಕಂದ್ರ ಥರ ನಾವು ಅಳ್ಬಾರ್ದು, ಅಕ್ಕಂದ್ರ ಥರ ನಾವು ವೀಕ್ ಆಗಬಾರ್ದು, ನಾವು ಯಾವತ್ತೂ ಸ್ಟ್ರಾಂಗು ಅಂತ ತೋರಿಸ್ಕೋತಾರೆ ಅಲ್ವಾ. ಆದ್ರೆ ಒಳಗಡೆ ಮಾತ್ರ ಅವೆಲ್ಲ ಸಹ ಸ್ಟೋರ್ ಆಗಿ ಇಟ್ಕೊಂಡಿರ್ತಾರೆ. ಎಲ್ಲೂ ಅವ್ರು ಹೇಳ್ಕೊಳ್ಳೋದಿಲ್ಲ, ತೋರಿಸ್ಕೊಳ್ಳೋದಿಲ್ಲ. ಎಲ್ಲರಿಗೂ ಸಹ ಗೊತ್ತಿರುತ್ತೆ ಅಲ್ವಾ, ಅವೆಲ್ಲೂ ಸಹ ಹೇಳ್ಕೊಳ್ಳೋದಿಲ್ಲ, ತೋರಿಸ್ಕೊಳ್ಳೋದಿಲ್ಲ. ಅದರಿಂದ ಏನಾಗ್ಬಿಡುತ್ತೆ, ಅವ್ರಿಗೆ ಅದು ಫುಲ್ ಅದು ಪ್ರೆಷರ್ ಜಾಸ್ತಿ ಆಗತ್ತೆ. ಅದು ಒಳಗಡೆ ಇಟ್ಕೊಂಡು ಏನಾಗತ್ತೆ ಅವಾಗ ಶುಗರು, BP, ಹಾರ್ಟ್ ಇಶ್ಯೂಸು ಅವೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗಂತೂ ಬಾಬಾ ಸಿಕ್ಬಿಟ್ಟಿದ್ದಾರೆ ನಮಗೆ. ಅಣ್ಣಂದ್ರೆ ಇರ್ಬೋದು, ಅಕ್ಕಂದ್ರೆ ಇರ್ಬೋದು, ಬಾಬಾರವ್ರ ಮೂಲಕ ಅಂದ್ರೆ ಬಾಬಾರವ್ರಿಗೆಲ್ಲ ತಿಳಿಸಿ. ನೀವು ಯಾರ ಹತ್ರನೂ ತಿಳಿಸ್ಬೇಡಿ, ಒಬ್ಬರ ಹತ್ರನೂ ಹೋಗಿ ನೀವು ದೇಹದಾರಿ ಹತ್ರ ಒಂದು ವಿಷಯನೂ ಹೇಳ್ಬೇಡಿ. ಬಾಬಾ ಹತ್ರ ಕೂತ್ಕೊಳ್ಳಿ, ಏನಿದೆಯೋ ಪ್ರತಿಯೊಂದು ಬಾಬಾರವ್ರ ಹತ್ರ ಮನಸ್ಸು ಬಿಚ್ಚಿ, ಹೃದಯ ಬಿಚ್ಚಿ ಮಾತಾಡಿ. ಬಾಬಾ ಈ ಸಮಯದಲ್ಲಿ ಇದ್ದಾರೆ, ಕೇಳಿಸ್ಕೋತಾರೆ. ಯಾರು ಕೇಳಿಸ್ಕೊಂಡಿಲ್ಲ ಅಂದ್ರೂ ಬಾಬಾ ನಮ್ಮ ಮಾತನ್ನ ಕೇಳಿಸ್ಕೋತಾರೆ. ಬೇರೆಯವರು ಕೇಳಿಸ್ಕೊಂಡಾಗ ಏನ್ ಮಾಡ್ಬೋದು, ನಾವು ಅನ್ಕೋತೀವಿ ಬೇರೆಯವರು ಅವ್ರ ಹತ್ರ ಮರ್ಯಾದೆ ಹೋಗ್ಬಿಡುತ್ತೆ, ಅವ್ರು ಏನು ಅನ್ಕೊಂಡ್ಬಿಡ್ತಾರೋ ಏನೋ, ತಪ್ಪಾಗಿ ತಿಳ್ಕೊತಾರೋ ಏನೋ ನಮ್ಮ ಬಗ್ಗೆ, ಮತ್ತೆ ಅವರು ಗೇಲಿ ಮಾಡ್ತಾರೇನೋ, ಇನ್ನೊಬ್ರ ಹತ್ರ ಹೋಗಿ ಹೇಳ್ಕೋತಾರೇನೋ ಕೆಟ್ಟದಾಗಿ, ಜಡ್ಜ್ ಮಾಡ್ತಾರೇನೋ, ಇವೆಲ್ಲ ಇರುತ್ತೆ ಅಲ್ವಾ. ಆದ್ರೆ ಬಾಬಾ ಮುಂದೆ ಹೇಳ್ಕೊಳ್ಳೋದಕ್ಕೇನು, ಬಾಬಾ ಅವ್ರ ಮುಂದೆ ಏನೇ ಸಮಸ್ಯೆ ಇದ್ರು, ಯಾವುದೇ ಏನೇ ಇದ್ರು
ಬಾಬಾರರ ಹತ್ರ ಹೇಳ್ಕೊಳ್ತಾ ಹೋಗಿ, ಬಾಬಾ ಶಕ್ತಿ ಕೊಡ್ತಾ ಹೋಗ್ತಾರೆ, ಜ್ಞಾನವನ್ನು ಕೊಡ್ತಾ ಹೋಗ್ತಾರೆ. ಆಯ್ತಲ್ಲ, ಅವ್ರ ನೆನಪು ಮಾಡ್ತಾ ಅವ್ರ ಹತ್ರ ಎಲ್ಲ ಹೇಳ್ಕೊಳ್ತಾ ಹೋದ್ರೆ ಅವೇನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಪ್ರೆಷರ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಏನಾಗುತ್ತೆ, ನೆಗೆಟಿವ್ ಅನ್ನುವಂಥದ್ದು ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಹೊರಗಡೆ ಇರೋರು ಏನ್ ಮಾಡ್ತಾರೆ, ಅವರು ಅಂದ್ರೆ ಇದಕ್ಕೂ ಮುಂಚೆ ಬಾಬಾ ಸಿಕ್ಕಕ್ ಮುಂಚೆ ನಾವು ಅಷ್ಟೇ ಅಲ್ವಾ, ಯಾಕಂದ್ರಾದ್ರೆ ಅಳ್ಳೋಂಥದ್ದು, ಮತ್ತೆ ಎಲ್ಲರ ಹತ್ರ ಹೇಳ್ಕೊಂಬಂದ್ಬಿಡ್ತೀವಿ, ಎಲ್ಲ ಮನಸ್ ಬಿಚ್ಚಿ ಮಾತಾಡ್ಬಿಡ್ತೀವಿ. ಆದ್ರೆ ಅಣ್ಣಂದ್ರು ಹಾಗಲ್ಲ, ಅವ್ರು ಏನೂ ಹೇಳ್ಕೊಳ್ಳೋದಿಲ್ಲ. ಅವ್ರಿಗೆ ಎಷ್ಟೇ ಪ್ರೆಷರ್ ಇದ್ರು ಕೂಡ ಯಾರ ಹತ್ರನೂ ಏನು ಹೇಳ್ಕೊಳ್ಳೋದಿಲ್ಲ. ಅಂದ್ರೆ ಅವ್ರು ಒಳಗಡೆನೆ ಇಟ್ಕೋತಾರೆ, ತೋರಿಸ್ಕೊಳ್ಳೋದಿಲ್ಲ. ದುಃಖ ಆದ್ರೂ ಈಚೆ ಹಾಕೋದಿಲ್ಲ, ಅವರು ನೋವಾದ್ರೂ ಈಚೆ ಹಾಕೋದಿಲ್ಲ, ಒಳಗಡೆನೆ ನುಂಗುತ್ತಾರೆ. ಅದೇನಾಗ್ಬಿಡುತ್ತದು, ಎಲ್ಲ ಈ ತರದ ಒಂದು ಸಮಸ್ಯೆಗಳಲ್ಲಿ ಬಂದ್ಬಿಡುತ್ತೆ. ಅದರಿಂದ ಈಗ ನಮಗ್ ಬಾಬಾ ಸಿಕ್ಕಿದರೆ ಈಗ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಸಮಸ್ಯೆನ ಬಾಬಾರ ಹತ್ರ ಹೇಳಿ ಅವರಿಂದ ಸಲಹೆನ ತಗೊಂಡು ಆ ರೀತಿ ನಡೀತಾ ನಾವು ಹೋಗ್ಬೋದು. ಮತ್ತೆ ಕೆಲವರಿಗೆ ಥೈರಾಯ್ಡ್ ಬರುತ್ತೆ. ಯಾಕೆ ಥೈರಾಯ್ಡ್ ಬರುತ್ತೆ? ಕೆಲವೊಂದು ಏನಾಗುತ್ತೆ ಗೊತ್ತಾ, ಅನ್ಸ್ಪೋಕನ್ ವರ್ಡ್ಸ್, ಅಂದ್ರೆ ನಾವು ಹೇಳ್ದೆ, ಅಂದ್ರೆ ಅದು ಹೇಳಕ್ಕಾಗೋದಿಲ್ಲ, ಆ ವಿಷಯ ಈಚೆ ಹೇಳಕ್ಕಾಗೋದಿಲ್ಲ, ಅದನ್ನು ನಾವು ಏನ್ ಮಾಡ್ಬಿಡ್ತೀವಿ, ನುಂಗ್ತೀವಿ. ಆಯ್ತಲ್ಲ, ಅಂದ್ರೆ ಹೇಳಕ್ಕಾಗದೇ ಇರೋ ವಿಷಯಗಳನ್ನ ಒಳಗಡೆ ನುಂಗಿ ಏನಾಗ್ಬಿಡುತ್ತೆ, ಈ ಥೈರಾಯ್ಡ್ ಸಮಸ್ಯೆ ಅನ್ನುವಂಥದ್ದು ಬರತ್ತಂತೆ. ಅಂದ್ರೆ ನಾವು ಈಗ ಯಾವ್ದಾದ್ರು ಒಂದು ಯಾರಾದ್ರೂ ಇರ್ತಾರೆ, ಆಯ್ತಲ್ಲ, ಅವ್ರಿಗೆ ಏನಾದ್ರೂ ನಾವು ಹೇಳ್ಬೇಕು, ಆದ್ರೆ ಹೇಳಕ್ಕಾಗದೇ ಇರೋ ವಿಷಯಗಳಿರತ್ತೆ, ಅದನ್ನ ನುಂಗುವಂಥದ್ದು. ಹೇಳಿದ್ರೆ ಏನಾಗ್ಬಿಡುತ್ತೆ, ಅದು ಹೇಳ್ಬಾರ್ದು, ಆದ್ರೆ ಒಳಗಡೆನೆ ಅದೇನಾಗ್ತಾ ಇರುತ್ತೆ, ಅದು ನಮಗೆ ಕಿರಿಕಿರಿ ಮಾಡ್ತಿರುತ್ತೆ. ಆಯ್ತಲ್ಲ, ಅಂದ್ರೆ ನಾವು ಹೇಳ್ತಾರೆ ನೋಡಿ, ಅಂದ್ರೆ ಯಾವ್ಯಾವ ವಿಷಯಗಳನ್ನ ನಾವು ಕೆಲವೊಂದೆಲ್ಲ ಓಪನ್ ಆಗಿ ಹೇಳ್ಕೊಳ್ತೀವಿ, ಆದ್ರೆ ಕೆಲವೊಂದು ಹೇಳೋದಿಲ್ಲ. ಈಗ ಜಲಸಿಯಿಂದ ಕೂಡಿರುತ್ತೆ, ಆದ್ರೆ ನಾವು ಡೈರೆಕ್ಟ್ ಆಗಿ ಹೇಳೋದಿಲ್ಲ. ಯಾರೋ ತುಂಬಾ ನಮಗ್ ಬೇಕಾಗಿರೋ ವ್ಯಕ್ತಿನೇ ಇರ್ತಾರೆ, ಆಯ್ತಲ್ಲ, ಅವರು ಮುಂದೆ ಏನ್ ಮಾಡ್ತಾ ಇರ್ತಾರೆ, ಅವ್ರೇನೋ ಒಂದು ಒಳ್ಳೆ ಕೆಲಸ ಮಾಡ್ತಿರ್ತಾರೆ, ಆಯ್ತಲ್ಲ, ಅದ್ ನೋಡಿ ಜಲಸಿ ಬಂದ್ಬಿಡುತ್ತೆ. ಬಟ್ ನನಗಿಲ್ವೇ ಆತರ, ನಂಗ್ ಬರ್ಲಿಲ್ವೇ ಆತರ, ಅವ್ರು ಆತರ ಮಾಡ್ತಿದ್ದಾರೆ, ನಾನಿಲ್ವೇ ಆತರ ಅಂತ ಹೇಳ್ಬಿಟ್ಟು ಏನಾಗ್ಬಿಡುತ್ತೆ, ಜಲಸಿ ಬಂದ್ಬಿಡುತ್ತೆ. ಮತ್ತೆ ಅವ್ರು ಅದನ್ನ ಹೇಳಕ್ ಆಗೋದಿಲ್ಲ ಅವ್ರ ಮುಂದೆ, ಅರ್ಥ ಆಯ್ತಲ್ಲ, ಅದನ್ನ ಅವ್ರ ಮುಂದೆ ಹೇಳಕ್ ಆಗೋದಿಲ್ಲ. ಕೆಲವೊಂದು ಹೇಳಕ್ಕಾಗದೇ ಇರುವಂತದ್ದನ್ನ ಏನ್ ಮಾಡ್ತಾರೆ, ನುಂಗುತ್ತಾರೆ, ಜಲಸಿ, ಹೊಟ್ಟೆ ಉರಿಯಿಂದ, ಆಯ್ತಲ್ಲ, ಅದರಿಂದ ಏನ್ ಮಾಡ್ತಾರೆ, ನುಂಗುತ್ತಾರೆ ಆ ಒಂದು ವರ್ಡ್ಸ್, ಆಯ್ತಲ್ಲ. ಆ ನುಂಗಿ ಏನಾಗ್ಬಿಡುತ್ತೆ, ಅದು ಗಂಟಲಲ್ಲಿ ಏನಾಗುತ್ತೆ, ಫಸ್ಟ್ ಅದು ಕಫು, ಮತ್ತೆ ಒಂದು ಇರಿಟೇಷನ್ ಆಗ್ತಿರುತ್ತೆ, ಥ್ರೋಟ್ ಇನ್ಫೆಕ್ಷನ್ ಆಗತ್ತೆ, ಕಫ್ ಅನ್ನೋ ಅಂತದೆಲ್ಲ ಬರ್ತಿರುತ್ತೆ, ಮತ್ತೆ ಇವೆಲ್ಲ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಮತ್ತೆ ಥೈರಾಯ್ಡ್ ಸಹ ಬರುವಂತಹ ಒಂದು ಅವಕಾಶನೂ ಸಹ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಹೊರಗಡೆ ಹಾಕೋದಿಲ್ಲ ಅವರು ಎಮೋಷನ್ಸ್ ಅನ್ನ, ಅವರು ಹೊರಗಡೆ ಹಾಕೋದಿಲ್ಲ. ಏನ್ ಅನಿಸ್ತಿದೆ ನನಗೆ ಅದನ್ನ ನಾನು ಈಚೆ ಹಾಕ್ಬೇಕು, ಆದ್ರೆ ಹಾಕೋದಿಲ್ಲ, ಆದ್ರಿಂದ ಅದು ಬರ್ತಿರತ್ತೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ನಾವ್ಯಾಕೆ ನುಂಗ್ಬೇಕು, ನಾವ್ಯಾಕೆ ಜಲಸಿ ಪಡ್ಬೇಕು, ಹೊಟ್ಟೆ ಉರಿ ಪಡ್ಬೇಕು ಅಲ್ವಾ? ಅವರ ಭಾಗ್ಯ ಅವರದು, ನನ್ನ ಭಾಗ್ಯ ನನ್ನದು. ಬಾಬಾ ನನಗೂ ಭಾಗ್ಯ ರೂಪಿಸಕ್ ಬಂದಿದ್ದಾರೆ, ಇತರರಿಗೂ ಭಾಗ್ಯವನ್ನ ರೂಪಿಸಕ್ ಬಂದಿದ್ದಾರೆ. ಇತರರ ಒಂದು ಭಾಗ್ಯವನ್ನ ನಾವು ನೋಡಿ ಇನ್ನು ಖುಷಿ ಪಡ್ಬೇಕೆ ಹೊರತು ಹೊಟ್ಟೆ ಉರಿ ಪಡೋದಲ್ಲ. ನಾವ್ಯಾಕೆ ಪಡ್ಬೇಕು ಅಲ್ವಾ? ಈಗ ನಮಗೆ ಬಾಬಾ ಬಂದಿದ್ದಾರೆ, ನಾವು ಎಷ್ಟು ಬೇಕಾದ್ರೂ ಈಗ ಬಾಬಾರವರಿಂದ ಭಾಗ್ಯವನ್ನ ನಾವು ಪಡ್ಕೊಳ್ಬಹುದು. ಎಂತಹ ಒಂದು ಅಂದ್ರೆ ನಾವು ಎಷ್ಟು ಬೇಕಾದ್ರೂ ಸಹ ನಾವು ಇಲ್ಲಿ ಪಡ್ಕೋಬಹುದು. ಅದಕ್ಕೆ ಬಾಬಾ ಹೇಳ್ತಾರೆ, ಇಲ್ಲಿ ನಾವು ಎಮೋಷನ್ಸ್ ಅನ್ನ ಹೊರಗಡೆ, ಈಗ ನೋಡಿ ಮೋಷನ್ಸ್ ಅಂತ ಹೇಳ್ತಾರೆ. ಈಗ ಶರೀರದಿಂದ ತ್ಯಾಜ್ಯವಾದಂತಹದ್ದು, ಬೇಡದೇ ಇರುವಂತದ್ದು ಈಚೆ ಹೋಗುತ್ತೆ, ಬೇಕಾಗಿರುವಂತ ಶರೀರದಲ್ಲಿ ಜೀರ್ಣ ಆಗಿ ಶಕ್ತಿಯನ್ನು ಕೊಡುತ್ತೆ, ನಿಜ ತಾನೆ?
ಅದು ನಾವೇನು ಹೇಳ್ತೀವಿ, ಮೋಷನ್ ಹೋಗ್ತೀವಿ, ಮೋಷನ್ ಹೋಗುತ್ತೆ ಅಂತ ಹೇಳ್ತೀವಿ. ಆ ಮೋಷನ್ ಅಂತಂದ್ರೆ ಏನು, ಬೇಡದೇ ಇರುವಂತಹದ್ದನ್ನ ಈಚೆ ಹಾಕುವಂಥದ್ದು. ಬೇಕಾಗಿರೋದು ಒಳಗಡೆ ಜೀರ್ಣ ಆಗುತ್ತೆ, ಶಕ್ತಿ ಕೊಡುತ್ತೆ. ಹಾಗೇನೆ ಇವು ಸಹ ಅಷ್ಟೇನೆ, ನೆಗೆಟಿವ್ ಯೋಚನೆಗಳು, ಈ ಎಮೋಷನ್ಸ್, ನೆಗೆಟಿವ್ ಎಮೋಷನ್ಸ್ ಏನಿದೆ, ಇದು ಮೋಷನ್, ಇದು ಅಷ್ಟು ಹೊರಗಡೆ ಕಳಿಸ್ಬೇಕು. ಆಗ ಪಾಸಿಟಿವ್ ಆಗಿರುವಂಥದ್ದು ಹೊರಗಡೆ ಇರುತ್ತೆ, ಅದು ಶಕ್ತಿಯನ್ನು ಕೊಡುತ್ತೆ ಮನಸ್ಸು, ಬುದ್ಧಿಗೆ, ಆತ್ಮಕ್ಕೆ. ಒಳಗಡೆ ಇರುವಂತಹ ಪಾಸಿಟಿವ್ ಅನ್ನೊಂದು ಏನಿರುತ್ತೆ, ಆ ಒಂದು ಯೋಚನೆಗಳು, ಪಾಸಿಟಿವ್ ಎಮೋಷನ್ಸ್ ಏನಿರುತ್ತೆ, ಅದು ಶಕ್ತಿಯನ್ನ ತುಂಬುತ್ತೆ, ಜೀರ್ಣ ಆಗುತ್ತೆ ಕೂಡ. ಆಯ್ತಲ್ಲ. ಈ ನೆಗೆಟಿವ್ ಏನಿದೆ ಇದನ್ನು ನಾವು ಕಳಿಸ್ಬೇಕು. ಅದಕ್ಕೇನೆ ಮೋಷನ್ಸ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಮೋಷನ್ಸ್ ಅಂತ ಅದಕ್ಕೇನೆ ಹೇಳುವಂತಹದ್ದು. ಅಂದ್ರೆ ಇಲ್ಲಿ ನಾವು ಯೋಗದ ಮೂಲಕ ನಾವು ಹೊರಗಡೆ ಹಾಕ್ಬೇಕು. ನಾವು ಯಾವಾಗ ಆತ್ಮದ ಸ್ಮೃತಿ, ಬಾಬಾರವರ ಸ್ಮೃತಿಯಲ್ಲಿ ಇರ್ತೀವಿ, ಆಗ ಏನಾಗ್ತಾ ಹೋಗುತ್ತೆ, ಅದು ನಮ್ಮಿಂದ ಯೋಗದಲ್ಲಿದ್ದಾಗ ಆ ಯೋಗದ ಅಗ್ನಿಯಿಂದ ಎಲ್ಲ ಸಮಾಪ್ತಿ ಆಗ್ತಾ ಹೋಗುತ್ತೆ. ನೆಗೆಟಿವ್ ಎಲ್ಲ ಪಾಸಿಟಿವೇ ಇರುತ್ತೆ ಆವಾಗ. ಅಂದ್ರೆ ಬೇಡದೇ ಇರುವಂತ, ಈಗ ಬಾಡಿಯಲ್ಲಿ ಇರುವಂತ ಬ್ಯಾಡ್ ಏನಿರುತ್ತೆ, ಅದು ಟಾಕ್ಸಿನ್ ಎಲ್ಲ ಹೊರಗಡೆ ಒಂದು ಬೆವರಿನ ಮೂಲಕ ಈಚೆ ಹೋಗುತ್ತೆ, ಒಂದು ಯೂರಿನ್ ಮೂಲಕ ಟಾಕ್ಸಿನ್, ಬಾಡಿಯಲ್ಲಿರುವಂತಹ ಒಂದು ಟಾಕ್ಸಿನ್ ಅನ್ನುವಂಥದ್ದು ಬೆವರು ಮತ್ತೆ ಯೂರಿನ್ನು, ಇವುಗಳ ಮೂಲಕ ಏನಾಗುತ್ತೆ, ಮೋಷನ್ಸ್, ಇವುಗಳ ಮೂಲಕ ಎಲ್ಲ ಈಚೆ ಹೋಗ್ತಿರತ್ತೆ ಅಲ್ವಾ. ಆಗ್ಲೇನೆ ಆರೋಗ್ಯ ಚೆನ್ನಾಗಿರುವಂತಹದ್ದು. ಹಾಗೆ ಮನಸ್ಸಿನ ಒಂದು ಎಮೋಷನಲ್ ಹೆಲ್ತ್ ಕೂಡ ನಾವು ಚೆನ್ನಾಗಿರ್ಬೇಕಂದ್ರೆ ಬ್ಯಾಡ್ ಎಮೋಷನ್ಸ್ ಅನ್ನ ನಾವೇನ್ ಮಾಡ್ಕೋಬೇಕು, ಸಮಾಪ್ತಿ ಮಾಡ್ಕೋಬೇಕು. ಆಯ್ತಲ್ಲ. ಬ್ಯಾಡ್ ಎಮೋಷನ್ಸ್ ಬರ್ತಿದೆ ಅಂತಂದ್ರೆ ಅದನ್ನ ಪಾಸಿಟಿವ್ ಅಲ್ಲಿ ಪರಿವರ್ತನೆ ಮಾಡ್ಕೋಬೇಕು. ಮತ್ತೆ ಬಾಬಾರವರ ನೆನಪು ಆತ್ಮದ ನೆನಪಲ್ಲಿ ಇರ್ತಾ ನಾವೇನ್ ಮಾಡ್ಬೇಕಾಗತ್ತೆ, ಅವುಗಳನ್ನ ಯೋಗದಲ್ಲಿ ಸಮಾಪ್ತಿ ಮಾಡ್ಕೋಬೇಕಾಗತ್ತೆ. ಅಂದ್ರೆ ನಾವು ಹೆಚ್ಚೆಚ್ಚಿಗೆ ನಾವು ಸಮರ್ಥ ಸಂಕಲ್ಪಗಳನ್ನ, ಆತ್ಮದ ಸ್ಮೃತಿ ಮತ್ತೆ ಬಾಬಾರ ಸ್ಮೃತಿಯಲ್ಲಿದ್ದು ಜ್ಞಾನ ಮನನ ಮಾಡುವಂತಹದ್ದು, ಮತ್ತೆ ಸ್ವಮಾನಗಳ ಒಂದು ಸ್ಮೃತಿಯಲ್ಲಿ ಇರುವಂತಹದ್ದು, ಅವಾಗ ಏನಾಗ್ಬಿಡತ್ತೆ, ಆತ್ಮ ಶಕ್ತಿಶಾಲಿಯಾಗಿರುತ್ತೆ, ಸಮರ್ಥ ಸಂಕಲ್ಪಗಳನ್ನೇ ಮಾಡುತ್ತೆ ಕೂಡ. ಮತ್ತೆ ಒಂದು ಎಮೋಷನ್ಸ್ ಕೂಡ ಅಷ್ಟೇ ಪಾಸಿಟಿವ್ ಆಗೂ ಸಹ ಇರುತ್ತೆ. ಎಮೋಷನ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಹಾಳಾಗತ್ತೆ. ಅದರಿಂದ ಏನ್ ಮಾಡ್ಬೇಕು, ನಮ್ಮ ಎಮೋಷನಲ್ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಒಂದು ಮನಸ್ಸು ಬುದ್ಧಿಯಲ್ಲಿರುವಂತಹ ಈ ಬ್ಯಾಡ್ ಎಮೋಷನ್ಸ್ ಏನಿದೆ ಅವುಗಳನ್ನೆಲ್ಲನೂ ಸಹ ನಾವೇನ್ ಮಾಡ್ಕೋಬೇಕು, ಸಮಾಪ್ತಿ ಮಾಡ್ಕೋಬೇಕು. ಅದು ರಿಲೀಸ್ ಆಗಿಲ್ಲ, ಅದು ಹೊರಗಡೆ ಹೋಗಿಲ್ಲ ಅಂತಂದ್ರೆ, ಒಳಗಡೆನೆ ಇದೆ ಅಂತಂದ್ರೆ ಈ ತರ ಸಮಸ್ಯೆಗಳೆಲ್ಲನೂ ಸಹ ಬರ್ತಾ ಹೋಗುತ್ತೆ. ಅಂದ್ರೆ ನಾವು ಇದಕ್ಕೂ ಮುಂಚೆ ಅರ್ಧ ಕಲ್ಪದಿಂದ ಅವೆಲ್ಲನೂ ಸಫರ್ ಮಾಡ್ಕೊಳ್ತಾ ಬಂದ್ರೆ, ಆದ್ರೆ ನಾವೀಗ ಯೋಗದ ಮೂಲಕ, ನಾವು ಬಾಬಾರವರ ನೆನಪಿನ ಮೂಲಕ, ಜ್ಞಾನದ ಮೂಲಕ ನಾವು ಅದನ್ನ ಸಮಾಪ್ತಿ ಮಾಡ್ಕೋಬಹುದು. ಆಯ್ತಾ. ಮತ್ತೆ ಕೆಲವ್ರಿಗೆ ಜಾಯಿಂಟ್ ಪೈನ್ ಬರ್ತಿರತ್ತೆ. ಜಾಯಿಂಟ್ ಪೈನ್ ಅಂದ್ರೆ ಅದು ಏನ್ ಹೇಳ್ತಾರೆ, ಕೆಲವೊಂದು ನಾವು ಫಿಸಿಕಲಿ ಹೇಳ್ಬೇಕಾದ್ರೆ ಏನ್ ಹೇಳ್ತೀವಿ, ಅದು ಬಾಡಿ ಮೂವ್ಮೆಂಟ್ಸ್ ಇಲ್ದಾಗ ಏನಾಗ್ಬಿಡತ್ತೆ, ಜಾಯಿಂಟ್ ಪೈನ್ ಬರ್ತಿರತ್ತೆ ಅಂತ ಹೇಳ್ತಾರೆ. ಹಾಗೇನೆ ನೆಗೆಟಿವ್ ಎಮೋಷನ್ಸ್ ಅನ್ನುವಂತಹ ಒಂದು ನೆಗೆಟಿವ್ ಎಮೋಷನ್ಸ್ ಏನಿದೆ ಅದು ಸಹ ಮೂವ್ಮೆಂಟ್ಸ್ ಅನ್ನುವಂಥದ್ದು ಇರೋದಿಲ್ಲ. ಅಂದ್ರೆ ಅದು ಸ್ಟ್ರಕ್ ಆಗಿರುತ್ತೆ. ಅರ್ಥ ಆಯ್ತಾ. ಅಂದ್ರೆ ಅದು ಹೊರಗಡೆ ಹೋಗಿರೋದಿಲ್ಲ. ಎಮೋಷನ್ಸ್ ಅನ್ನ ಕ್ಯಾರಿ ಮಾಡೋದ್ರಿಂದ ಏನಾಗ್ಬಿಡತ್ತೆ, ಆ ಒಂದು ಜಾಯಿಂಟ್ ಪೈನ್ ಅನ್ನುವಂತಹದ್ದು ಬರುತ್ತೆ. ಮೈನ್ ಆಗಿ ನಾವು ಹೇಳ್ಬೇಕಂದ್ರೆ ಭಯ. ಈ ಮಂಡಿ ನೋವು ಇದೆಲ್ಲ ಯಾಕೆ ಬರುತ್ತೆ ಅಂದ್ರೆ ಭಯದಿಂದನೇ ಬರುವಂತಹದ್ದು. ಭಯ ಅನ್ನುವಂತಹದ್ದು ನೋಡಿ, ಇವೆಲ್ಲ ವ್ಯರ್ಥ ಬ್ಯಾಡ್ ಎಮೋಷನ್ಸ್ ಇವೆಲ್ಲನೂ ಸಹ ವಿಕಾರಗಳಿಂದನೇ ತಾನೇ ಬರುತ್ತೆ. ಅದಕ್ಕೇನೆ ಬಾಬಾ ಹೇಳ್ತಾರೆ ನೋಡಿ, ಇದು ಮಂಡಿ ನೋವು, ಈ ಜಾಯಿಂಟ್ ಪೈನ್ ಎಲ್ಲ ಯಾಕೆ ಬರುತ್ತೆ ಅಂತಂದ್ರೆ ಭಯ. ಮತ್ತೆ ಅಂದ್ರೆ ಕೆಲವ್ರಿಗೆ ಭಯ ಅಂದ್ರೆ ಯಾವ ರೀತಿ, ಫ್ಯೂಚರ್ ಬಗ್ಗೆ ಭಯ ಇರುತ್ತೆ, ಮತ್ತೆ ಮಕ್ಕಳ ಬಗ್ಗೆ ಭಯ ಇರುತ್ತೆ. ಅವ್ರೇಗೋ ಇವ್ರೇಗೋ, ನನ್ನ ಮಕ್ಕಳು ನೋಡ್ಕೋತಾರೋ ಇಲ್ವೋ, ನನ್ನ ಮಕ್ಕಳ ಫ್ಯೂಚರ್ ಏನು, ನನ್ನ ಫ್ಯೂಚರ್ ಏನು, ಅದೇನಾಗುತ್ತೋ ಇದೇನಾಗುತ್ತೋ, ಎಲ್ಲದ್ರ ಬಗ್ಗೆನೂ ಭಯ ಇರುವಂತಹದ್ದು.
ಆಯ್ತಲ್ಲ, ಭಯ ಇರುತ್ತೆ. ಮತ್ತೆ ಆ ಒಂದು ಎಮೋಷನ್ಸನ್ನ ಈಚೆ ಹಾಕೋದಿಲ್ಲ. ಈಗ ಭಯ ಅನ್ನುವಂಥದ್ದನ್ನ ಎಲ್ಲರ ಹತ್ರ ಹೋಗಿ ಹೇಳ್ಕೊಳ್ಳೋದಿಲ್ಲ ಅಲ್ಲ, ಒಳಗಡೆನೇ ಇರುತ್ತೆ ಅದು. ಒಳಗಡೆನೇ ಭಯ ಪಡ್ತಿರ್ತಾರೆ. ಆ ಎಮೋಷನ್ಸ್ ಅದ್ರ ಬಗ್ಗೆನೇ ಯೋಚನೆಗಳು ನಡೀತಿರುತ್ತೆ. ಆ ಎಮೋಷನ್ಸ್ ಒಳಗಡೆನೇ ಇರುತ್ತೆ. ಅದು ಸ್ಟಕ್ ಆಗಿರುತ್ತೆ. ಅದು ಮೂವ್ಮೆಂಟೇ ಆಗೋದಿಲ್ಲ. ಅಂದ್ರೆ ಅದು ಹೊರಗಡೆ ಕಳಿಸಿರೋದಿಲ್ಲ. ಹಾಗಾಗಿ ಅದು ಏನಾಗ್ಬಿಡುತ್ತೆ, ಜಾಯಿಂಟ್ ಪೈನ್ ಆಗಿ ಬರುವಂತಹ ಸಾಧ್ಯತೆ ಇರುತ್ತೆ. ಅಂದ್ರೆ ನಾವು ಏನ್ ಮಾಡ್ಬೇಕು, ಇಲ್ಲಿ ಭಯ ಏನಿಲ್ಲ. ನಮ್ಗೆ ಬಾಬಾರವ್ರ ಮಕ್ಕಳಿಗೆ ಏನ್ ಭಯ ಇದೆ? ಬಾಬಾ ಇದ್ದಾರೆ, ಎಲ್ಲ ಬಾಬಾರವ್ರಿಗೆ ಜವಾಬ್ದಾರಿ ಕೊಟ್ಬಿಟ್ಟಿದೀವಿ. ಬಾಬಾನೇ ಎಲ್ಲನೂ ಸಹ ನೋಡ್ಕೋತಾರೆ. ನಮಗೆ ಸರ್ವ ಸಂಬಂಧಿ ಬಾಬಾ, ಎಲ್ಲನೂ ಬಾಬಾ ಆಗಿದ್ದಾರೆ. ಎಲ್ಲದೂ ಬಾಬಾರವ್ರದ್ದೇ ಆಗಿದೆ. ನಾನು ನಂದು ಅನ್ನೋದು ಏನೂ ಇಲ್ಲ. ಬಾಬಾ ಒಬ್ಬರೇ ನನ್ನೋರು ಅಲ್ವಾ? ಮತ್ತೆ ಏನೇ ಆದ್ರೂ ಬಾಬಾರವ್ರ ಜವಾಬ್ದಾರಿ. ಇಲ್ಲಿ ನಿಶ್ಚಿಂತತೆ, ಯಾವ ಭಯನೂ ಇಲ್ಲ, ಟೆನ್ಷನ್ನೂ ಇಲ್ಲ ಅಲ್ವಾ? ಈ ಒಂದು ನಾವು ಸ್ಮೃತಿಯಲ್ಲಿ ಇರ್ತೀವಿ ಅಂದ್ರೆ ಯಾವುದು ಇದೆಲ್ಲನೂ ಸಹ ನಮಗೆ ಬರೋದಿಲ್ಲ. ಅದು ಈಸಿಯಾಗಿ ಏನಾಗುತ್ತೆ, ಒಳಗಡೆ ಇರೋದು ಸಹ ಅದೇನಾಗ್ಬಿಡುತ್ತೆ, ಸಮಾಪ್ತಿ ಆಗ್ಬಿಡುತ್ತೆ. ನಾವು ಬಾಬಾ ಒಬ್ಬರನ್ನ ಆಧಾರ ಮಾಡ್ಕೊಂಡಾಗ, ಅವ್ರ ಮೇಲೆ ಡಿಪೆಂಡ್ ಆದಾಗ, ಅವರೊಬ್ಬರನ್ನೇ ನೆನಪು ಮಾಡ್ತಾ ಇದ್ದಾಗ ಏನಾಗ್ಬಿಡುತ್ತೆ, ನಿಶ್ಚಿಂತತೆನೂ ಇರುತ್ತೆ, ಯಾವುದೇ ಒಂದು ಭಯನೂ ಇರೋದಿಲ್ಲ, ಟೆನ್ಷನ್ನೂ ಇರೋದಿಲ್ಲ. ಅವು ನಾವು ಸಾಧಾರಣವಾಗಿ ಜೀವನವನ್ನ ನಡೆಸದೆ, ಎಲ್ಲರ ತರ ನಡೆಸದೆ ನಾವು ಅತಿ ಶಕ್ತಿಶಾಲಿಯಾಗೂ ಕೂಡ ನಾವು ಇರೋದಕ್ಕೆ ಸಾಧ್ಯ ಆಗುತ್ತೆ. ಇವ್ಯಾವುದು ಬರೋದಿಲ್ಲ ಕೂಡ, ಆಯ್ತಲ್ಲ? ಅಂದ್ರೆ ಈ ಜಾಯಿಂಟ್ ಪೈನು ಅದೆಲ್ಲನೂ ಸಹ ಬರೋದಿಲ್ಲ. ಅವು ನಾವು ಒಳಗಡೆನೆ ಇಟ್ಕೊಂಡೇ ಅದು ಅದರಿಂದ ಅದೇನಾಗ್ಬಿಡುತ್ತೆ, ಪ್ರಾಬ್ಲಮ್ಮು ಬರುವಂತಹದ್ದು. ಕೆಲವರಿಗೆ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಬರ್ತಿರುತ್ತೆ. ಅದೆಲ್ಲನೂ ಅಷ್ಟೇನೆ. ಅಂದ್ರೆ ಸೆಲ್ಫ್ ಲವ್ ಇಲ್ಲದೆ ಇರುವಂತಹದ್ದು. ಆಯ್ತಾ? ನಾವು ಹೇಗಿರ್ತೀವೋ ಹಾಗೆ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ನಮ್ಮನ್ನ. ಮತ್ತೆ ಇತರರು ಅಷ್ಟೇ ಹೇಗಿರ್ತಾರೋ ಹಾಗೇನೆ ಅವರನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಅವ್ರು ಕಪ್ಪಗಿದ್ದಾರೆ, ಅವ್ರು ಬೆಳ್ಳಗಿದ್ದಾರೆ, ಅವರು ಮುಖ ಹೀಗಿದೆ, ಅವರು ಉದ್ದ ಇದ್ದಾರೆ, ಅವ್ರು ಕುಳ್ಳ ಇದ್ದಾರೆ, ಇವೆಲ್ಲನೂ ಸಹ ಅಷ್ಟೇನೆ. ಇತರರನ್ನ ನಾವು ನೋಡಿ ಆತರ ನಾವು ಏನ್ ಮಾಡ್ತೀವಿ, ಅವ್ರ ಬಗ್ಗೆ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಲ್ಲ, ಅವೆಲ್ಲನೂ ನಮಗೆ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗತ್ತಂತೆ. ಇಲ್ಲಿ ಬಾಬಾ ನಮ್ಗೆ ಹೇಳುವಂಥದ್ದೇನು, ನೀವೇನು ಶರೀರನೇ ನೋಡ್ಬೇಡಿ ಅಂತಾರೆ ಅಲ್ವಾ? ಮತ್ತೆ ನಮ್ಗೆ ಎಲ್ಲಿಂದ ಬರುತ್ತೆ? ಶರೀರನೇ ನೋಡ್ಬೇಡಿ ಅಂತಾರೆ. ಅವ್ರು ಕಪ್ಪಗಿದ್ರೇನು, ಬೆಳ್ಳಗಿದ್ರೇನು, ಅವ್ರು ಎಷ್ಟು ಸುಂದರವಾಗಿದ್ರೇನು, ನಮ್ಗದ್ರ ಅವಶ್ಯಕತೆ ಇಲ್ಲ. ಆತ್ಮ ಅಂತ ನೋಡ್ಬೇಕು. ನಾನು ಆತ್ಮ, ನನ್ನ ಸಹೋದರ ಆತ್ಮ, ಅಷ್ಟೇ ನಾವು ಅಕ್ಸೆಪ್ಟ್ ಮಾಡ್ಬೇಕಾಗಿರುವಂತಹದ್ದು. ಇಲ್ಲಿ ನಾವು ಶರೀರವನ್ನೇ ನಾವು ನೋಡ್ಬಾರ್ದು. ಒಂದ್ ವೇಳೆ ನೋಡಿ ನಾವು ಆ ಥರ ಎಲ್ಲ ಯೋಚನೆಗಳು ಮಾಡ್ತೀವಿ, ಅದು ಸಹ ಏನಾಗ್ಬಿಡುತ್ತೆ, ಅದರಿಂದನೂ ಸಹ ಸಮಸ್ಯೆಗಳು ಬರುತ್ತೆ. ಆದ್ರಿಂದ ಮುಖದಲ್ಲಿ ಎಲ್ಲಾನು ಯಾಕೆ ಪ್ರಾಬ್ಲಮ್ಸ್ ಬರುತ್ತೆ ಅಂದ್ರೆ ಈ ತರ ನಾವು ಆಡ್ಕೋತಿರ್ತೀವಲ್ಲ, ಅವ್ರು ಆಗಿದ್ದಾರೆ ಹೀಗಿದ್ದಾರೆ ಅಂತ, ಅದರಿಂದನೂ ಸಹ ಬರುತ್ತೆ. ಮತ್ತೆ ಗ್ಯಾಸ್ಟ್ರಿಕ್ ಯಾಕೆ ಬರುತ್ತೆ ಅಂದ್ರೆ, ಯಾವುದೇ ಒಂದು ಎಮೋಷನ್ಸ್ ಅನ್ನುವಂಥದ್ದು ಡೈಜೆಸ್ಟ್ ಅಂದ್ರೆ ಅದು ಜೀರ್ಣ ಮಾಡ್ಕೊಂಡಿರೋದಿಲ್ಲ. ಈಗ ನಾವೇನು ಹೇಳ್ತೀವಿ, ಯಾವುದೇ ಒಂದು ಪದಾರ್ಥ ಜೀರ್ಣ ಆಗಿಲ್ಲ ಅಂದ್ರೆ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ ಅಂತ ನಾವು ಹೇಳ್ತಿರ್ತೀವಿ ಅಲ್ವಾ? ಅಂದ್ರೆ ಇದು ಎಮೋಷನ್ಸ್ ಏನಿರ್ತವೆ ಅವುಗಳನ್ನ ಜೀರ್ಣ ಮಾಡ್ಕೊಂಡಿರೋದಿಲ್ಲ, ಅದರಿಂದ ಗ್ಯಾಸ್ಟ್ರಿಕ್ ಆಗತ್ತೆ. ಅಂದ್ರೆ ಮೇಯ್ನ್ ಆಗಿ ಜಲಸಿ ಇರುತ್ತೆ ಅಲ್ವಾ? ಈಗ ಅವರು ಏನೋ ಒಂದು ಮಾಡ್ತಿದ್ದಾರೆ, ಅವರಲ್ಲಿ ಸಕ್ಸಸ್ ಬಂದಿದೆ ಅಂತಂದ್ರೆ ಅದನ್ನ ನಾವು ಒಪ್ಕೊಳ್ಳೋದಿಲ್ಲ, ಅದ್ರ ಬಗ್ಗೆ ಹೊಟ್ಟೆ ಉರಿ ಪಡ್ತಿರ್ತೀವಿ, ಜಲಸಿ ಇರುತ್ತೆ. ಆದ್ರಿಂದ ಏನಾಗ್ಬಿಡುತ್ತೆ, ಹೊಟ್ಟೆ ಉರಿ ಅಲ್ಲೇನೆ ಸ್ಟಾರ್ಟ್ ಆಯ್ತು ನೋಡಿ. ಹೊಟ್ಟೆ ಉರಿ ಅಂದ್ರೆ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಯ್ತು. ಅಂದ್ರೆ ಇನ್ನೊಬ್ಬರನ್ನ ನೋಡಿ ನಾವು ಹೊಟ್ಟೆ ಉರಿ ಪಡ್ತೀವಿ ಅಂದ್ರೆ ಅಲ್ಲಿ ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ. ಮತ್ತೆ ಕೆಲವರಿಗೆ ತಿನ್ನೋ ಊಟದಲ್ಲಿ ಅದು ಮತ್ತೆ ಖಾಲಿ ಬಿಟ್ಟು ಆ ಥರ ಎಲ್ಲನೂ ಬರ್ತಿರುತ್ತೆ, ಆಯ್ತಲ್ಲ? ಕೆಲವರಿಗೆ ಈ ಥರನೂ ಸಹ ಬರ್ತಿದೆ. ಅಂದ್ರೆ ಅದು ಫಿಸಿಕಲಿ, ಇದು ಎಮೋಷನಲ್ ಆಗಿ ನಾವು ಹೇಳ್ಬೇಕಂದ್ರೆ ಎಮೋಷನಲಿ ಇದು ನಾವು ಹೇಳ್ಬೋದು. ಮೆಂಟಲಿ ನಾವು ಹೇಳ್ಬೇಕಂದ್ರೆ ಅದು ಫಿಸಿಕಲಿ ಊಟ ಸರಿಯಾಗಿ ಮಾಡದೆ, ಸರಿಯಾದ ಒಂದು ಒಳ್ಳೆ ಆಹಾರವನ್ನ ಕೊಡದೆ ಆ ಥರ ಗ್ಯಾಸ್ಟ್ರಿಕ್ ಆಗ್ತಿರುತ್ತೆ. ಅದು ಫಿಸಿಕಲಿ ಆಗಿದೆ. ಇದು ಮೆಂಟಲಿ, ಎಮೋಷನಲಿ ನಾವು ಹೇಳಬೇಕು ಅಂತಂದ್ರೆ ಈ ಥರ ಹೊಟ್ಟೆ ಉರಿ ಪಡುವಂತಹದ್ದು, ಜಲಸಿ, ಇದೆಲ್ಲ ಏನೇನಿರುತ್ತೆ, ಬೇರೆಯವರ ಏಳಿಗೆಯನ್ನ ಕಂಡು ಸಹಿಸದೇ ಇರುವಂತಹದ್ದು, ಇವೆಲ್ಲ ಇರುತ್ತಲ್ಲ, ಇದರಿಂದನೂ ಸಹ ಬರುತ್ತೆ. ಅಂದ್ರೆ ನಮ್ಗಿಲ್ವಲ್ಲ ಹೊಟ್ಟೆ ಉರಿ, ನಮ್ಗೆ ಯಾಕೆ ಗ್ಯಾಸ್ಟ್ರಿಕ್ ಅನ್ಕೊಳ್ಬೋದು. ಆದ್ರೆ ಕೆಲವೊಂದು ತಿಂಡಿ ಅದರಿಂದನೂ ಮತ್ತೆ ಊಟ ಮಾಡದೆ ಇಂದನೂ ಬರ್ತಿರುತ್ತೆ
ಆಯ್ತಲ್ಲ, ಎರಡೂ ಇದೆ, ಫಿಸಿಕಲಿನೂ ಇದೆ, ಮೆಂಟಲಿ ಎಮೋಷನಲಿನೂ ಸಹ ಇದೆ. ಮತ್ತೆ ನಮ್ಮಲ್ಲಿ ಇವೆಲ್ಲ ಇದಾವ ಅಂತಾನೂ ಸಹ ನಾವು ಚೆಕ್ ಮಾಡ್ಕೋಬೇಕು ಕೂಡ, ಇದ್ರೂ ಕೂಡ. ಆಯ್ತಲ್ಲ. ಮತ್ತೆ ಬಾಬಾ ಹೇಳ್ತಾರೆ ಇಲ್ಲಿ ನಾವ್ ಯಾರ ಬಗ್ಗೆನೂ ಹೊಟ್ಟೆ ಉರಿ ಪಡೋದು ಬೇಡ, ಜಲಸಿ ಪಡೋದು ಬೇಡ. ಇತರರ ಸಕ್ಸಸ್ ನೋಡಿ, ನಾವು ಇತರರ ಸಕ್ಸಸ್ ಅನ್ನ ನೋಡ್ಬಿಟ್ಟು ನಾವು ಖುಷಿ ಪಡ್ತೀವಿ, ನಾವು ಎಂಜಾಯ್ ಮಾಡ್ತೀವಿ ಅಂತಂದ್ರೆ ಆ ಸಕ್ಸಸ್ ಅನ್ನ ನೋಡಿ ನಾವು ಎಂಜಾಯ್ ಮಾಡ್ದಂಗೆ, ಅವರನ್ನಲ್ಲ, ಆ ವ್ಯಕ್ತಿಯನ್ನಲ್ಲ, ಆ ಒಂದು ಸಕ್ಸಸ್ ಅನ್ನ, ಆ ಸಕ್ಸಸ್ ನೋಡುತ್ತಂತೆ. ಅಲ್ಲ, ಇತರರ ಬೇರೆಯವರ ಒಂದು ಸಕ್ಸಸ್ ಅನ್ನ ನೋಡಿನೇ ಇಷ್ಟೊಂದು ಖುಷಿಯಾಗಿದ್ದಾನೆ ಅಂದ್ರೆ ನಾನು ಅವ್ರ ಹತ್ರನೇ ಹೋದ್ರೆ ಅವಾಗ ಇನ್ನೆಷ್ಟು ಖುಷಿಯಾಗಿರ್ಬೋದು ಅಂತ ಯೋಚನೆ ಮಾಡತ್ತಂತೆ ಸಕ್ಸಸ್. ಆದ್ರಿಂದ ನಾವು ಇತರರ ಒಂದು ಸಕ್ಸಸ್ ಅನ್ನ ನೋಡಿ ಹೊಟ್ಟೆ ಉರಿ ಪಡುವಂತಹದ್ದು ಅವೆಲ್ಲನೂ ಸಹ ನಾವು ಮಾಡಬಾರದು. ಅಂದ್ರೆ ಇನ್ನೊಬ್ಬರ ಒಂದು ಖುಷಿ, ಅಂದ್ರೆ ಇನ್ನೊಬ್ಬರ ಒಂದು ಖುಷಿಯನ್ನ ನೋಡಿ, ಇನ್ನೊಬ್ಬರ ಒಂದು ಹ್ಯಾಪಿನೆಸ್, ಇನ್ನೊಬ್ಬರ ಒಂದು ಸಕ್ಸಸ್ ಅನ್ನ ನೋಡಿ ನಾವು ಸಹ ಖುಷಿ ಪಡಬೇಕು. ಆಯ್ತಲ್ಲ. ಆಗ ಏನಾಗುತ್ತೆ, ನಮ್ಮ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ, ಎಮೋಷನಲ್ ಹೆಲ್ತ್ ಸಹ ಚೆನ್ನಾಗಿರುತ್ತೆ. ಅಂದ್ರೆ ಗಾಸಿಪ್ ಅನ್ನುವಂಥದ್ದು ಕಡಿಮೆ ಮಾಡಬೇಕು ನೋಡಿ. ಯಾವಾಗ ಗಾಸಿಪ್ ಅನ್ನುವಂಥದ್ದು ಕಡಿಮೆ ಮಾಡ್ತೀವಿ ಆಗ ಜೀರ್ಣಾವಸ್ಥೆ ಚೆನ್ನಾಗಿರತ್ತಂತೆ, ಡೈಜೆಷನ್ ಸಿಸ್ಟಮ್ ಅನ್ನುವಂಥದ್ದು ಚೆನ್ನಾಗಿರುತ್ತೆ. ಯಾವಾಗ ಗಾಸಿಪ್ಪು ಅವರಿಗೆ ಅವರಾಗೆ ಹಾಗೆ ಹೀಗೆ ಅಂತ ನಾವು ಹರಟೆ ಹೊಡಿತಿರ್ತೀರಲ್ಲ, ಅದರಿಂದ ಏನಾಗ್ಬಿಡತ್ತೆ, ಈ ಡೈಜೆಷನ್ ಸಿಸ್ಟಮ್ ಅನ್ನುವಂತಹದ್ದು ಹಾಳಾಗ್ಬಿಡತ್ತಂತೆ. ಅರ್ಥ ಆಯ್ತಲ್ಲ. ಇದು ಗಾಸಿಪ್ ಅನ್ನುವಂಥದ್ದು ಕಡಿಮೆ ಮಾಡ್ಬೇಕು. ಇಲ್ಲಿ ಬಾಬಾ ಹೇಳ್ಬಿಟ್ಟಿದ್ದಾರೆ, ನೀವ್ ಯಾರ ಬಗ್ಗೆನೂ ಮಾತಾಡಂಗಿಲ್ಲ, ಗಾಸಿಪ್ಪೇ ಮಾಡಂಗಿಲ್ಲ. ನೀವು ಮಾತಾಡಿದ್ರೆ ಜ್ಞಾನ ರತ್ನಗಳ ಬಗ್ಗೆನೇ ಮಾತಾಡಬೇಕು. ಯೋಗಯುಕ್ತವಾಗಿ ಜ್ಞಾನಯುಕ್ತವಾಗೇ ನೀವು ವ್ಯವಹರಿಸ್ಬೇಕು, ಬೇರೆ ತರ ನೀವು ಮಾಡಂಗೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅಲ್ವಾ. ನಾವು ಇದೆಲ್ಲ ಬಾಬಾ ಹೇಳ್ದಂಗೆ ನಾವು ಮಾಡ್ಕೊಳ್ತಾ ಹೋಗ್ತೀವಿ ಅಂದ್ರೆ ಇವೆಲ್ಲ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಅಲ್ವಾ. ಅಂದ್ರೆ ಈಗ ನಾವು ಇತರರ ಹತ್ರ ಹೋಗ್ಬಿಟ್ಟು ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡ್ತಿರ್ತೀವಿ, ಇಲ್ಲ ಬೇರೆಯವ್ರಿಗೆ ಅಂದ್ರೆ ಇತರರ ಹತ್ರ ಹೋಗ್ಬಿಟ್ಟು ನಾವು ಗಾಸಿಪ್ ಮಾಡುವಾಗ ಮೊದಲು ಯಾರು ಹೇಳಿ, ಮೊದಲು ಕೇಳಿಸ್ಕೊಳ್ಳೋದು ಯಾರು? ಆ ಗಾಸಿಪ್ ಅನ್ನ ಕೇಳಿಸ್ಕೊಳ್ಳೋದು ಯಾರು? ನಾನೇ ಕೇಳಿಸ್ಕೊತೀನಿ. ಈಗ ನಾನು ಹೇಳ್ತಿದ್ದೀನಿ ಇತರರಿಗೆ ಹೋಗಿ ಅಂತಂದ್ರೆ, ಇತರರ ಹತ್ರ ಗಾಸಿಪ್ ಮಾಡ್ತಿದ್ದೀನಿ ಅಂತಂದ್ರೆ ಅದು ಫಸ್ಟ್ ಕೇಳಿಸ್ಕೊಳ್ಳೋದು ಯಾರು? ನಾನೇ ಅಲ್ವಾ. ಯಾಕಂದ್ರೆ ಅದು ನನ್ನಲ್ಲೇ ಇರುತ್ತೆ ಫಸ್ಟ್. ಅದು ನನಗೆ ಎಫೆಕ್ಟ್ ಆಗುತ್ತೆ, ಆಮೇಲೆ ಬೇರೆಯವ್ರಿಗೆ ಅದು ಅಲ್ವಾ. ಅದರಿಂದ ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಬಾಬಾ ಹೇಳಿದರೆ ಯಾವುದು ನಮಗೆ ವ್ಯರ್ಥ, ಇವ್ಯಾವುದನ್ನು ಸಹ ಮಾಡಬಾರದು ಅಂತ ಹೇಳ್ಬಿಟ್ಟಿದ್ದಾರೆ. ಆಯ್ತಾ. ಇವೆಲ್ಲನೂ ಸಹ ಬರ್ತಿರುತ್ತೆ. ಮತ್ತೆ ಹೊಟ್ಟೆ ಉರಿ ಇದ್ದಾಗ ಅಸಿಡಿಟಿ, ಗ್ಯಾಸ್ಟ್ರಿಕ್ಕು ಇವು ಸಹ ಬರೋ ಚಾನ್ಸಸ್ ಇರುತ್ತೆ. ಅದು ಸಹ ಅಂದ್ರೆ ಹೊಟ್ಟೆ ಉರಿ ಇದ್ದಾಗ ಗಾಸಿಪ್ ಮಾಡುವಾಗ ಇವೆಲ್ಲನೂ ಸಹ ಗ್ಯಾಸ್ಟ್ರಿಕ್ ಅಸಿಡಿಟಿಗೆ ಕಾರಣ ಆಗುತ್ತೆ. ಮತ್ತೆ ಕಿಡ್ನಿ ಸ್ಟೋನು, ಯಾವುದಾದ್ರೂ ಒಂದು ಅಂದ್ರೆ ಹಳೆಯ ಒಂದು ಯಾವುದಾದ್ರೂ ಒಂದು ಘಟನೆಗಳು ಇರುತ್ತಲ್ಲ, ಕಿಡ್ನಿ ಸ್ಟೋನು ಅದು ಏನ್ ಮಾಡತ್ತೆ ಅಂದ್ರೆ, ಈಗ ಕಿಡ್ನಿ ಏನ್ ಮಾಡತ್ತೆ, ವೇಸ್ಟ್ ಅನ್ನ ಹೊರಗಡೆ ಹಾಕತ್ತೆ ಅಲ್ವಾ. ಕಿಡ್ನಿ ಎನ್ನುವಂಥದ್ದು ವೇಸ್ಟ್ ಅನ್ನ ಹೊರಗಡೆ ಹಾಕತ್ತೆ. ಹಾಗೆ ವೇಸ್ಟ್ ಆಗಿರುವಂತ ಒಂದು ಎಮೋಷನ್ಸ್ ಅನ್ನ ಏನ್ ಮಾಡ್ಬೇಕು, ನಾವು ಹೊರಗಡೆ ಹಾಕ್ಬೇಕಾಗತ್ತೆ. ನಾವು ಹಾಕಿರೋದಿಲ್ಲ, ಒಳಗಡೆನೇ ಇರತ್ತೆ. ಅರ್ಥ ಆಯ್ತಲ್ಲ. ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಅದ್ರ ಬಗ್ಗೆನೇ ಕಂಟಿನ್ಯೂ ಮಾಡ್ಕೊಂಡು ಇರ್ತೀವಿ. ಕಂಟಿನ್ಯೂ ಆಗಿ ಯೋಚನೆ ಮಾಡ್ಕೊಂಡು ಏನಾದ್ರೂ ಒಂದು ವಿಷಯ ನಡೀತು ಅಂದ್ರೆ ಅದ್ರ ಬಗ್ಗೆನೆ, ಬೆಳಿಗ್ಗೆ ಎದ್ರು, ಆಫೀಸ್ಗೆ ಹೋದ್ರು, ಮನೆಗೆ ಬಂದ್ರು, ಮಲಗಿದ್ರು, ಎದ್ದೇಳಿದ್ರು, ಏನೇ ಮಾಡ್ತಿದ್ರು ಅದ್ರ ಬಗ್ಗೆನೇ ಯೋಚನೆ, ಅದೇ ಕಂಟಿನ್ಯೂ ಆಗ್ತಾ ಇರತ್ತೆ. ಅದು ವೇಸ್ಟ್ಗೆ ಈಚೆ ಕಳಿಸೋದೇ ಇಲ್ಲ ಅದು, ಅಂದ್ರೆ ಅದನ್ನ ಸಮಾಪ್ತಿನೇ ಮಾಡ್ಕೊಳ್ಳೋದಿಲ್ಲ, ಒಳಗಡೆನೆ ಇಟ್ಕೊಂಡಿತ್ತು, ಅದು ವೇಸ್ಟೇಜ್ ಅಲ್ವಾ, ಅದನ್ನ ಹಾಕೋದಿಲ್ಲ. ಆಗ ಏನಾಗುತ್ತೆ, ಕಿಡ್ನಿ ಸ್ಟೋನ್ ಆಗತ್ತಂತೆ. ಮತ್ತೆ ಕಿಡ್ನಿ ಸ್ಟೋನ್ ಅಂದ್ರೆ ಕಿಡ್ನಿ ಸ್ಟೋನ್ ಅನ್ನುವಂಥದ್ದು ಫಿಸಿಕಲಿನೂ ಕೂಡ ಕೆಲವೊಂದು ಇದರಲ್ಲಿ ನಾವು ಆಗತ್ತೆ. ಆಯ್ತಲ್ಲ. ಆದ್ರೆ ಇದು ಎಮೋಷನಲಿ ಹೇಳ್ಬೇಕು ಅಂತಂದ್ರೆ ಈ ರೀತಿ ಆಗತ್ತೆ. ಅಂದ್ರೆ ನಾವ್ ಏನೇ ಒಂದು ಘಟನೆ ನಡೆದ್ರು, ಇವತ್ತು ರಾತ್ರಿ ಮಲಗದ್ವಾ, ಬೆಳಿಗ್ಗೆ ಎದ್ದೇಳಷ್ಟೊಳಗಡೆ ಎಲ್ಲ ಮರ್ತೋಗಿರ್ಬೇಕು, ನೆಕ್ಸ್ಟ್ ಹೊಸ ಜೀವನ ಸ್ಟಾರ್ಟ್ ಆಗ್ಬೇಕು. ಹಾಗಿದ್ರೆ ಕಿಡ್ನಿ ಸ್ಟೋನ್ ಆಗೋದಿಲ್ಲ. ಈಗ ನೆನ್ನೆ ಏನೋ ಒಂದು ಘಟನೆ ನಡೀತು, ಇಲ್ಲ ಇವತ್ತೇನೋ ಒಂದು ಘಟನೆ ನಡೀತು, ಅದ್ರ ಬಗ್ಗೆನೇ ಯೋಚನೆ ಮಾಡೋದಲ್ಲ. ಇವತ್ತು ನೈಟು
ಮಲಗಿ ಬೆಳಿಗ್ಗೆ ಎದ್ದು ಮತ್ತೆ ಸೂರ್ಯೋದಯ ಆಯ್ತು, ಬೆಳಿಗ್ಗೆ ಎದ್ವಿ, ಅಮೃತ ವೇಳೆ ಎದ್ವಿ, ಮತ್ತೆ ಸೂರ್ಯೋದಯ ಆಯ್ತು ಅಂದ್ರೆ ಎಲ್ಲ ಮರ್ತೋಗ್ಬೇಕು. ಅಮೃತ ವೇಳೆ ಎದ್ರೇನೆ ಎಲ್ಲ ಮರ್ತೋಗ್ಬೇಕು ನಾವು. ಅರ್ಥ ಆಯ್ತಲ್ಲ? ಅಮೃತ ವೇಳೆ ಎದ್ದ ತಕ್ಷಣನೇ ನಾವು ಮರ್ತೋಗ್ಬೇಕು. ಆಗ ಏನಾಗ್ಬಿಡತ್ತೆ, ನಮಗೆ ಹೊಸ ಜೀವನ. ಅಮೃತ ವೇಳೆಯಿಂದ ನಮ್ಗೆ ಹೊಸ ದಿನ, ಹೊಸ ಕ್ಷಣ ಅಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲ. ಅದು ಹೊಸ ಜನ್ಮ ತಗೊಳ್ಳಿ, ಹೊಸ ಜೀವನ ಅಂತಾನೂ ನಾವು ತಗೊಳ್ಬೋದು. ಅಮೃತ ವೇಳೆಯಿಂದನೇ ನಾವೇನ್ ಮಾಡ್ಬೇಕು, ಅವು ಮತ್ತೆ ಕಂಟಿನ್ಯೂ ಆಗ್ಬಾರ್ದು. ಹಾಗಿದ್ರೆ ಕಿಡ್ನಿ ಸ್ಟೋನ್ ಆಗೋದಿಲ್ವಂತೆ. ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತಲ್ಲ, ಅದು ಕೂಡಿಟ್ಕೊಂಡು ಸ್ಟೋನ್ ಆಗ್ಬಿಡತ್ತಂತೆ. ಆ ಎಮೋಷನ್ಸ್ ಎಲ್ಲ ಅದೆಲ್ಲ ಫಿಸಿಕಲಿನೂ ಸಹ ಶರೀರದ ಮೇಲೆ ಪ್ರಭಾವ ಬೀರುತ್ತೆ. ನಮ್ಮ ಒಂದು ಎಮೋಷನಲ್ ಬ್ಲಾಕೇಜ್ ಇಂದನೇ ಇವೆಲ್ಲ ಆಗುವಂತಹದ್ದು. ಆಯ್ತಲ್ಲ? ಅದಕ್ಕೇನೆ ಬಾಬಾ ಹೇಳುವಂತದ್ದು, ಯಾವುದನ್ನು ಸಹ ನಾವು ಹಳೇದನ್ನೆಲ್ಲ ಮರೀರಿ ಅಂತಾರಲ್ಲ ಬಾಬಾ. ಯಾವುದನ್ನು ಸಹ ಹಿಂದೆ ನಡೆದಿರೋದು ಪಾಸ್ಟ್ ಈಸ್ ಪಾಸ್ಟ್, ಆಗೋಯ್ತು, ಮರ್ತೋಗಿ ಅಂತ ಹೇಳ್ತಾರೆ. ನಾವು ಬಾಬಾರವರ ನೆನಪಿನ ಮೂಲಕ, ಜ್ಞಾನದ ಮೂಲಕ ನಾವೆಲ್ಲ ಮರೀತಾ ನಾವು ಮುಂದೆ ಹೋಗೋದು. ಅದು ಕಿಡ್ನಿ ಸ್ಟೋನ್ ಅವಾಗ ಆಗೋದಿಲ್ಲ. ಆಯ್ತಲ್ಲ? ಅದನ್ನೇ ನಾವು ಕಂಟಿನ್ಯೂ ಮಾಡಬಾರ್ದು. ಅದನ್ನೇ ಸ್ಟೋರ್ ಮಾಡಿ ಇಟ್ಕೊಂಡು ಕಂಟಿನ್ಯೂ ಮಾಡ್ತಾ ಇದ್ದರೆ ಸ್ಟೋರ್ ಆಗ್ತಾ ಇರುತ್ತಲ್ಲ, ಕಂಟಿನ್ಯೂ ಮಾಡಬಾರ್ದು. ಆ ಬ್ಯಾಡ್ ಎಮೋಷನ್ಸ್ ಅವೆಲ್ಲ ಬ್ಯಾಡ್ ತಾನೆ, ಅದು ನೆಗೆಟಿವ್ ತಾನೆ. ನೆಗೆಟಿವ್ ಎಮೋಷನ್ಸ್, ಬ್ಯಾಡ್ ಎಮೋಷನ್ಸ್, ವೇಸ್ಟ್ ಎಮೋಷನ್ಸ್ ಇವೆಲ್ಲ ವ್ಯರ್ಥನೇ ತಾನೆ. ಇವೆಲ್ಲ ವ್ಯರ್ಥವಾಗಿರೋದನ್ನ ನಾವು ಕೂಡಿಟ್ಕೊಳ್ತಾ ಇರ್ತೀವಲ್ಲ, ಸ್ಟೋರ್ ಆಗ್ತಿರುತ್ತಲ್ಲ, ಅಲ್ಲಿ ಸ್ಟಕ್ ಆಗಿರುತ್ತೆ, ಅದು ಸ್ಟೋನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನು ಸಹ ಹೇಳ್ತಿದ್ದಾರೆ. ಮತ್ತೆ ಕೆಲವರಿಗೆ ಕ್ಯಾನ್ಸರ್ ಬರುತ್ತೆ. ಕ್ಯಾನ್ಸರ್ ಯಾಕೆ ಬರುತ್ತೆ? ಕ್ಯಾನ್ಸರು ಕೆಲವೊಂದು ಬೇರೆ ಅಲ್ವಾ, ಅದು ಫಿಸಿಕಲಿ ಬರೋದು ಬೇರೆ ಇರುತ್ತೆ. ಆಯ್ತಲ್ಲ? ಎಮೋಷನಲಿ ಹೇಳಬೇಕು ಅಂತಂದ್ರೆ, ಯಾರನ್ನಾದ್ರೂ ದ್ವೇಷ ಮಾಡಿದಾಗ ಅಂತೆ ನೋಡಿ, ದ್ವೇಷ ಮತ್ತೆ ನಾವು ಅಂದ್ರೆ ಕ್ಷಮಿಸೋ ಭಾವನೆ ನಮ್ಮಲ್ಲಿ ಇರೋದಿಲ್ಲ. ಈಗ ಯಾರಾದ್ರೂ ಒಬ್ರು ಎಷ್ಟೋ ವರ್ಷಗಳಿಂದ ಹಿಂದೆ ಮೋಸ ಮಾಡ್ಬಿಟ್ಟಿರ್ತಾರೆ. ಆಯ್ತಲ್ಲ? ಮೋಸ ವಂಚನೆ ಮಾಡ್ಬಿಟ್ಟಿರ್ತಾರೆ. ಅವರನ್ನ ನಾವು ಕ್ಷಮಿಸಿರೋದಿಲ್ಲ. ಅವ್ರು ಈ ತರ ಮಾಡ್ಬಿಟ್ರು, ಅವ್ರು ಆ ತರ ಮಾಡ್ಬಿಟ್ರು, ಯಾವತ್ತೂ ನಾನು ಕ್ಷಮಿಸೋದಿಲ್ಲ ಅವರನ್ನ ಅಂತ ಹೇಳಿ ದ್ವೇಷ ಮಾಡ್ತಾ ಇರ್ತಾರೆ. ಕ್ಷಮಿಸೋದೇ ಇಲ್ಲ. ಆಯ್ತಾ? ಎಷ್ಟೇ ವರ್ಷ ಆದ್ರೂ ಕೂಡ ಅದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗತ್ತಂತೆ. ಬಾಬಾ ಏನ್ ಹೇಳ್ತಾರೆ? ಕ್ಷಮಿಸಿ ಅಂತ ಹೇಳ್ತಾರೆ. ದಯಾ ಹೃದಯದವರಾಗ್ರಿ, ಕ್ಷಮಾ ಸಾಗರರಾಗ್ರಿ ಅಲ್ವಾ? ಕ್ಷಮಾ ಸಾಗರನ ಸಂತಾನರು ನೀವು, ದಾತರು ವಿಧಾತರು. ಕ್ಷಮಾ ಭಾವನೆಯಲ್ಲಿ ದಯೆಯ ಒಂದು ದಯಾ ಹೃದಯಗಳಾಗಿ ನೀವು ಅಂತ ಹೇಳ್ತಾರೆ. ಯಾವಾಗ ನಾವು ಕ್ಷಮಿಸೋದಿಲ್ಲ, ದ್ವೇಷ ಇಟ್ಕೊಂಡಿರ್ತೀವಿ, ಎಷ್ಟೋ ವರ್ಷ ಯಾರಾದ್ರೂ ಮೋಸ ಮಾಡ್ಬಿಟ್ಟಿರ್ತಾರೆ, ತುಂಬಾ ಹತ್ತಿರವಾದವರು, ತುಂಬಾ ಪ್ರೀತಿಸಿರುವಂತವರು, ತುಂಬಾ ಹತ್ತಿರವಾಗಿರುವಂತವ್ರು ಮೋಸ ಮಾಡ್ಬಿಟ್ರು ಅಂದ್ರೆ ಅವ್ರ ಬಗ್ಗೆ ದ್ವೇಷ, ಅವ್ರ ಬಗ್ಗೆ ಏನ್ ಮಾಡ್ಬಿಡ್ತಾರೆ, ಅವ್ರನ್ನ ಕ್ಷಮಿಸೋದೇ ಇಲ್ಲ. ಅವ್ರು ಕಂಡ್ರೆ ಆಗೋದಿಲ್ಲ. ಅವ್ರು ಮೋಸ ಮಾಡ್ಬಿಟ್ರು ಅದನ್ನೇ ಇಟ್ಕೊಂಡಿರ್ತಾರೆ. ಕ್ಷಮಿಸೋದಿಲ್ಲ, ದ್ವೇಷನೂ ಮಾಡ್ತಿರ್ತಾರೆ. ಅದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಬಾಬಾ ನಮ್ಗೆ ಹೇಳ್ತಾರೆ, ಯಾವುದು ದ್ವೇಷ ಬೇಡ, ಯಾವುದು ಇದು ಬೇಡ, ಯಾವುದೋ ಒಂದು ಲೆಕ್ಕಾಚಾರ ಸಮಾಪ್ತಿ ಆಯ್ತು. ಮತ್ತೆ ಅಂತ ಆತ್ಮಗಳಿಗೆ ನಮ್ಮಿಂದನೇ ಏನಾದ್ರೂ ಸಿಗಬೇಕು ಅವ್ರಿಗೆ. ನಾವು ದಾತನ ಮಕ್ಕಳು, ಕ್ಷಮಾಸಾಗರನ ಮಕ್ಕಳು, ಮಾಸ್ಟರ್ ಕ್ಷಮಾಸಾಗರನ ನಾವು ಅಲ್ವಾ? ದಯಾ ಸ್ವರೂಪರು, ಕ್ಷಮಾ ಸ್ವರೂಪರು ನಾವೆಲ್ಲರೂ ಸಹ ದಾತ ವಿಧಾತರು. ನಮ್ಮಿಂದ ಅವ್ರಿಗೆ ಹೋಗ್ಬೇಕು ಅಷ್ಟೇ. ಕ್ಷಮೆಯನ್ನ ನಾವು ಅವ್ರಿಗೆ ಮಾಡ್ಬೇಕಾಗತ್ತೆ. ಅವಾಗ ಏನಾಗುತ್ತೆ, ಕ್ಯಾನ್ಸರೂ ಸಹ ಬರೋದಿಲ್ಲ. ಅರ್ಥ ಆಯ್ತಲ್ಲ? ಮತ್ತೆ ಅಸ್ತಮ ಬಂದಿರುತ್ತೆ ನೋಡಿ ಕೆಲವರಿಗೆ. ಅವ್ರೇನು ಅಂತಂದ್ರೆ, ಇವಾಗ ಯಾವ್ದಾದ್ರು ಒಂದು ವಿಷಯ ವಾದ ಮಾಡ್ತಿರ್ತಾರೆ, ವಾದ ಜಾಸ್ತಿ ಮಾಡ್ತಾ ಇರ್ತಾರಂತೆ. ಅವರು ಒಪ್ಕೊಳ್ಳೋದೇ ಇಲ್ಲ ಇದಕ್ಕೆ. ಅಂದ್ರೆ ಅವರು ಒಂದಕ್ಕೂ ಅಂದ್ರೆ ಹೇಳ್ತಾನೆ ಇರ್ತಾರೆ. ಅವ್ರೇನಾದ್ರು ಅಂದ್ರೆ ಅದಕ್ಕೆ ಇನ್ನೊಂದು ಹೇಳ್ತಾ ಇರ್ತಾರೆ. ಅದನ್ನು ಸರಿಯಾಗಿ ಕೇಳಿಸ್ಕೊಳ್ಳೋದಿಲ್ಲ, ಅದನ್ನವರು ಒಪ್ಕೊಳ್ಳೋದು ಇಲ್ಲ, ವಾದ ಮಾಡ್ತಾನೆ ಇರ್ತಾರಂತೆ ನೋಡಿ. ಈಗ ಏನಾದ್ರೂ ಹೇಳಿದ್ರೆ, ಅವಾಗ ಏನಾದ್ರೂ ಹೇಳ್ತಿದ್ದಾರೆ ಅಂದ್ರೆ ಅದಕ್ಕೆ ಎದುರುತ್ತರ ಕೊಡುವಂಥದ್ದು, ಎದುರುತ್ತರ ಕೊಡೋದು, ಮತ್ತೆ ಆ ರೀತಿ ಎದುರುತ್ತರ ಕೊಡೋದಲ್ದೆ ಒಪ್ಕೊಳ್ಳೋದೇ ಇಲ್ಲ. ನೀವ್ ಈ ತರ ಅಂತ ಅವ್ರು ಹೇಳ್ತಿದ್ರೆ, ಅಲ್ಲ ಆ ತರ ಅಲ್ಲ ಅಂತ ವಾದ ಮಾಡ್ತಾ ಇರೋವಂಥದ್ದು. ಮತ್ತೆ ಇದು ಈ ವಿಷಯ ಈ ತರ ಅಂದ್ರೆ, ಇಲ್ಲ ಅದಲ್ಲ ಈ ರೀತಿ ಅಂತ ಹೇಳ್ಬಿಟ್ಟು ವಾದ ಮಾಡ್ತಾ ಇರ್ತಾರೆ. ಒಪ್ಕೊಳ್ಳೋದೇ ಇಲ್ಲ ಅವರು. ಅಂತವ್ರಿಗೆ ಅಸ್ತಮ ಬರುತ್ತಂತೆ. ಗೊತ್ತಾಯ್ತಲ್ಲ? ಅಂತವ್ರಿಗೆ ಏನಾಗುತ್ತೆ, ಅಸ್ತಮ ಬಂದ್ಬಿಡುತ್ತೆ. ಬಾಬಾ ಇಲ್ಲೇನ್ ಹೇಳ್ತಾರೆ, ಕೇಳಿಸ್ಕೊಳ್ಳಬೇಕು,
ಅಲ್ವಾ? ಕೇಳಲೂಬೇಕು, ಮತ್ತೆ ಅದನ್ನ ಪರೀಕ್ಷೆನೂ ಮಾಡಬೇಕು, ಯಾವುದು ಸರಿ ಯಾವ್ದು ತಪ್ಪು ಅಂತ ಯೋಚನೆನೂ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಪರಿಶೀಲನಾ ಶಕ್ತಿಯನ್ನ ಯೂಸ್ ಮಾಡಿ ಅಂತನೂ ಸಹ ಹೇಳ್ತಾರೆ ಅಲ್ವಾ? ಗುರುತಿಸುವಂತ ಶಕ್ತಿ, ಪರಿಶೀಲನಾ ಶಕ್ತಿ, ಪರೀಕ್ಷಿಸುವಂತ ಶಕ್ತಿ ಬೇಕಲ್ವಾ? ಇದನ್ನ ಈ ಶಕ್ತಿಯನ್ನ ಬಳಸಿ, ಈ ಶಕ್ತಿಯನ್ನ ಉಪಯೋಗಿಸಿ ಅಂತನೂ ಸಹ ಬಾಬಾ ನಮಗೆ ಹೇಳ್ತಿರ್ತಾರೆ. ಅಂದ್ರೆ ಇದರಿಂದನೂ ಏನಾಗ್ಬೋದು, ನಾವಾಗ ಮುಕ್ತರಾಗ್ಬೋದು. ನೋಡಿ, ಎಲ್ಲನೂ ಸಹ ಆತ್ಮದಲ್ಲಿ ಎಲ್ಲನೂ ಸಹ ಏನಾಗ್ಬಿಟ್ಟಿರುತ್ತೆ, ಎಮೋಷನ್ಸ್, ಈ ವ್ಯರ್ಥ ನೆಗೆಟಿವ್ ಎಮೋಷನ್ಸ್ ಬ್ಲಾಕ್ ಆಗ್ಬಿಟ್ಟಿರುತ್ತೆ. ಅದರಿಂದ ಏನಾಗ್ಬಿಡುತ್ತೆ, ಈ ಒಂದು ಫಿಸಿಕಲ್ ಶರೀರದ ಮೇಲೆ ಎಫೆಕ್ಟ್ ಅನ್ನುವಂಥದ್ದು ಬೀಳುತ್ತೆ. ಮೇಯ್ನು ನೋಡಿ, ಈ ಶರೀರದ ಒಳಗಡೆ ಒಂದು ಸೂಕ್ಷ್ಮ ಶರೀರ ಇದೆ, ಅರ್ಥ ಆಯ್ತಲ್ಲ? ಆ ನೆಗೆಟಿವ್ ಎಮೋಷನ್ಸ್, ಆ ಭಾವನೆಗಳಿಂದ ಆ ಸೂಕ್ಷ್ಮ ಶರೀರನೇ ಫಸ್ಟ್ ಹಾಳಾಗೋದು, ಆಯ್ತಲ್ಲ? ಅದರ ಒಂದು ಪ್ರಭಾವ, ಆ ನೆಗೆಟಿವ್ ಅದರ ಒಂದು ಪ್ರಭಾವ ಈ ಸ್ಥೂಲವಾದ ಶರೀರದ ಮೇಲೆ ಬೀಳುತ್ತೆ. ಅದು ಕಾಯಿಲೆಯ ರೂಪದಲ್ಲಿ ಕಾಣುತ್ತೆ ನಮಗೆ. ಕಾಯಿಲೆ, ನಾವು ರೋಗ ಅಂತೆಲ್ಲನೂ ನಾವು ಹೇಳ್ತಿರ್ತೀವಿ, ಅರ್ಥ ಆಯ್ತಲ್ಲ? ಅಂದ್ರೆ ಇವೆಲ್ಲನೂ ಸಹ ಬರೋದಕ್ಕೆ ಕಾರಣನೇ ಏನಾಗಿದೆ, ನೆಗೆಟಿವ್ ಎಮೋಷನ್ಸ್. ಮತ್ತೆ ಕೆಲವ್ರಿಗೆ ಇದು ಬರ್ತಿರುತ್ತೆ ನೋಡಿ, ಇವಾಗ ಭಯ, ಈಗ ಡಿಪ್ರೆಷನ್ ಇರುತ್ತೆ ನೋಡಿ ಕೆಲವ್ರಿಗೆ, ಆಂಗ್ಸೈಟಿ. ಇವಾಗ ಆಂಗ್ಸೈಟಿ ಅಂತ ನಾವು ಹೇಳ್ತೀವಿ. ಅಂದ್ರೆ ಅದು ಭಯ ಇರುತ್ತೆ, ಆಂಗ್ಸೈಟಿ ಇರೋರ್ಗೂ ಸಹ ಭಯ ಇರುತ್ತೆ. ಅಂದ್ರೆ ಏನು, ಫ್ಯೂಚರಲ್ಲಿ ಈ ತರ ಆಗ್ಬಾರ್ದು, ಆ ತರ ಆಗ್ಬಾರ್ದು, ಈ ತರ ಆಗ್ಬಿಡುತ್ತೇನೋ, ಆ ತರ ಅದನ್ನ ಒಪ್ಕೊಳ್ಳೋದಿಲ್ಲ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಿಲ್ಲ. ಆವಾಗ ಏನಾಗ್ಬಿಡುತ್ತೆ, ಈ ಎಲ್ಲ ಭಯ ಅನ್ನುವಂತಹದ್ದು ಬರುತ್ತೆ. ಅಂದ್ರೆ ಈ ಆಂಗ್ಸೈಟಿ ಅನ್ನುವಂಥದ್ದು ಒಂದು ಕಾಯಿಲೆ ಅಲ್ಲ, ಬಟ್ ಕಾಯಿಲೆಯನ್ನ ಕ್ರಿಯೇಟ್ ಮಾಡುವಂತಹದ್ದು, ಇದು ಕ್ರಿಯೇಟರ್ ಆಗಿದೆ. ಯಾವುದು? ಆಂಗ್ಸೈಟಿ. ಇದೇನು ಕಾಯಿಲೆ ಏನಲ್ಲ, ಆಯ್ತಲ್ಲ? ಅಂದ್ರೆ ಯಾವಾಗ ಅಂದ್ರೆ ರಿಲೇಶನ್ಶಿಪ್ ಅಲ್ಲಿ ಸಹ ಭಯ ಇರುತ್ತೆ, ಇವ್ರು ಸರಿಯಾಗಿ ನೋಡ್ಕೋತಾರೋ ಇಲ್ಲೋ, ಆ ತರ ಈ ತರ. ಇನ್ನು ಅದನ್ನೇ ಹೇಳ್ತಾರಲ್ಲ, ಇವಾಗ ಅದು ಮಂಡಿ ನೋವು, ಮತ್ತೆ ಯಾವುದು ಜಾಯಿಂಟ್ ಪೇನು, ಇವೆಲ್ಲ ಬರೋದಕ್ಕೂ ಸಹ ಭಯ ಇರುತ್ತಲ್ಲ, ಭಯನೇ ಕಾರಣ ಅಲ್ವಾ? ಮತ್ತೆ ಆಂಗ್ಸೈಟಿ ಅಂದ್ರೆ ಭಯದಿಂದನೇ ಇರುತ್ತೆ. ಅಂದ್ರೆ ಈ ಆಂಗ್ಸೈಟಿ ಅನ್ನೋದು ಭಯದಿಂದ ಕೂಡಿ, ಆತಂಕದಿಂದ ಕೂಡಿರುವಂಥದ್ದು ಭಯ. ಅಂದ್ರೆ ಇದು ಕಾಯಿಲೆಯನ್ನು ಕ್ರಿಯೇಟ್ ಮಾಡೋದಕ್ಕೆ ಬರುವಂಥದ್ದು ಇದು, ಅರ್ಥ ಆಯ್ತಲ್ಲ? ಅಂದ್ರೆ ಅವರು ಡೈಜೆಸ್ಟ್ ಮಾಡ್ಕೊಳ್ಳೋದಿಲ್ಲ. ಆ ಥರ ಆಗ್ಬಾರ್ದು, ಈ ಥರ ಆಗ್ಬಾರ್ದು, ಆ ಥರ ಆಗ್ಬಾರ್ದು, ಹೀಗೆ ಆಗ್ಬೇಕು, ಹೀಗಿದ್ರೆ ಚಂದ, ಈ ಥರ ಆಗ್ಬಾರ್ದು ಅಂತ ಭಯ ಆಗ್ತಿರುತ್ತೆ. ಇವಾಗ ಏನಾದರೂ ಕೆಟ್ಟದಾಗ್ಬಿಟ್ರೆ ಬೇಡಪ್ಪ, ಎಲ್ಲ ಒಳ್ಳೇದೇ ಆಗ್ಲಿ, ಕೆಟ್ಟದಾದ್ರೆ ನನ್ನಿಂದ ಸಹಿಸಕ್ಕಾಗೋದಿಲ್ಲ ಅಂದ್ರೆ ಸಹಿಸ್ಕೊಳಕ್ ಆಗದೆ ಇರುವಂಥದ್ದು, ಅದಕ್ಕೋಸ್ಕರ ಭಯ ಪಡ್ತಿರ್ತಾರೆ. ಈಗ ನೋಡಿ, ಕೆಲವರಿಗೆ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋವಂಥದ್ದು ಭಯ ಇರುತ್ತೆ, ನಿಜ ತಾನೆ? ಅಯ್ಯೋ ಇಂಜೆಕ್ಷನ್ ಹಾಕ್ಬಿಡ್ತಾರೇನೋ, ನೋವಾಗ್ಬಿಡುತ್ತೇನೋ ಅಂತ ಮೊದಲೇ ಯೋಚನೆ ಮಾಡ್ತಿರ್ತಾರೆ, ಮೊದಲೇ ಭಯ ಪಡ್ತಾ ಇರ್ತಾರೆ ಅಲ್ವಾ? ಅಂದ್ರೆ ಅದನ್ನ ಅವ್ರು ಏನ್ ಮಾಡೋದಿಲ್ಲ, ಅಂದ್ರೆ ಅದನ್ನ ಸಹನೆ ಮಾಡ್ಕೊಳ್ಳೋದಿಲ್ಲ, ಸಹಿಸ್ಕೊಳ್ಳದೆ ಇರುವಂತಹ ಒಂದು ವಿಷಯಗಳು, ಅದ್ರ ಕಡೆ ಭಯ ಇರುತ್ತೆ. ಇವಾಗ ರಿಲೇಶನ್ಶಿಪ್ಪೇ ತಗೊಳ್ಳಿ, ಅವ್ರು ಮೋಸ ಮಾಡ್ಬಿಡ್ತಾರೇನೋ, ಇವ್ರು ಮೋಸ ಮಾಡ್ಬಿಡ್ತಾರೆ, ನನ್ನ ಮಕ್ಕಳು ಸರಿಯಾಗಿ ನಾನು ನೋಡ್ಕೊಳ್ಳೋದಿಲ್ವೇನೋ, ನಮ್ಮ ಫ್ಯೂಚರ್ ಹೇಗೋ ಹಾಗೋ ಹೀಗೋ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಯೋಚನೆ ಮತ್ತೆ ಭಯ ಇದ್ಬಿಟ್ಟಿರುತ್ತೆ. ಫ್ಯೂಚರ್ ಬಗ್ಗೆನೂ ಕೂಡ, ರಿಲೇಶನ್ಶಿಪ್ಪಲ್ಲೂ ರಿಲೇಷನ್ಸ್ ಅಂದ್ರೆ ಯಾವುದೇ ಒಂದು ಸಂಬಂಧ ನಮ್ಮನ್ನು ಸರಿಯಾಗಿ ನೋಡ್ಕೊಳ್ಳುತ್ತೋ ಇಲ್ವೋ, ಏನ್ ಮಾಡ್ತಾರೋ ಏನೋ ಅನ್ನೋ ಒಂದು ಭಯ ಇರುತ್ತೆ. ಅದನ್ನ ನಾವು ಆಂಗ್ಸೈಟಿ ಅಂತನೂ ಸಹ ನಾವು ಹೇಳ್ತೀವಿ. ಅಂದ್ರೆ ಇದು ಕಾಯಿಲೆಯನ್ನ ಕ್ರಿಯೇಟ್ ಮಾಡುವಂತಹದ್ದು. ಮತ್ತೆ ಡಿಪ್ರೆಷನ್ ಏನು ಅಂದ್ರೆ, ಡಿಪ್ರೆಷನ್ ಅಂತಂದ್ರೆ ಏನು ಅಂದ್ರೆ, ಈಗ ನೋಡಿ ನಮ್ಗೆ ಭಯನೇ, ಈಗ ಆಂಗ್ಸೈಟಿ ಅಂತಂದಾಗ ಭಯನೇ ನಮಗೆ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆನೂ ಬಾಬಾ ಆಗ್ಲೇ ಹೇಳಿದ್ರು ಅಲ್ವಾ? ಇಲ್ಲಿ ನಾವು ನಿರ್ಭಯರಾಗಿ ಇರ್ಬೇಕಾಗತ್ತೆ, ನಿರ್ಭಯರಾಗಿ ನಾವಿಲ್ಲಿ ಇರ್ಬೇಕಾಗತ್ತೆ. ಯಾಕಂದ್ರೆ ಬಾಬಾ ಧೈರ್ಯ ಸಾಗರ ಅಲ್ವಾ? ನಾವು ಧೈರ್ಯ ಅನ್ನುವಂತಹದ್ದು ಸಹ ನಮ್ಮ ಒಂದು ಗುಣಶಕ್ತಿ ಆಗಿದೆ ಆತ್ಮದ್ದು. ಆದ್ದರಿಂದ ಇಲ್ಲಿ ನೆಗೆಟಿವೇ ತಾನೇ, ಹಂಗ್ ಮಾಡ್ಬಿಡ್ತಾರೇನೋ, ಹಿಂಗ್ ಮಾಡ್ಬಿಡ್ತಾರೇನೋ, ಹಾಗಾಗ್ಬಿಡುತ್ತೇನೋ, ಹೀಗಾಗ್ಬಿಡುತ್ತೆ, ಇದೆಲ್ಲ ವ್ಯರ್ಥ ತಾನೇ, ಬೇಡದೇ ಇರೋದೇ ತಾನೇ. ಇವೆಲ್ಲನೂ ಸಹ ಮಾಡಬಾರ್ದು ಅಂತಲೂ ಸಹ ಬಾಬಾ
ತಿಳಿಸಿದ್ದಾರೆ ಆಲ್ರೆಡಿ. ಮತ್ತೆ ಈ ಡಿಪ್ರೆಷನ್ ಅಂದ್ರೆ ಅನೇಕ ಒಂದು ದುಃಖದ ವಿಷಯಗಳೇನಾಗ್ಬಿಟ್ಟಿರುತ್ತೆ, ಸ್ಟೋರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈ ಡಿಪ್ರೆಷನ್ ಯಾರಿಗ್ ಬರುತ್ತೆ ಅಂದ್ರೆ ಅನೇಕ ದುಃಖದ ವಿಷಯಗಳು, ಏನೇನೆಲ್ಲ ಕೆಟ್ಟ ಘಟನೆಗಳು ನಡೆದಿರುತ್ತೆ, ದುಃಖದ ಒಂದು ಘಟನೆಗಳು ನಡೆದಿರುತ್ತೆ, ಅವರು ಏನಾಗ್ಬಿಟ್ಟಿರುತ್ತೆ, ಸ್ಟೋರ್ ಆಗ್ಬಿಟ್ಟಿರುತ್ತೆ ಅವ್ರದ್ದು, ಅದು ರಿಲೀಸ್ ಆಗಿರೋದಿಲ್ಲ. ಮತ್ತೆ ಯಾರ ಹತ್ರನೂ ಹೇಳ್ಕೊಂಡಿರೋದಿಲ್ಲ. ಅಂದ್ರೆ ಅವ್ರಿಗೆ ಒಂದು ಭಯ ಇರುತ್ತೆ. ಏನು ಅಂದ್ರೆ ಯಾರ ಹತ್ರ ಆದ್ರೂ ನಾವು ಹೇಳ್ಬಿಟ್ರೆ ಅವರು ನಮ್ಮನ್ನ ಜಡ್ಜ್ ಮಾಡ್ಬಿಡ್ತಾರೇನೋ, ಏನಂದ್ಕೋತಾರೋ ಏನೋ, ಅವ್ರು ಈ ತರ ಅಂತ ಹೇಳಿ ಅಂದ್ಬಿಡ್ತಾರೇನೋ, ನಮ್ಮನ್ನ ಜಡ್ಜ್ ಮಾಡ್ಬಿಡ್ತಾರೇನೋ ಅಂತ ಹೇಳ್ಬಿಟ್ಟು ಅವರು ಇತರರ ಹತ್ರ ಹೇಳ್ಕೊಳ್ಳೋದಿಲ್ಲ. ಅಂದ್ರೆ ಹೇಳ್ಕೊಳಕ್ಕಾಗದೇ ಇರುವಂತಹ ವಿಷಯಗಳು, ದುಃಖದ ವಿಷಯಗಳು, ಆ ದುಃಖದ ವಿಷಯಗಳು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ ಅಂತ ವಿಷಯಗಳು ಒಳಗಡೆನೇ ಸ್ಟೋರ್ ಮಾಡಿಟ್ಕೊಂಡಿರ್ತಾರೆ. ಇತರರಿಗೆ ಹೇಳ್ಬಿಟ್ರೆ ಅವ್ರು ಆ ಥರ ಅನ್ಕೊಂಡ್ಬಿಡ್ತಾರೆ, ಈ ಥರ ಅನ್ಕೊಂಡ್ಬಿಡ್ತಾರೆ, ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ಮತ್ತೆ ನನ್ನ ಜಡ್ಜ್ ಮಾಡ್ಬಿಡ್ತಾರೆ ಅವರು. ಯಾರು ನನ್ನ ಜಡ್ಜ್ ಮಾಡಬಾರ್ದು ಅಂತ ತಿಳ್ಕೊಂಡಿರ್ತಾರೆ ಅವರು. ನಾನು ಈ ತರ ಹೇಳಿದ್ರೆ ಅವ್ರು ಜಡ್ಜ್ ಮಾಡ್ತಾರೆ, ನಮ್ನ ಯಾರು ಜಡ್ಜ್ ಮಾಡಬಾರ್ದು ಅನ್ನೋದು ಅವ್ರು ತಿಳ್ಕೊಂಡಿರ್ತಾರೆ. ಅವ್ರಿಗೆ ಪ್ರೀತಿಯಿಂದ ಕೇಳಿಸ್ಕೊಳ್ಳೋರ ಅವಶ್ಯಕತೆ ಇರುತ್ತೆ ಅವ್ರಿಗೆ. ಪ್ರೀತಿಯಿಂದ ಕೇಳಿಸ್ಕೊಂಡು ಅವರಿಗೆ ಪ್ರೀತಿ ಮತ್ತೆ ಸ್ನೇಹದಿಂದ ಅವರಿಗೆ 4 ಮಾತು ಪ್ರೀತಿಯಿಂದ ಮಾತಾಡೋರು ಬೇಕು ಅಂತವ್ರ ಅವ್ರಿಗೆ ಅವಶ್ಯಕತೆ ಇರುತ್ತೆ. ಆಯ್ತಾ? ಅಂದ್ರೆ ಗೈಡ್ ಮಾಡೋರು ಇರ್ಬೇಕು ಅವ್ರಿಗೆ. ಅವ್ರು ಹೇಗಿರ್ತಾರೋ ಹಾಗೆ ಅವರನ್ನ ಒಪ್ಕೊಂಡು ಅವ್ರ ಜೊತೆ ಚೆನ್ನಾಗಿರೋರು ಇರ್ಬೇಕು. ಆಗ ಅವ್ರಿಗೆ ಡಿಪ್ರೆಷನ್ ಏನಾಗ್ಬಿಡತ್ತೆ, ಕಡಿಮೆ ಆಗ್ಬಿಡತ್ತೆ. ಅದು ಇರೋದಿಲ್ಲ ಅಲ್ಲ, ಅದರಿಂದ ಅವ್ರಿಗೆ ಡಿಪ್ರೆಷನ್ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಇವಾಗ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಅಂತಂದ್ರೆ ಏನ್ ಅದಕ್ಕೆ ಅರ್ಥ? ಅಂದ್ರೆ ಅವರು ಅನೇಕ ಯಾರಿಗೂ ಹೇಳ್ಕೊಳಕ್ಕೆ ಆಗದೆ ಇರುವಂತಹ ದುಃಖದ ಒಂದು ವಿಷಯಗಳು ಅವ್ರ ಒಳಗಡೆ ಇರುತ್ತೆ. ಅಂದ್ರೆ ಅವ್ರು ಹೇಳ್ಬಿಟ್ರೆ ಏನ್ ಅನ್ಕೊಂಡ್ಬಿಡ್ತಾರೋ, ಅವ್ರು ತಪ್ಪಾಗಿ ತಿಳ್ಕೊತಾರೆ, ಜಡ್ಜ್ ಮಾಡ್ಬಿಡ್ತಾರೇನೋ ಅಂತ ಅವರು ತಿಳ್ಕೊಂಡಿರ್ತಾರೆ. ಜಡ್ಜ್ ಮಾಡೋದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಅರ್ಥ ಆಯ್ತಾ? ಅವ್ರು ಯಾರಾದ್ರೂ ಕೇಳಿಸ್ಕೊಳ್ಳೋರ್ಬೇಕು, ಅವ್ರು ಹೇಳೋದನ್ನ ಪ್ರೀತಿಯಿಂದ ಕೇಳಿಸ್ಕೊಳ್ಳೋರ್ಬೇಕು. ಅವ್ರ ಮನಸ್ಸು ಅವಾಗ ಎಷ್ಟು ಹಗುರ ಆಗ್ಬಿಡತ್ತೆ. ಈಗ ನಾವೇ ಯೋಚನೆ ಮಾಡಿ, ನಾವು ಮೊದಲು ಅಷ್ಟೇನೆ ನಾವು ಒಳಗಡೆ ಏನಾದ್ರೂ ಇಟ್ಕೊಂಡಾಗ ಅದು ಏನೋ ಒಂಥರ ಅದು ಭಾರ ಇರುತ್ತೆ. ಯಾರ ಹತ್ರ ಅದು ಹೇಳ್ಕೊಂಡಾಗ ಅದೊಂದು ಸ್ವಲ್ಪ ಹಗುರ ಅನ್ಸ್ಬಿಡತ್ತೆ ನಮಗೆ. ಅಂದ್ರೆ ಅದು ನಾವು ಈಚೆ ಹಾಕಿದಾಗ ನಮ್ಗೆಲ್ಲರಿಗೂ ಅನುಭವ ಇರುತ್ತೆ ಅಲ್ವಾ? ಹಾಗಾಗಿ ಅವರು ಏನ್ ಮಾಡ್ತಾರೆ, ಯಾರ ಹತ್ರನೂ ಹೇಳ್ಕೊಳ್ಳೋದಿಲ್ಲ. ಹೇಳ್ಕೊಂಡ್ಬಿಟ್ರೆ ಯಾರಾದ್ರೂ ಕೇಳೋರ್ಬೇಕು. ಹೇಳ್ಕೊಳ್ಳೋದಕ್ಕೂ ಸಹ ಯಾರಾದ್ರೂ ಕೇಳೋರ್ಬೇಕು, ಪ್ರೀತಿಯಿಂದ ಸಹನೆಯಿಂದ ಕೇಳೋರ್ಬೇಕು, ಗೈಡ್ ಮಾಡೋರ್ಬೇಕು. ಮತ್ತೆ ಅವ್ರು ಹೇಗಿರ್ತಾರೋ ಹಾಗೆ ಒಪ್ಕೊಳ್ಳೋರ್ಬೇಕು. ಜಡ್ಜ್ ಮಾಡೋರ್ ಬೇಕಾಗಿರಲ್ಲ ಅವ್ರಿಗೆ. ಗೊತ್ತಾಯ್ತಾ? ಅವ್ರು ಆ ರೀತಿ ಇರ್ತಾರೆ. ಅಂದ್ರೆ ಬಾಬಾ ಹೇಳ್ತಾರೆ, ಏನೇ ಆದ್ರೂ ಕೂಡ ನಮ್ಮದು ಯಾರ ಹತ್ರನೂ ಹೇಳ್ಕೊಳಕ್ಕಾಗಿಲ್ಲ ಅಂದ್ರೂ ಕೂಡ ಬಾಬಾರವ್ರ ಹತ್ರ ನಾವು ಹೇಳ್ಕೊಳ್ಬೋದು. ಯಾರ ಹತ್ರನೂ ಬೇಡ, ನೀವು ಬ್ರಾಹ್ಮಣರ ಹತ್ರನೂ ಹೇಳ್ಬೇಡಿ, ಆಯ್ತಾ? ಯಾರ ಹತ್ರನೂ ಹೇಳ್ಬೇಡಿ. ನಿಮ್ಮ ಹತ್ರ ಯಾವುದು ಹೇಳ್ಕೊಳಕ್ಕಾಗದೆ ಇದೆ ಅಂತಂದ್ರೆ ಅದು ಬಾಬಾರವ್ರ ಹತ್ರ ತಿಳಿಸಿ. ಎಲ್ಲ ಕೇಳಿಸ್ಕೊಳ್ಳೋದಕ್ಕೆ ಬಾಬಾ ಇದ್ದಾರೆ. ಹೃದಯದಿಂದ ಬಾಬಾರವ್ರ ಹತ್ರ ಮನಸ್ಸಿನಿಂದ ಪ್ರೀತಿಯಿಂದ ಬಾಬಾರವರಿಗೆ ನನ್ನವರು ಫ್ರೆಂಡ್ ಆಗಿ ಮಾಡ್ಕೊಂಡು ಹೇಳ್ಕೊಳ್ಳಿ. ಫ್ರೆಂಡ್ ಹತ್ರ ನೀವು ಎಷ್ಟು ಕ್ಲೋಸ್ ಆಗಿರ್ತೀರಾ ಅಲ್ವಾ, ಹೇಳ್ಕೊತೀರಲ್ವಾ ಎಲ್ಲನೂ ಸಹ. ಯಾವುದು ಮುಚ್ಚುಮರೆ ಇಲ್ಲದೆ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊತೀರಲ್ಲ, ಎಲ್ಲ ಹೇಳ್ಕೊಳ್ಳಿ ಅಥವಾ ಫ್ರೆಂಡ್ ಅಂತ ಹೇಳ್ಕೊಳ್ಳಿ. ನೀವು ಯಾವ ರೂಪದಲ್ಲಿ, ಪ್ರಿಯತಮ ಬೇಕಾ, ಪತಿ ಬೇಕಾ, ಯಾವ ರೂಪದಲ್ಲಿ ಬೇಕಾದರೂ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಮನಸ್ಸು ಅಗ್ರ ಆಗ್ಬಿಡುತ್ತೆ. ಆಯ್ತಲ್ಲ? ನಮ್ಮ ಮನುಷ್ಯರ ಹತ್ರ ಹೇಳ್ಕೊಂಡ್ರೆ ಅವರು ಏನ್ ಮಾಡ್ತಾರೆ, ಬೇರೆ ತರ ಮಾತಾಡ್ತಾರೇನೋ, ಕೆಟ್ಟದಾಗ ಅನ್ಕೊಂಡ್ಬಿಡ್ತಾರೇನೋ ಅಂತ ಯೋಚನೆ ಇರುತ್ತೆ. ಬಾಬಾರವ್ರ ಹತ್ರ ಯಾವ ಯೋಚನೆನೂ ಇರೋದಿಲ್ಲ. ಆಯ್ತಲ್ಲ? ಯಾವುದೇ ಇದ್ರೂ ಕೂಡ ಎಮೋಷನ್ಸ್, ಒಂದು ದುಃಖ ಅದು ಹಿಂದೆದಿರುತ್ತೆ ಅಲ್ವಾ? ಅವೆಲ್ಲನೂ ಸಹ ಬಾಬಾರ ಹತ್ರ ಹೇಳ್ಕೊಂಡು ನಾವು ಕ್ಲಿಯರ್ ಮಾಡ್ಕೋಬೇಕು. ಯೋಗ ಮಾಡ್ಬೇಕು ನಾವು ಜಾಸ್ತಿ. ಅರ್ಥ ಆಯ್ತಲ್ಲ? ಅಂದ್ರೆ ಇಲ್ಲಿ ನಾವು ಯೋಗದಲ್ಲಿ, ಜ್ಞಾನದಲ್ಲಿ ನಾವಿರ್ಬೇಕು. ಬಾಬಾರವರನ್ನ ನಾವು ಸರ್ವಸಂಬಂಧಿಯಾಗಿ ನಾವು ಮಾಡ್ಕೊಂಡಾಗ ಪ್ರತಿಯೊಂದನ್ನು ನಾವು ಅವ್ರ ಹತ್ರ ಹಂಚ್ಕೊಳ್ತಾ ಇರ್ತೀವಿ. ಯಾವುದನ್ನು ನಾವು ಮುಚ್ಚು ಮರೆ ಮಾಡೋದಿಲ್ಲ ಅವ್ರ ಹತ್ರ. ಆದ್ರಿಂದ ನಾವು ಎಲ್ಲಾ ಒಂದು ಸಮಸ್ಯೆಗಳು ಏನ್ ಬರುತ್ತೆ, ಅದು ಯಾವ್ದ್ರಿಂದ ಬರುತ್ತೆ, ನೆಗೆಟಿವ್ ಇಂದಾನೆ ಬರುತ್ತೆ, ವ್ಯರ್ಥ ಸಂಕಲ್ಪಗಳಿಂದಾನೇ ಬರುತ್ತೆ. ನೋಡಿ ಎಷ್ಟೆಷ್ಟೆಲ್ಲ ಸಮಸ್ಯೆಗಳು ಅನ್ನುವಂಥದ್ದು ನಮ್ಮ ಶರೀರದಲ್ಲಿ ಆರೋಗ್ಯದ ಒಂದು ಸಮಸ್ಯೆಗಳು ಬರುತ್ತಲ್ಲ. ಅನಾರೋಗ್ಯ ಬರೋದಕ್ಕೆ ಕಾರಣ ಏನೇನೆಲ್ಲ ಇರುತ್ತಲ್ಲ. ನಾವು ಎಲ್ಲನೂ ಒಳ್ಳೆ ಫುಡ್ಡೇ ತಿನ್ಬೋದು, ಜಿಮ್ಗೆ ಹೋಗ್ಬೋದು. ಕೆಲವರೆಲ್ಲ ಏನು ಅನ್ಕೊಂತಾರೆ, ಫಿಸಿಕಲಿ ಫಿಟ್ ಆಗಿರೋವಂಥದ್ದೇ ಫುಲ್ಲು ಅದು ಒಳ್ಳೇದು, ಅದೇ ಕರೆಕ್ಟು ಅಂತಿರ್ತಾರೆ. ಆದರೆ ಮೆಂಟಲಿನೂ ಸಹ ನಾವು ಫಿಟ್ ಆಗಿರ್ಬೇಕಲ್ಲ.
ಮೆಂಟಲಿನೂ ಸಹ ಫಿಸಿಕಲ್ ಎಲ್ಲ ಆರೋಗ್ಯವಾದ ಫುಲ್ಲು ತರಕಾರಿ ತಿಂತಾರೆ, ಜಿಮ್ಗೆ ಹೋಗ್ತಾರೆ, ಎಕ್ಸಸೈಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಎಮೋಷನಲ್ ಹೆಲ್ತೇ ಚೆನ್ನಾಗಿಲ್ಲ ಅಂತಂದ್ರೆ ಅದರ ಪ್ರಭಾವ ನೀವೇನೇ ತಿಂದರೂ ಕೂಡ ಇದು ಬಾಡಿ ಮೇಲೆ ಬೀಳುತ್ತೆ. ಆದ್ದರಿಂದ ಏನು ಮಾಡಬೇಕಾಗುತ್ತೆ, ಈಗ ನಮಗೆ ಬಾಬಾ ಸಿಕ್ಕಿದ್ದಾರೆ ಆಯ್ತಲ್ಲ, ಎಮೋಷನಲ್ ಹೆಲ್ತ್, ಮನಸ್ಸಿನ ಒಂದು ಹೆಲ್ತನ್ನು ನಾವು ಕಾಪಾಡ್ಕೋಬೇಕು. ಆತ್ಮ ಸದಾ ಆರೋಗ್ಯವಾಗಿರಬೇಕು, ಮನಸ್ಸು ಸದಾ ಆರೋಗ್ಯ ಶಕ್ತಿಶಾಲಿಯಾಗಿರಬೇಕು. ಆಗ ಏನಾಗುತ್ತೆ, ನಮ್ಮ ಒಳಗಡೆ ಇರುವಂತಹ ಒಂದು ಅವೆಲ್ಲ ಸಮಾಪ್ತಿ ಆಯಿತು ಅಂದರೆ ನಮ್ಮ ಸೂಕ್ಷ್ಮ ಶರೀರ ಒಳಗಡೆ ಏನಿದೆ ಅದು ಸಹ ಕ್ಲಿಯರ್ ಆಗುತ್ತೆ, ಅದು ಸಹ ಪಾಸಿಟಿವ್ ಆಗಿರುತ್ತೆ, ಅದು ಆರೋಗ್ಯವಾಗಿರುತ್ತೆ. ಅದು ಬ್ಲ್ಯಾಕ್ ಇರುತ್ತೆ ಗೊತ್ತಾ, ಅದು ನೀವು ಯಾವಾಗ ಈಗ ನೋಡಿ ನಾವೇನೇ ಒಂದು ನೆಗೆಟಿವ್ ಎಮೋಷನ್ಸ್ ಇರುತ್ತೆ ನಮ್ಮಲ್ಲಿ, ನೆಗೆಟಿವ್ ಥಾಟ್ಸ್, ವ್ಯರ್ಥ ಸಂಕಲ್ಪಗಳು, ಇವೆಲ್ಲನೂ ಸಹ ವೇಸ್ಟು ಅಲ್ವಾ, ವ್ಯರ್ಥ, ನೆಗೆಟಿವ್, ಇದು ನಕಾರಾತ್ಮಕ ಎನರ್ಜಿ. ಈ ನೆಗೆಟಿವ್ ಎನರ್ಜಿ ಬ್ಲ್ಯಾಕ್ ಆಯ್ತಲ್ಲ, ನಮ್ಮ ಒಳಗಡೆ ಸೂಕ್ಷ್ಮ ಶರೀರ ಇರುತ್ತಲ್ಲ ಅದು ಬ್ಲ್ಯಾಕ್ ಆಗಿಬಿಡುತ್ತೆ. ಆ ಬ್ಲ್ಯಾಕ್ ಆದಾಗೇನೆ ಇಲ್ಲಿ ಈ ಸ್ಥೂಲವಾದ ಶರೀರ, ಈ ಫಿಸಿಕಲ್ ಬಾಡಿ ಮೇಲೆ ಅದು ಎಫೆಕ್ಟ್ ಆಗುವಂಥದ್ದು. ಅರ್ಥ ಆಯ್ತಲ್ಲ, ಅದು ಅನಾರೋಗ್ಯವಾಗಿ ಕಾಡುತ್ತೆ ನಮ್ಮನ್ನು. ಅದು ಅವಾಗ ಯಾವಾಗ ನಾವು ಪಾಸಿಟಿವ್ ಒಂದು ಥಾಟ್ಸಿಂದ, ಆ ಯೋಚನೆಗಳಿಂದ ನಾವು ಇರ್ತೀವಿ, ಆಗ ಅದು ವೈಟ್ ಎನರ್ಜಿ ಆಗಿಬಿಡುತ್ತೆ. ನಮ್ಮ ಆರ ಅಂತೀವಲ್ಲ ನಾವು, ಆರ ಅನ್ನುವಂತಹದ್ದು ಕ್ಲೀನ್ ಅಂಡ್ ಕ್ಲಿಯರ್ ಇರಬೇಕು. ಬ್ಲ್ಯಾಕ್ ಆರ ಇರಬಾರ್ದು. ಬ್ಲ್ಯಾಕ್ ಅಂದರೆ ಈ ನೆಗೆಟಿವ್ ಎನರ್ಜಿಯಿಂದ ಇರುತ್ತೆ, ವೈಟ್ ಎನರ್ಜಿ ಆಗಿರಬೇಕು, ಅಂದರೆ ಅದು ಪ್ಯೂರ್ ಆಗಿರುತ್ತೆ. ಅವಾಗ ಯಾವುದು ಈ ನೆಗೆಟಿವ್ ಸಂಕಲ್ಪಗಳು ಯಾವುದು ನಾವು ಮಾಡದೇ ಇದ್ದಾಗ ಎಲ್ಲ ನಾವು ಬಾಬಾರವರ ನೆನಪು ಜ್ಞಾನದಿಂದ ನಾವು ಇವೆಲ್ಲವನ್ನು ನಾವು ಸಮಾಪ್ತಿ ಮಾಡ್ಕೊಂಡಿದ್ದೀವಿ ಅಂದರೆ ಅಲ್ಲಿ ಸೂಕ್ಷ್ಮ ಶರೀರ ಅದು ಬ್ಲ್ಯಾಕ್ ಇರುವಂತಹದ್ದು ವೈಟ್ ಆಗಿಬಿಡುತ್ತೆ, ವೈಟ್ ಎನರ್ಜಿಯಿಂದ ಕ್ರಿಯೇಟ್ ಆಗಿರುತ್ತೆ ಅವಾಗ. ಆಗ ಈ ಶರೀರನೂ ಸಹ ಆರೋಗ್ಯವಾಗಿರುತ್ತೆ. ಅಂದರೆ ಲಿಂಕ್ ಇದೆ ನೋಡಿ. ಮತ್ತೆ ಬಾಬಾ ಇವತ್ತು ಸಹ ಸಾಕಾರವಾಣಿಯಲ್ಲಿ ತಿಳಿಸಿದ್ದಾರೆ, ಶರೀರವನ್ನು ನೀವು, ಶರೀರದಲ್ಲಿ ಏನಾದರೂ ಕಾಯಿಲೆ ಬಂದಾಗ ನೀವು ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳಿದ್ದಾರೆ. ಯಾಕಂದರೆ ಪುರುಷಾರ್ಥ ಮಾಡೋದಕ್ಕಿರೋದು ಇದೊಂದೇ ಶರೀರ. ಈಗ ಶರೀರ ಬಿಟ್ಟು ನೆಕ್ಸ್ಟ್ ಜನ್ಮ ತಗೊಂಡು ನಾವು ಪುರುಷಾರ್ಥ ಮಾಡೋಕ್ಕಾಗೋದು ಇಲ್ಲ, ಸಮಯ ಇಲ್ಲ ಅಲ್ವಾ. ಅದರಿಂದ ನಾವು ಗೌರವ ಕೊಡಬೇಕು. ಈಗ ನೋಡಿ, ಈ ಶರೀರ ಪಂಚತತ್ವಗಳಿಂದ ಆಗಿರುವಂಥದ್ದು, ನಿಜ ತಾನೆ, ಪಂಚತತ್ವಗಳಿಂದ ಆಗಿರುವಂಥದ್ದು. ಮತ್ತೆ ನಾವು ಈ ಶರೀರದ ಮೇಲೆ ಬೇಜಾರು ಮಾಡ್ಕೋತೀವಿ ಅಂದರೆ ಪಂಚತತ್ವಗಳ ಮೇಲೆ ಬೇಜಾರು ಮಾಡ್ಕೊಂಡಂಗೆ. ಇದನ್ನು ನಾವು ರಿಜೆಕ್ಟ್ ಮಾಡ್ತೀವಿ, ಇದಕ್ಕೆ ನಾವು ಬೈತೀವಿ, ಬೇಜಾರು ಮಾಡ್ಕೋತೀವಿ, ಕೋಪ ಮಾಡ್ಕೋತೀವಿ, ಶರೀರದ ಮೇಲೆ ಅಸಹ್ಯ ಪಟ್ಕೋತೀವಿ ಅಂದರೆ ನಮ್ಮ ಒಂದು ಶರೀರದ ಮೇಲೆ ನಾವು ಕೋಪ ಮಾಡ್ಕೊಂಡು ಅಸಹ್ಯ ಪಟ್ಕೋತೀವಿ. ಆರೋಗ್ಯದ ಮೇಲೆ ಅಂತಂದ್ರೆ ನಾವು ಪ್ರಕೃತಿ ಮೇಲೆ ಅಸಹ್ಯ ಪಟ್ಕೊಂಡಂಗೆ, ಕೋಪ ಮಾಡ್ಕೊಂಡಂಗೆ, ಅದನ್ನು ನಾವು ರಿಜೆಕ್ಟ್ ಮಾಡ್ದಂಗೆ. ಆದ್ದರಿಂದ ನಾವೇನು ಮಾಡಬೇಕು, ಶರೀರವನ್ನು ನಾವು ಗೌರವಿಸಬೇಕು, ಪ್ರೀತಿಸಬೇಕು. ಆದರೆ ಬಾಬಾ ಏನು ಹೇಳಿದ್ದಾರೆ, ಪ್ರೀತಿಸಬೇಕು ಅಂದರೆ ಅದ್ರ ಕಡೆ ಮೋಹ ಇಟ್ಕೊಳ್ಳುವಂತಹದ್ದಲ್ಲ. ಆತ್ಮಿಕವಾಗಿ ಇದು ನಮಗೆ ಶರೀರ ಬಾಬಾ ಕೊಟ್ಟಿರುವಂತಹ ಹೊಸ ಜನ್ಮದಲ್ಲಿ ಕೊಟ್ಟಿರುವಂಥ, ಮರುಜೀವ ಜನ್ಮದಲ್ಲಿ ಕೊಟ್ಟಿರುವಂಥ ಶರೀರ ಆಗಿದೆ. ಇದು ನನ್ನ ಪುರುಷಾರ್ಥಕ್ಕೋಸ್ಕರ, ವಿಶ್ವ ಕಲ್ಯಾಣಕ್ಕೋಸ್ಕರ, ನನ್ನ ಕಲ್ಯಾಣಕ್ಕೋಸ್ಕರ ಕೊಟ್ಟಿರುವಂಥದ್ದು. ಅದರಿಂದ ಗೌರವ ಕೊಡಬೇಕು. ಮತ್ತು ಆತ್ಮಿಕವಾಗಿ ನಾವು ಅದನ್ನು, ಅಂದರೆ ನಮಗಿಷ್ಟು ಸಹಯೋಗ ಕೊಡ್ತಿದೆಯಲ್ಲ ಈ ಸಮಯದಲ್ಲಿ, ಈ ಶರೀರನೇ ಇಲ್ಲ ಅಂದರೆ ನಾವು ಪುರುಷಾರ್ಥ ಮಾಡೋಕ್ಕಾಗಲ್ಲ, ಬಾಬಾರವರನ್ನ ಮೇಲನ ಮಾಡೋಕ್ಕಾಗಲ್ಲ ಅಲ್ವಾ. ನಾವು ಏನು ಸಂಪಾದನೆ ಮಾಡಿ, ಇಡೀ ಕಲ್ಪಕ್ಕೆ ಸಂಪಾದನೆ ಇಲ್ಲೇ ಮಾಡ್ಕೊಳ್ಳುವಂಥದ್ದು, ಏನು ಮಾಡೋಕ್ಕಾಗಲ್ಲ. ಯಾವ ಭಾಗ್ಯನೂ ಇಲ್ಲ, ಯಾವುದೂ ಇಲ್ಲ, ಬಾಬಾನೂ ಇಲ್ಲ, ಯಾವುದೂ ಇಲ್ಲ, ಹಂಗಾಗ್ಬಿಡುತ್ತೆ ಅಲ್ವಾ. ಆದರೆ ಈಗ ಶರೀರ ಇರೋದ್ರಿಂದನೇ ನಾವೆಲ್ಲವನ್ನೂ, ನಾವು ವಿದ್ಯೆಯನ್ನು ಓದ್ತಿದ್ವಿ, ಪ್ರಾಪ್ತಿ ಪಡ್ಕೋತಿದ್ವಿ, ಲೆಕ್ಕಾಚಾರ ಸಮಾಪ್ತಿ ಮಾಡ್ಕೋತಿದ್ವಿ, ಸ್ವರ್ಗದ ಆಸ್ತಿಯನ್ನು ನಾವು ಪಡ್ಕೋತಾ ಇದ್ವಿ, ಬಾಬಾರವರ ಮಿಲನ ಮಾಡ್ಕೋತಾ ಇದ್ದೀವಿ ಅಲ್ವಾ, ಬಾಬಾ ಜೊತೆ ಮಾತಾಡ್ತಿದ್ದೀವಿ, ಅವರ ಪಾಲನೆಯನ್ನು ತಗೊಳ್ತಿದ್ವಿ, ಅವರಿಂದ ಪಾವನ ಆಗ್ತಿದ್ದೀವಿ ನಾವು. ಇದೆಲ್ಲ ಎಷ್ಟು ಭಾಗ್ಯ ಅಲ್ವಾ. ಅಂದರೆ ಈ ಶರೀರದ ಮೂಲಕ ತಾನೇ ಮಾಡ್ತಿದ್ದೀವಿ, ಅದರಿಂದ ಗೌರವ ಕೊಡಬೇಕು ನಾವು. ಆತ್ಮಿಕವಾಗಿ ಅದಕ್ಕೆ ಗೌರವಿಸಿ, ಅದು ಸಹಯೋಗಿಯಾಗಿದೆ. ಅಂದರೆ ಪ್ರಕೃತಿಯಿಂದ ಆಗಿರುವಂಥ ಶರೀರ, ಆದ್ರಿಂದ ಪ್ರಕೃತಿ ಆಗಿದೆ. ಅದಕ್ಕೆ ನಾವು ಅಂದರೆ ತುಂಬ ಕೃತಜ್ಞತೆಯನ್ನು ನಾವು ತಿಳಿಸ್ಬೇಕು, ಪ್ರೀತಿಸಬೇಕು. ಒಂದೊಂದು ಈಗ ನೋಡಿ, ಏನಾದರೂ ನಾವು ಹೇಳ್ತಿರ್ತೀವಿ, ಅಂದರೆ ಏನಾದರೂ ಇವಾಗ ಕಿವಿ ಕೇಳಿಸಲ್ಲ ನೋಡಿ ಕೆಲವ್ರಿಗೆ, ಅರ್ಥ ಆಯ್ತಲ್ಲ.
ಈಗ ಕಿವಿ ಕೇಳಿಸಲ್ಲ, ಯಾಕೆ ಅಂತಂದ್ರೆ ಅದಕ್ಕೂ ಅಂತ ಹೇಳಿದ್ದಾರೆ ನೋಡಿ. ಕಿವಿ ಕೇಳಿಸಲ್ಲ ಅಂತಂದ್ರೆ ಬೇಡವಾದ ವಿಷಯಗಳನ್ನು ನಾವು ಕೇಳ್ತಾ 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 ಹೋದ್ರೆ ಕಿವಿ ನೋವು ಬಂದ್ಬಿಡುತ್ತಂತೆ. ಕಿವಿ ನೋವು ಬರೋದು ಎಲ್ಲ ಕೆಲವ್ರಿಗೆ ಇಷ್ಟ ಇರುತ್ತೆ ನೋಡಿ. ಯಾಕೆ ಬರುತ್ತೆ ಕಿವಿ ನೋವು? ಅದು ಬೇಡದೇ ಇರೋ ವಿಷಯ, ವ್ಯರ್ಥ ವಿಷಯಗಳನ್ನ ನಾವು ಆತ್ಮಕ್ಕೆ ಬೇಕಾಗಿರುವಂಥದ್ದು, ಮನಸ್ಸಿಗೆ ಬೇಕಾಗಿರುವಂಥದ್ದು ಒಳ್ಳೇದೇ ಕೊಡಬೇಕು, ಅದು ಕೆಟ್ಟದ್ದು ಕೊಡ್ತಾ ಇರ್ತೀವಲ್ಲ, ಅದರಿಂದ ಕಿವಿ ನೋವು ಬರುವಂಥದ್ದು ಆಗಾಗ ಅವೆಲ್ಲನೂ ಸಹ ಆಗ್ತಿರತ್ತೆ. ಆಯ್ತಲ್ಲ. ಅಂದ್ರೆ ಕೆಲವೊಂದನ್ನ ನಾವೇನ್ ಮಾಡ್ತೀವಿ, ಈ ಶರೀರ ಏನಾಗ್ತಾ ಇರತ್ತೆ, ಕೆಟ್ಟದನ್ನ ಅದು ಸ್ವೀಕಾರ ಮಾಡೋದಿಲ್ಲ. ಪಂಚತತ್ವಗಳಿಗೂ ನಾವು ಕೊಡ್ಬೇಕಾಗಿರೋದು ಶಾಂತಿ, ಪ್ರೀತಿ ಇಂದ ಕೂಡಿರೋದೇ ತಾನೆ. ಮತ್ತೆ ಈ ಶರೀರನೂ ಪಂಚತತ್ವಗಳಿಂದ ಆಗಿರುವಂಥದ್ದು. ನೀವು ಬ್ಯಾಡ್ ಎಲ್ಲ ಒಳಗಡೆ ಕಿವಿಯಿಂದ ಸೇರಿಸ್ಕೋತೀರಾ ಅಂತಂದ್ರೆ ಅದು ನೋವು ಬರುತ್ತೆ, ಅದು ಒಪ್ಕೊಳ್ಳೋದಿಲ್ಲ ಅದನ್ನ. ಅದು ಏನು ಗೊತ್ತಾ, ಸಿಗ್ನಲ್ ಕೊಡೋದು, ಇದು ನೀನು ಕೇಳಿಸ್ಕೋಬೇಡ ಅಂತ. ನೋವು ಕೊಟ್ಟು ನೋವು ಬರ್ತಿದೆ ಅಂದ್ರೆ ಅದು ನನಗೆ ಸೂಚನೆ ಕೊಡ್ತಿದೆ ಅಂತ ಅರ್ಥ, ನೀನು ಅದನ್ನ ಕೇಳಿಸ್ಕೋಬೇಡ ಕೆಟ್ಟದ್ದನ್ನ ಅಂತ. ಈಗ ಕೆಲವ್ರಿಗೆ ಹೈಸೈಟ್ ಬರುತ್ತೆ. ಯಾಕೆ ಹೈಸೈಟ್ ಬರುತ್ತೆ? ನೆಗೆಟಿವ್ ಅನ್ನ ಜಾಸ್ತಿ ನೋಡೋದ್ರಿಂದ. ನೀವು ಮೊಬೈಲಲ್ಲಿ ನೋಡ್ತಿರೋ, ಫೋನಲ್ಲಿ ನೋಡ್ತಿರೋ, ಆಯ್ತಲ್ಲ, ಕಣ್ಣಿಂದ ನೀವು ನೆಗೆಟಿವ್ ಅನ್ನ ಎನರ್ಜಿಯನ್ನ ನೀವು ಒಳಗಡೆ ತಗೋತೀರಾ, ಆಯ್ತಲ್ಲ. ಅದರಿಂದನೂ ಸಹ ಏನಾಗುತ್ತೆ, ಕಣ್ಣು ಸೈಟ್ ಬರುತ್ತೆ. ಅದು ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಅಷ್ಟೇನೆ. ಅದು ಸೈಟ್ ಬರೋದಕ್ಕೆ ಕಾರಣ ನೆಗೆಟಿವ್ ಎನರ್ಜಿ. ಕೆಲವೊಂದು ನಾವು ಹೇಳ್ತೀವಿ ಫೋನ್ ನೋಡೋದ್ರಿಂದ ಜಾಸ್ತಿ, ಮತ್ತೆ ಟಿವಿ ನೋಡೋದ್ರಿಂದ, ಕಂಪ್ಯೂಟರ್ ನೋಡೋದ್ರಿಂದ ಬರುತ್ತೆ ಅಂತ. ಬಟ್ ಅದು ಫಿಸಿಕಲಿ, ಬಟ್ ಎಮೋಷನಲಿ ನಾವು ನೋಡಬೇಕು ಅಂತಂದ್ರೆ ಅದು ಅದರಲ್ಲಿ ನಾವು ನೋಡೋದ್ರಲ್ಲಿ ಕಂಟೆಂಟ್ ನೆಗೆಟಿವ್ ಇರುತ್ತೆ. ಅರ್ಥ ಆಯ್ತಲ್ಲ. ನಾವು ಅದು ರೇಡಿಯೇಷನ್ ಇಂದ ನಮ್ಗೆ ಅದು ಬರುತ್ತೆ ಅಂತ ನಾವು ಹೇಳ್ತೀವಿ, ಸೈಟ್ ಬರುತ್ತೆ ಅಂತ, ಮೊಬೈಲು, ಟಿವಿ, ಕಂಪ್ಯೂಟರು, ಲ್ಯಾಪ್ಟಾಪ್ ಅದರಿಂದ ಬರ್ತಿರುತ್ತೆ ಅಂತ. ಆದ್ರೆ ನಾವು ಅಂದ್ರೆ ಎಮೋಷನಲಿ, ಮೆಂಟಲಿ ನಾವು ಹೇಳಬೇಕು ಅಂತಂದ್ರೆ ಅದು ನಾವು ನೋಡುವಂತಹ ಕಂಟೆಂಟು ಅದೇನಾಗಿರುತ್ತೆ, ಅದು ಮತ್ತೆ ನಾವು ಅದನ್ನ ಕಣ್ಣಿಂದ ನೋಡಿ ಅದ್ರ ಬಗ್ಗೆ ನಾವು ನೆಗೆಟಿವ್ ಆಗಿ, ನಾವು ಅಂದ್ರೆ ನೆಗೆಟಿವ್ ವಿಷಯಗಳು, ನಮಗೆ ಬೇಡದೇ ಇರೋವಂಥ ವಿಷಯಗಳನ್ನ ನಾವು ನೋಡ್ತೀವಿ. ಇವಾಗ ಟೆಕ್ಸ್ಟ್ ಮೆಸೇಜ್ ನೆಗೆಟಿವ್ ಇರುತ್ತೆ ಅಲ್ಲಿ ಅಲ್ವಾ, ನೆಗೆಟಿವ್ ಇಮೇಜಸ್ಸು, ನೆಗೆಟಿವ್ ಮೆಸೇಜಸ್ಸು, ನೆಗೆಟಿವ್ ಆಡಿಯೋ ಕೇಳ್ತಿರ್ತೀವಿ, ಮತ್ತೆ ನೋಡ್ತಿರ್ತೀವಿ. ಅದೆಲ್ಲನೂ ಸಹ ಏನಾಗ್ಬಿಡುತ್ತೆ, ಹೈಸೈಟ್ ಬರೋದಕ್ಕೆ ಕಾರಣ ಆಗುತ್ತೆ. ಅಂದ್ರೆ ನಮ್ಮ ಶರೀರ ತಗೊಳ್ಳೋದು ಕೂಡ ಪಾಸಿಟಿವೇ, ಆದ್ರೆ ನಾವು ಬೇಡದೇ ಇರೋ ವ್ಯರ್ಥವಾಗಿ ನಾವು ಏನನ್ನ ತಗೊಳಕ್ ಹೋಗ್ತೀವಿ ಇದ್ರೆ ಅದು ಸಿಗ್ನಲ್ ಕೊಡೋದು. ಈಗ ಸೈಟ್ ಬಂದಿದೆ ಅಂತಂದ್ರೆ ಅರ್ಥ ಏನು, ಇದನ್ನ ನಾನು ತಗೊಳ್ಬಾರ್ದು ಅಂತ, ಇದನ್ನ ತಗೋಬೇಡ ನೀನು ಅಂತ ಕೊಡುವಂತಹದ್ದು. ಅರ್ಥ ಆಯ್ತಲ್ಲ. ಇವೆಲ್ಲದಕ್ಕೂ ಸಹ ಅರ್ಥ ಇದೆ. ಮತ್ತೆ ಮೈಗ್ರೇನ್ ಬರುತ್ತೆ ಕೆಲವರಿಗೆಲ್ಲ. ಮೈಗ್ರೇನ್ ಯಾಕೆ ಬರುತ್ತೆ? ಓವರ್ ಥಿಂಕಿಂಗ್ ಮಾಡ್ತಿರ್ತಾರೆ. ಓವರ್ ಥಿಂಕಿಂಗ್ ಇದು ಯಾಕೆ ಓವರ್ ಥಿಂಕಿಂಗ್ ಮಾಡೋದ್ರಿಂದ ಏನಾಗ್ಬಿಡುತ್ತೆ, ಅದು ಮೈಗ್ರೇನು ಸಹ ಬರುತ್ತೆ ಕೂಡ. ಅಂದ್ರೆ ಜಾಸ್ತಿ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿರ್ತಾರೆ, ಓವರ್ ಆಗಿ ಯೋಚನೆ ಮಾಡ್ತಿರ್ತಾರಲ್ಲ, ಅದ್ರ ಬಗ್ಗೆ, ಅದರಿಂದನೂ ಸಹ ಮೈಗ್ರೇನ್ ಅನ್ನುವಂತಹದ್ದು ಬರ್ತಾ ಹೋಗುತ್ತೆ. ಅದರಿಂದ ನೋಡಿ ಇವೆಲ್ಲನೂ ಸಹ ಏನಾಗಿದೆ, ಎಮೋಷನ್ಸ್ ಇಂದಾನೆ ಬರುತ್ತೆ. ಅದು ನೆಗೆಟಿವ್ ಎಮೋಷನ್ಸ್. ನಮ್ಮ ಒಂದು ಬಾಡಿನೂ ಸಹ ಏನಾಗ್ತಾ ಹೋಗುತ್ತೆ ನೋಡಿ. ನಾವು ಎಲ್ಲಾ ಟೈಮಲ್ಲೂ ಕೆಲವ್ರು ನಾಲ್ಗೆ ಕಚ್ಕೊಂಡ್ಬಿಡ್ತಾರೆ. ಅಂದ್ರೆ ಎಲ್ಲಾ ಟೈಮಲ್ಲೂ ಕಚ್ಕೊಳ್ಳೋದಿಲ್ಲ, ಆವಾಗ ಏನಾಗ್ಬಿಡುತ್ತೆ, ನಾಲ್ಗೆ ಕಚ್ಕೊಂಡ್ಬಿಡ್ತಾರೆ. ಅಂದ್ರೆ ನಾವು ಏನಾದ್ರೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರ್ಬೇಕಾದ್ರೇನೆ ಅವಾಗ ಏನೋ ಒಂದು ನೆಗೆಟಿವ್ ಯೋಚನೆಯಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ, ಅವಾಗ ಏನ್ ಕಚ್ಕೊಂಡ್ಬಿಡ್ತೀವಿ. ಅಂದ್ರೆ ಅದು ಸಿಗ್ನಲ್ ಕೊಡುವಂತಹದ್ದು, ಆ ತರ ಯೋಚನೆ ಮಾಡಬಾರ್ದು ಅಂತ. ನಮ್ಮ ಶರೀರನೂ ಕೂಡ ನಮ್ಗೆ ಸಹಯೋಗ ಕೊಡುತ್ತೆ, ಆಯ್ತಲ್ಲ. ಶರೀರಕ್ಕೆ ಕೊಡ್ಬೇಕಾಗಿರುವಂತದ್ದೇ ನಾವು ಪಾಸಿಟಿವ್ ಎನರ್ಜಿ. ಅಂದ್ರೆ ಯಾಕಂದ್ರೆ ಅದು ಪ್ರಕೃತಿಯಿಂದ ತಯಾರಾಗಿರುವಂತಹದ್ದು. ಆದ್ರೆ ನಾವೇನ್ ಮಾಡ್ತೀವಿ, ನೆಗೆಟಿವ್ ಅನ್ನ ಕೊಡ್ತಾ ಇದೀವಿ. ಮತ್ತೆ ಶರೀರ ತಮ್ಮ ಪ್ರಧಾನ ಅಂದ್ರೆ ಪ್ರಕೃತಿ ತಮ್ಮ ಪ್ರಧಾನ ಆಗೇ ಆಗತ್ತಲ್ವಾ. ಮತ್ತೆ ಶರೀರಕ್ಕೆ ನಾನು ನೆಗೆಟಿವ್ ತುಂಬಿಸ್ತಿದ್ದೀನಿ ಅಂದ್ರೆ ಪ್ರಕೃತಿಗೂ ನಾನು ನೆಗೆಟಿವ್ ತುಂಬಿಸ್ತಿದ್ದೀನಿ ಅಂತಾನೆ ಅರ್ಥ. ಅದರಿಂದನೇ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು, ಪಾಸಿಟಿವ್ ದೃಷ್ಟಿ, ಪಾಸಿಟಿವ್ ಆಗಿ ಆಲೋಚನೆಗಳು, ವೃತ್ತಿ, ಮಾತುಗಳು ಎಲ್ಲನೂ ಕೂಡ ನಾವು ಪಾಸಿಟಿವ್ ಆಗೇನೆ ನಾವು ನೋಡ್ಬೇಕಾಗತ್ತೆ. ಅದಕ್ಕೆ ನಾವು ಏನೇ ಒಂದು ಮಾಡ್ಬೇಕಾದ್ರೂ ಆಗತ್ತೆ
ಆಗಲ್ಲ, ಇವೆಲ್ಲ ಯಾವುದು ಬೇಡ, ಆಲ್ರೆಡಿ ಆಗೋಗಿದೆ ಅಂತಾನೆ ನಾವು ಯೋಚನೆ ಮಾಡ್ಬೇಕು. ಅದಕ್ಕೆ ಬಾಬಾ ನಮಗೆ ಸ್ವಮಾನಗಳನ್ನ ಕೊಟ್ಟಿದ್ದಾರೆ. ಆಯ್ತಲ್ಲ, ನಾನು ಯಾರು ಅನ್ನೋ ಸ್ವಮಾನ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಆ ಸ್ಥಿತಿ ಸ್ವರೂಪದಲ್ಲಿ ನಾನು ಸ್ಥಿತ ಆಗ್ಬಿಡ್ಬೇಕು. ಅದು ನನ್ನ ಒಂದು ಆತ್ಮದ ಗೌರವವನ್ನ ಹೆಚ್ಚಿಸುತ್ತೆ. ಅರ್ಥ ಆಯ್ತಾ? ನನ್ನ ಬಗ್ಗೆ ನನಗೆ ಗೌರವವನ್ನ ಜಾಸ್ತಿ ಮಾಡುತ್ತೆ, ಸನ್ಮಾನವನ್ನ ಕೊಡುತ್ತೆ, ಅದು ಗೌರವವನ್ನು ಕೊಡುವಂಥದ್ದು. ಅದರಲ್ಲೇ ನಾವು ಇರ್ತೀವಿ ಅಂತಂದ್ರೆ ನಮಗೆ ಯಾರ ಒಂದು ಗೌರವ, ಯಾರ ಒಂದು ಅವಶ್ಯಕತೆ, ಅವರ ಇದು ನಮಗೆ ಅವಶ್ಯಕತೆ ಇರೋದಿಲ್ಲ. ನಮ್ಮಲ್ಲೇನೆ ಬೇಕು ನೋಡಿ. ಈಗ ಆರ್ಟ್ ಪ್ರಾಬ್ಲಮ್ಸು ಅವೆಲ್ಲ ಯಾಕೆ ಬರುತ್ತೆ? ಪ್ರೀತಿ ಕೊರತೆ ಇರುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಪ್ರೀತಿ ಕೊರತೆ ಇರುತ್ತೆ, ತುಂಬ ಬೇಡದೇ ಇರುವಂತಹದನ್ನೆಲ್ಲ ಫುಲ್ ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ಎಮೋಷನ್ಸನ್ನು, ಅಲ್ವಾ? ಅಂದರೆ ಎಲ್ಲ ಒಂದು ಎಮೋಷನ್ಸು ಸ್ಟಕ್ ಆಗಿರುತ್ತೆ. ಅದರಿಂದ ಏನಾಗುತ್ತೆ? ಹಾರ್ಟ್ ಪ್ರಾಬ್ಲಮ್ಸು ಸಹ ಬರ್ತಿರುತ್ತೆ, ಪ್ರೀತಿಯ ಒಂದು ಕೊರತೆ ಇರುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಈಗ ನಾವೆಲ್ಲ ಯಾರು? ಪ್ರೇಮ ಸಾಗರರ ಸಂತಾನರು, ಮಾಸ್ಟರ್ ಪ್ರೇಮ ಸಾಗರರು, ಪ್ರೇಮ ಸ್ವರೂಪರು. ನಮಗೆ ಯಾರು ಕೊಡಬೇಕು ಪ್ರೀತಿ? ನಾವೇ ಪ್ರೀತಿ, ಆತ್ಮನೇ ಪ್ರೀತಿ, ಪ್ರೇಮ ಸ್ವರೂಪ ಆತ್ಮ ಅಲ್ವಾ? ನಮಗೆ ನಮ್ಮಲ್ಲೇ ಇದೆ ಅಲ್ವಾ? ಪ್ರೇಮ ಸಾಗರನ ಸಂತಾನರು, ಪ್ರೇಮ ಸ್ವರೂಪರು. ನಮಗೆ ಯಾರು ಕೊಡಬೇಕು ಪ್ರೀತಿ? ನಾವೇ ಕೊಡಬೇಕು. ನಾವು ಕೊಡೋದ್ರಲ್ಲೇ ತಗೊಳ್ಳೋ ಇರೋದು. ನಾನೇ ಪ್ರೀತಿ ಅಂದರೆ ನಾನು ಕೊಡಬೇಕು, ನಾನೇ ಕೊಡುವಂಥವ್ರು. ನಾ ಇನ್ನೊಬ್ಬರ ಹತ್ರ ಅಂದರೆ ಅವ್ರ ಹತ್ರ ನಾವು ನಿರೀಕ್ಷೆ ಮಾಡುವಂತಹದ್ದಲ್ಲ, ನಾವೇ ಕೊಡಬೇಕಾಗಿರುವಂಥದ್ದು. ಪ್ರೀತಿ ಅಂದರೆ ಕೊಡೋದೇ ಹೊರತು ಬೇಡುವುದಲ್ಲ. ಅರ್ಥ ಆಯ್ತಲ್ಲ? ಈ ಒಂದು ವಿಷಯದಲ್ಲಿ ನಾವು ಏನು ಮಾಡಬೇಕಾಗತ್ತೆ? ನೆಗೆಟಿವ್ ಆಗಿ ನಾವು ಯೋಚನೆ ಮಾಡದೆ, ನೆಗೆಟಿವ್ ಆಗಿ ನಾವು ಯಾವುದ್ರ ಬಗ್ಗೆನೂ ನಾವು ಯಾವುದನ್ನು ಅದಕ್ಕೆ ಹೇಳ್ತಾರೆ ನೋಡಿ, ಗಾಂಧೀಜಿ 3 ಇದು ಕೊಟ್ಟಿದ್ದಾರೆ, ಸಿ ನೋ ಹೆವಿಲ್, ಇಯರ್ ನೋ ಹೆವಿಲ್ ಅಂತೆಲ್ಲ ಹೇಳಿದಾರಲ್ಲ. ಟಾಕ್ ನೋ ಹೆವಿಲ್, ಥಿಂಕ್ ನೋ ಹೆವಿಲ್ ಅಂತೆಲ್ಲ ಯಾಕೆ ಹೇಳಿದ್ದಾರೆ ಹೇಳಿ? ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಮಾತಾಡಬೇಡಿ, ಕೆಟ್ಟದ್ದನ್ನು ಕೇಳಿಸ್ಕೋಬೇಡಿ, ಕೆಟ್ಟದ್ದನ್ನು ಯೋಚನೆನೂ ಮಾಡಬೇಡಿ, ಕೆಟ್ಟದ್ದನ್ನು ಮಾಡೋಕ್ಕೂ ಹೋಗ್ಬೇಡಿ, ಕರ್ಮನೂ ಮಾಡೋಕ್ಕೆ ಹೋಗ್ಬೇಡಿ ಅಂತ. ಅಂದರೆ ಅವೆಲ್ಲನೂ ಸಹ ಏನಕ್ಕೆ? ನಾವು ನೋಡೋದು, ನಾವು ಕೇಳೋದು ಅವೆಲ್ಲ ನಾವು ಮಾಡ್ತೀವಿ ಅಂದರೆ ಅವೆಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ ಎಲ್ಲನೂ ಸಹ, ಅಲ್ವಾ? ಅಂದರೆ ನಾವು ಏನು ಮಾಡಬೇಕು? ಪಾಸಿಟಿವ್ ಆಗಿರ್ಬೇಕು. ಪ್ರತಿಯೊಂದು ವಿಷಯದಲ್ಲೂ ಸಹ ನಾವು ಪಾಸಿಟಿವ್ ಆಗಿರಬೇಕು. ಯಾರೋ ಒಬ್ಬರು ಒಂದು ಕುಮಾರಿ ಏನೋ ಒಂದು ತಪ್ಪು ಮಾಡಿದ್ದಕ್ಕೆ ಅವ್ರ ಮನೆಯಲ್ಲಿ ಅಂದರೆ ಅವ್ರಿಗಿಷ್ಟ ಆಗೋದಿಲ್ಲ. ಒಂದು ಕುಮಾರಿ ಇದ್ದಾರೆ, ಅವ್ರು ಏನೋ ಒಂದು ತಪ್ಪು ಮಾಡಿದ್ದಾರೆ. ಅವ್ರ ತಂದೆ ತಾಯಿ ಯಾವಾಗೂ ನಿಂದಿಸ್ತಾ ಇದ್ರಂತೆ, ನೀನು ಈ ಥರ ಮಾಡಿಬಿಟ್ಟೆ, ನನಗೆ ನಮ್ಮ ಮರ್ಯಾದೆ ಕಳೆದುಬಿಟ್ಟೆ, ನಮ್ಮ ಮನೆ ಮರ್ಯಾದೆ ಕಳೆದುಬಿಟ್ಟೆ, ನೀನು ಆ ಥರ ಈ ಥರ ಅಂತ. ಆದರೆ ಅದನ್ನು ಕೇಳೋದಕ್ಕೆ ಆ ಕುಮಾರಿಗೆ ಇಷ್ಟ ಇರಲಿಲ್ವಂತೆ, ಆತ್ಮಕ್ಕೆ ಇಷ್ಟ ಇಲ್ಲ ಕೇಳೋದಕ್ಕೆ, ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಆಮೇಲೆ ಅದನ್ನ ಕೇಳಿ 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 ಆ ಕಿವಿನೇ ಕೇಳಿಸ್ದೆ ಆಗೋಗಿತ್ತಂತೆ ಆ ಹುಡುಗಿಗೆ. ಆಯ್ತಲ್ಲ? ಆಮೇಲೆ ಎಲ್ಲೋ ಒಂದು ಕಡೆ ಹೋಗಿ ಆಮೇಲೆ ಕೌನ್ಸಿಲಿಂಗ್ ಎಲ್ಲ ಮಾಡಿ ಆಮೇಲೆಲ್ಲ ಹೇಳಿದ ಮೇಲೆ ಆಮೇಲೆಲ್ಲ ಗೊತ್ತಾಗಿ ಈಗ ಅವ್ರ ಅಮ್ಮ ಅಂದರೆ ಅವ್ರ ಪೇರೆಂಟ್ಸು ಇಲ್ಲ, ನೀನು ಅಂದರೆ ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡೋ ಥರ ಆಗಿ, ನೀನೀಗ ಬದಲಾಗಿದೆಯಾ, ಒಳ್ಳೆಯವಳಾಗಿದೆಯಾ, ಆ ಥರ ಈ ಥರ ಅಂತೆಲ್ಲ ಒಳ್ಳೇದನ್ನ ಹೇಳಿ ಹೇಳಿ ಆಮೇಲೆ ಅದು ಕಿವಿ ಇಂಪ್ರೂವ್ಮೆಂಟ್ ಬಂತಂತೆ. ಅಂದರೆ ನಾವು ಯೋಚನೆ ಮಾಡಿ, ನಮಗಿಷ್ಟ ಆಗದೆ ಇರೋದಂದರೆ ಆತ್ಮಕ್ಕೆ ಬೇಕಾಗಿರುವಂತಹದ್ದೇ ಪಾಸಿಟಿವ್ ಎನರ್ಜಿ ಅಲ್ವಾ? ಪಾಸಿಟಿವ್ ಆಲೋಚನೆಗಳು, ಸಂಕಲ್ಪಗಳು ಎಲ್ಲ ಪಾಸಿಟಿವ್. ನಾವು ನೆಗೆಟಿವ್ ಆಗಿ ನಾವು ಕೊಡ್ತಾ ಹೋಗ್ತೀವಿ ಅಂದರೆ ಶರೀರಕ್ಕೂ ಬೇಕಾಗಿರೋದು ಪಾಸಿಟಿವೇ, ಆತ್ಮಕ್ಕೂ ಬೇಕಾಗಿರೋದು ಪಾಸಿಟಿವೇ. ನಾವೇನು ಮಾಡ್ತೀವಿ? ನೆಗೆಟಿವ್ ಕೊಡಕ್ಕೆ ಹೋಗ್ತೀವಲ್ಲ, ಅದು ಸ್ವೀಕಾರ ಮಾಡೋದಿಲ್ಲ. ಆವಾಗ ಏನಾಗ್ಬಿಡುತ್ತೆ? ಡ್ಯಾಮೇಜ್ ಆಗ್ಬಿಡುತ್ತೆ. ಆತ್ಮಕ್ಕೂ ಡ್ಯಾಮೇಜ್ ಆಯ್ತಂದ್ರೆ ಶರೀರಕ್ಕೂ ಸಹ ಡ್ಯಾಮೇಜ್ ಆಗ್ಬಿಡುತ್ತೆ ಅಲ್ವಾ? ಆದ್ದರಿಂದ ಪಾಸಿಟಿವ್. ನಮ್ಮ ಒಂದು ಕರ್ಮೇಂದ್ರಿಯಗಳು ಸಹ ಆರೋಗ್ಯವಾಗಿರುತ್ತೆ. ಕಣ್ಣು, ಕಿವಿ, ಬಾಯಿ ಇರ್ಬೋದು, ಮೂಗಿರ್ಬೋದು. ಕೆಲವ್ರಿಗೆಲ್ಲ ಸೈನಸ್ ಇರುತ್ತೆ ಪ್ರಾಬ್ಲಮ್. ಅವೆಲ್ಲ ಏನು? ಆ ಸೈನಸ್ ಅಂದ್ರೆ ಅವೆಲ್ಲ ಈಚೆ ಹಾಕೋದಿಲ್ಲ ನಾವು. ನೆಗೆಟಿವ್ ಅಂದರೆ ಅದೆಲ್ಲ ಒಳಗಡೆ ಸ್ಟೋರ್ ಆಗಿರುತ್ತೆ. ನೆಗೆಟಿವ್ ಒಂದು ಥಾಟ್ಸು, ಆ ಎಮೋಷನ್ಸು, ಬ್ಯಾಡ್ ಎಮೋಷನ್ಸ್ ಒಳಗಡೆ ಸ್ಟೋರ್ ಆಗಿರುತ್ತೆ. ಅದರಿಂದ ಏನು ಅಂದರೆ ಬೇಡದೇ ಇರುವಂತಹದ್ದು ಯಾವುದಾದ್ರೂ ಕೆಲವೊಂದು ಚಿಂತೆ, ದುಃಖದ ಒಂದು ವಿಷಯಗಳು, ನೆಗೆಟಿವ್ ವಿಷಯಗಳು ಅವೆಲ್ಲನೂ ಒಳಗಡೆ ಸ್ಟೋರ್ ಆಗಿರುತ್ತೆ. ಅವು ಏನಾಗ್ತಾರೆ? ಪದೇ ಪದೇ ಸೀನ್ ಬರ್ತಾ ಇರುತ್ತೆ ನೋಡಿ.
ಅವ ಯಾಕೆ ಅವೆಲ್ಲ ಬರುತ್ತೆ ಅದು ಸೂಚನೆ ಕೊಡುತ್ತೆ. ಈಚೆ ಅಂದ್ರೆ ಅದು ಹೊರಗಡೆ ಕಳಿಸ್ಬೇಕು, ಅದು ಒಳಗಡೆ ಇದೆ, ಅದನ್ನು ಒಳಗಡೆ ಕಳಿಸು ಅಂತ ತೋರ್ಸಕ್ಕೆ ಅದು ಬರೋದು. ಒಳಗಡೆ ಅದು ಅಕ್ಷಿ ಅಂತ ಬರ್ತಿರುತ್ತೆ ತಾನೆ, ಸೀನ್ ಬರ್ತಿರುತ್ತೆ ತಾನೆ. ಅವ ಏನಾಗ್ಬಿಡುತ್ತೆ, ಸ್ನೀಸಿಂಗ್ ಬರ್ತಿರುತ್ತಲ್ಲ, ಅದನ್ನ ನಾವು ಹೊರಗಡೆ ಹಾಕ್ಬೇಕು. ಒಳಗಡೆ ಏನ್ ಇಟ್ಕೊಂಡಿದೀವಿ ಆ ಎಮೋಷನ್ಸ್, ಬ್ಯಾಡ್ ಎಮೋಷನ್ಸ್, ಅದನ್ನ ಹೊರಗಡೆ ಕಳಿಸಿ ರಿಲೀಸ್ ಮಾಡಿ ಅಂತ ಸೂಚನೆ ಕೊಡಕಂತೆ ಅದು ಬರೋದು. ಅಂದ್ರೆ ನಾವು ಹೊರಗಡೆ ಕಳಿಸಿದ್ರೆ ಏನಾಗ್ಬಿಡುತ್ತೆ, ಬಾಯಿಂದ ಈಚೆ ಬಂದ್ಬಿಡುತ್ತೆ, ಕರ್ಮಗಳಿಂದ ಈಚೆ ಬರೋದು, ಅದು ಪಾಪ ಆಗ್ಬಿಡುತ್ತೆ. ಅದ್ರ ನಾವೇನ್ ಮಾಡ್ಬೇಕೀಗ, ಜ್ಞಾನದಲ್ಲಿರ್ತಾ, ಯೋಗದಲ್ಲಿರ್ತಾ, ಬಾಬಾರವರ ನೆನಪು, ಬಾಬಾರವರ ಜ್ಞಾನ, ಆತ್ಮದ ಸ್ಮೃತಿ ಇದರಲ್ಲಿ ಇರ್ತಾ ನಾವೇನ್ ಮಾಡ್ಬೇಕಾಗತ್ತೆ, ಅದನ್ನ ರಿಲೀಸ್ ಮಾಡ್ಬೇಕಾಗತ್ತೆ. ಅದೇನಾಗತ್ತೆ, ಯೋಗದಲ್ಲೇನೆ ಭಸ್ಮ ಆಗ್ಬಿಡುತ್ತೆ. ನಾವು ಹೊರಗಡೆ ಕಳಿಸೋದು ಅಂತಂದ್ರೆ ಅದು ಪ್ರಕೃತಿಗೂ ಹೋಗುತ್ತೆ, ಇತರ ಆತ್ಮಗಳಿಗೂ ಹೋಗುತ್ತೆ, ಆ ವೈಬ್ರೇಷನ್ ಹಾಳಾಗುತ್ತೆ. ಅದಕ್ಕೆ ಬದಲು ನಾವು ಯೋಗದ ಮೂಲಕನೇ ನಾವೇನ್ ಮಾಡ್ಬೇಕು, ಸಮಾಪ್ತಿ ಮಾಡ್ಕೋಬೇಕು. ನಮಗೆ ಅವಕಾಶ ಕೊಟ್ಟಿದ್ದಾರೆ ಬಾಬಾ, ನಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ನೀವು ಯೋಗ ಮಾಡಿ, ನನ್ನ ನೆನಪು ಮಾಡಿ ಎಲ್ಲವನ್ನ ಸಮಾಪ್ತಿ ಮಾಡ್ಕೊಳ್ಳಿ ಅಂತ. ಒಳಗಡೆನೆ ಹೊರಟೋಗುತ್ತೆ ಅದು, ನಮಗೆ ಗೊತ್ತಿಲ್ಲದೆ ಒಳಗಡೆನೆ, ನಮ್ಗೆ ಗೊತ್ತಾಗೋದಿಲ್ಲ ನಮ್ಮಲ್ಲಿ ಈ ಒಂದು ಬ್ಯಾಡ್ ಎಮೋಷನ್ಸ್ ಇತ್ತಾ ಅಂತ. ಆ ತರ ಒಳಗಡೆ ಎಲ್ಲ ಹೊರಟೋಗ್ಬಿಡುತ್ತೆ, ಒಳಗಡೆನೆ ಎಲ್ಲ ಸಮಾಪ್ತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ಅಮೃತ ವೇಳೆಯಿಂದ ರಾತ್ರಿ ಮಲಗುವವರೆಗೂ ಯೋಗದಲ್ಲೂ ಕೂಡ, ಅಂದ್ರೆ ನಿದ್ದೆಯಲ್ಲೂ ಸಹ ನಾವು ನೆನಪಲ್ಲಿ ಇರಬೇಕು. ಆತ್ಮಿಕ ನೆನಪು, ಪರಮಾತ್ಮನ ನೆನಪು, ಮತ್ತೆ ಸ್ವಮಾನಧಾರಿಗಳಾಗಿ, ಮತ್ತೆ ಜ್ಞಾನ ಮಂಥನದಲ್ಲಿರ್ತಾ ಕರ್ಮಯೋಗಿಗಳಾಗಿ ನಾವು ಹೋಗ್ತಿರ್ತೀವಿ ಅಂತಂದ್ರೆ, ಮತ್ತೆ ಜೊತೆಗೆ ಆ ಯೋಗಿ ಜೀವನದವನ್ನ ನಡೆಸುವಂಥದ್ದು ಅದ್ರ ಬಗ್ಗೆ ಅದ್ರಲ್ಲಿ ಹೇಳಿದ್ದಾರೆ. ಸಾತ್ವಿಕ ಭೋಜನ, ಬ್ರಹ್ಮ ಭೋಜನ ಅದು ಬೇಕು, ನೀರು ಕುಡಿಯೋದ್ರಿಂದ ಹಿಡಿದು ಊಟ ಮಾಡೋದ್ರಿಂದ ಇವೆಲ್ಲವನ್ನು ಸಹ ನಾವು ಮಾಡ್ತಾ ಹೋಗ್ತೀವಿ. ಅಂದ್ರೆ ಸಾತ್ವಿಕವಾಗಿ ಬಾಬಾರವರ ನೆನಪಲ್ಲಿ ನಾವು ಶಕ್ತಿಶಾಲಿಯಾಗಿ ನಾವು ಇವೆಲ್ಲವನ್ನು ನಾವು ಸ್ವೀಕಾರ ಮಾಡ್ತಿರ್ತೀವಿ ಅಂತಂದ್ರೆ ಏನಾಗ್ಬಿಡುತ್ತೆ, ಯಾಕಂದ್ರೆ ಅನ್ನದಂತೆ ಮನಸ್ಸು, ನೀರಿನಂತೆ ವಾಣಿ, ಸಂಘದಂತೆ ರಂಗು ಅಂತೆಲ್ಲ ಹೇಳಿದಾರಲ್ಲ. ಆದ್ದರಿಂದ ಬಾಬಾರವರ ಒಬ್ಬರ ಸಂಘದಲ್ಲಿರ್ತಾ, ನೀರನ್ನು ಬಾಬಾರವರ ನೆನಪಲ್ಲಿ ಕುಡಿತಾ ಚಾರ್ಜ್ ಮಾಡಿಕೊಂಡು, ಆಹಾರವನ್ನು ಸಹ ಬಾಬಾರವರ ನೆನಪಲ್ಲೇ ತಯಾರು ಮಾಡ್ತಾ ನಿಮಿತ್ತವಾಗಿ ಬ್ರಹ್ಮ ಭೋಜನ ಅಂತ ನಾವು ಅದನ್ನ ಸ್ವೀಕಾರ ಮಾಡಬೇಕು. ಸಾತ್ವಿಕ ಭೋಜನ, ಮತ್ತೆ ಬ್ರಹ್ಮ ಅಂದ್ರೆ ಬ್ರಹ್ಮ ಮುಹೂರ್ತ ಅಂದ್ರೆ ಅಮೃತ ವೇಳೆ ಎದ್ದೇಳುವಂಥದ್ದು ಇರ್ಬೋದು, ಮುರುಳಿಯನ್ನ ಮಂಥನ ಮಾಡುವಂಥದ್ದು, ಬೆಳಿಗ್ಗೆ ಎದ್ದು ಮುರುಳಿ ಕ್ಲಾಸ್ ಕೇಳುವಂಥದ್ದು ಇರ್ಬೋದು, ಕರ್ಮಯೋಗ ಇರ್ಬೋದು, ಮತ್ತೆ ಟ್ರಾಫಿಕ್ ಕಂಟ್ರೋಲ್ ಅದು ಹೇಳಿದ್ದಾರೆ. ಟ್ರಾಫಿಕ್ ಕಂಟ್ರೋಲ್ ಅನ್ನ ನಾವು ಗಂಟೆಗೆ ಅದು 3 ನಿಮಿಷ ಇರುತ್ತೆ, ಯಾವ ರೀತಿ ಮಾಡೋದು ಅಂತ ಕೂಡ ಆ ಕ್ಲಾಸಲ್ಲಿ ತಿಳಿಸಿದ್ದಾರೆ ಬಾಬಾ. ಮತ್ತೆ ಟ್ರಾಫಿಕ್ ಕಂಟ್ರೋಲ್ ಅನ್ನ ಮಾಡುವಂತಹದ್ದು, ಇವೆಲ್ಲನೂ ಸಹ ನಾವು ಮಾಡ್ತಾ ಹೋಗ್ಬೇಕು. ಮಲಗೋದಕ್ಕಿಂತ ಮುಂಚೆ ನಾವು ಯೋಗ ಮಾಡಿ ಮಲಗುವಂತಹದ್ದು, ಇವೆಲ್ಲನೂ ಸಹ ನಾವು ಮಾಡ್ತಾ ಇದ್ರೆ ನೆಗೆಟಿವ್ ಅನ್ನುವಂಥದ್ದು ಏನಾಗ್ತಾ ಹೋಗುತ್ತೆ, ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಅವಾಗ ಮೆಂಟಲಿ ಫಿಸಿಕಲಿ ಎರಡರಲ್ಲೂ ನಾವು ಸ್ಟ್ರಾಂಗು ಅಂಡ್ ಹೆಲ್ದಿ ಆಗಿ ಇರ್ತೀವಿ ಅಲ್ವಾ. ಆಮೇಲೆ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ, ಆರೋಗ್ಯವೇ ಭಾಗ್ಯ ಅಂತಾನು ಸಹ ಹೇಳ್ತಿರ್ತಾರೆ ಅಲ್ವಾ. ಮತ್ತೆ ನಾವಿಲ್ಲಿ ಫಸ್ಟ್ ಮೇನ್ ಯಾವ ಒಂದು ಆರೋಗ್ಯವನ್ನ, ಎಮೋಷನಲ್ ಆರೋಗ್ಯ, ಎಮೋಷನಲ್ ಹೆಲ್ತ್ ಅನ್ನ ನಾವು ಕಾಪಾಡ್ಕೊಳ್ತಾ ಹೋಗ್ತೀವಿ ಅಂತಂದ್ರೆ ಅಲ್ಲಿ ಫಿಸಿಕಲ್ ಆಗಿ ಕೂಡ ಹೆಲ್ತ್ ಅನ್ನುವಂಥದ್ದು ಅದು ಸರಿ ಹೋಗ್ತಾ ಹೋಗುತ್ತೆ. ಎಲ್ಲಾ ಕಾಯಿಲೆಗೂ ಕಾರಣ ಒಂದು ಫಿಸಿಕಲಿನೂ ಇರುತ್ತೆ, ಅಂದ್ರೆ ಫಿಸಿಕಲ್ ಫುಡ್ ಇಂದ ಇದರಿಂದನೂ ಇರುತ್ತೆ, ಕೆಲವೊಂದು ಈ ಎಮೋಷನ್ಸ್ ಇಂದನೂ ಸಹ ಬರ್ತಾ ಹೋಗುತ್ತೆ. ಅದರ ಎಫೆಕ್ಟು ಇದರ ಎಫೆಕ್ಟು ಕೂಡ ಹೊಡಿತಾ ಹೋಗುತ್ತೆ. ಅರ್ಥ ಆಯ್ತಲ್ಲ. ನಾವೇನೇ ಫುಡ್ ತಗೊಂಡ್ರು ಕೂಡ ಸಾತ್ವಿಕವಾಗಿ ಬ್ರಹ್ಮ ಭೋಜನ ಬಾಬಾ ಅವ್ರ ನೆನಪಲ್ಲಿ ನಾವು ಸ್ವೀಕಾರ ಮಾಡಬೇಕು. ಮತ್ತೆ ಈ ಎಮೋಷನ್ಸ್ ಅನ್ನುವಂಥದ್ದು ಪಾಸಿಟಿವ್ ಆಗಿರ್ಬೇಕು. ಅರ್ಥ ಆಯ್ತಲ್ಲ. ಜ್ಞಾನ ಯೋಗದಿಂದ ಕೂಡಿರುವಂತಹದ್ದು. ಇದನ್ನ ನಾವು ಧಾರಣೆ ಮಾಡ್ಕೊಳ್ತಾ ಇದನ್ನ ನಾವು ಕಾರ್ಯರೂಪದಲ್ಲಿ ತರ್ತಾ ಹೋಗ್ತೀವಿ ಅಂದ್ರೆ ಎಲ್ಲನೂ ಸಹ ಸರಿ ಹೋಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ. ಎಮೋಷನ್ಸ್ ಇಂದ ವ್ಯರ್ಥವಾದ ಬ್ಯಾಡ್ ಎಮೋಷನ್ಸ್, ನೆಗೆಟಿವ್ ಎಮೋಷನ್ಸ್ ಅನ್ನುವಂತಹದ್ರಿಂದ ಏನೇನೆಲ್ಲ ಸಮಸ್ಯೆ ಆಗತ್ತೆ ಅಂತ, ಆರೋಗ್ಯದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಅದು ಶರೀರದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅದು, ಮತ್ತೆ ನಮ್ಮ ಮೇಲೆ ಬಿತ್ತು ಅಂದ್ರೆ ಇತರರಿಗೂ ಸಹ ಅದು ಬೀರ್ತಾ ಹೋಗುತ್ತೆ. ಅಲ್ವಾ. ಅದರಿಂದ ಬಾಬಾರವರ ನೆನಪು, ಆತ್ಮದ ನೆನಪು, ಮತ್ತೆ ಪಾಸಿಟಿವ್ ಆಗಿ ಸಮರ್ಥ ಸಂಕಲ್ಪಗಳು, ಸಮರ್ಥ ಯೋಚನೆಗಳನ್ನೇ ನಾವು ಮಾಡ್ತಾ ಹೋಗ್ಬೇಕಾಗತ್ತೆ. ಬಾಬಾನು ಹೇಳಿದಾರಲ್ಲ ಯಾವ್ಯಾವ ರೀತಿ ಹೊರಗಡೆ ಹಾಕೋದು, ಅಂದ್ರೆ ನಾವು ಒಳಗಡೆ ಸ್ಟೋರ್ ಮಾಡಿ ಇಟ್ಕೋಬಾರದು. ಎಲ್ಲಾನು ಈಗ ಬಂತ
ನೆನಪು ಮಾಡಿ ಯೋಗ ಮಾಡಿ ಅದನ್ನು ಸಮಾಪ್ತಿ ಮಾಡ್ಕೊಂಡ್ಬಿಡ್ಬೇಕು. ಬಂತು ತಾನೇ, ಈ ಸಂಕಲ್ಪ ಬರ್ತಿದ್ಯಾ, ವ್ಯರ್ಥ ಸಂಕಲ್ಪ ನಡೀತಿದೆಯಾ, ನೆಗೆಟಿವ್ ಆಗಿ ನಡೀತಿದ್ಯಾ, ಯಾರು ಆ ಥರ ಅಂದ್ರು ಈ ಥರ ಅಂದ್ರು ಅವ್ರ ಬಗ್ಗೆ ಎಲ್ಲ ಚಿಂತನೆಗಳು ನಡೀತಿದೆಯಾ, ಅಲ್ಲೇ ಜ್ಞಾನ ಯೋಗ ಆ ನೆನಪಲ್ಲಿ ಸ್ಥಿತರಾಗ್ಬಿಟ್ಟು ಅಲ್ಲಿ ನೆನಪಲ್ಲಿ ನೀವು ಸ್ಥಿತರಾಗ್ತೀರ ಅಂದ್ರೆ ಆ ಸಮಯಕ್ಕೆ ಏನು ಮಾಡ್ಬೇಕು ಅಂತ ಬಾಬಾ ಟಚಿಂಗ್ ಕೊಡ್ತಾರೆ. ಆಯ್ತಲ್ಲ, ಆ ಸಮಯದಲ್ಲಿ ನಾವು ಅದನ್ನು ಸಮಾಪ್ತಿ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ಬೇಕು. ಅದನ್ನು ಕಂಟಿನ್ಯೂ ಮಾಡಬಾರ್ದು, ಅದ್ರ ಬಗ್ಗೆನೇ ಯೋಚನೆ ಓವರ್ ಥಿಂಕಿಂಗ್ ಮಾಡಬಾರ್ದು. ಅದೇನಾಗ್ಬಿಡುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲೇ ಸ್ಟಾಪ್ ಮಾಡಿಕೊಂಡು ಜ್ಞಾನ ಯೋಗದ ಮೂಲಕ ನಾವು ಪ್ರತಿದಿನ ಕ್ಲೀನ್ ಮಾಡ್ಕೋಬೇಕು ಅಲ್ವಾ. ಪ್ರತಿದಿನ ಮನಸ್ಸನ್ನ ಖಾಲಿ ಮಾಡ್ಕೋಬೇಕು, ಬುದ್ಧಿಯನ್ನ ಈ ವ್ಯರ್ಥ ಸಂಕಲ್ಪಗಳಿಂದ, ನೆಗೆಟಿವ್ ಎನರ್ಜಿಯಿಂದ ಮನಸ್ಸು ಬುದ್ಧಿಯನ್ನ ನಾವೇನ್ ಮಾಡ್ಕೋಬೇಕು, ನೆಗೆಟಿವ್ ಎನರ್ಜಿ ಏನಿದೆ ಮನಸ್ಸು ಬುದ್ಧಿಯಲ್ಲಿ ಅದನ್ನ ನಾವು ತೆಗಿಬೇಕು, ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡಾಗ್ಲೇನೆ ಪಾಸಿಟಿವ್ ಅನ್ನೋಂಥದ್ದು ಇರೋಕ್ಕೆ ಸಾಧ್ಯ ಆಗುತ್ತೆ. ಓಂ ಶಾಂತಿ.